ಮಾರ್ಗದರ್ಶಕರಾದಂಥ ಅನಿಲ್ ಅವರಿಗಾಗಲೇ ಆಗಮಿಸಿದ್ದಾರೆ, ಅವರನ್ನು ಗೌರವಿಸ್ತಾ ಇದ್ದೇವೆ. ಜೊತೆಗೆ ಜೀವನ್ ಬೆಂಗಳೂರು HR ಹೆಡ್ ಆಗಿ ನಮ್ಮ ಈ ಕಂಪನಿಗಳನ್ನು ಒಟ್ಟುಗೂಡಿಸುವಲ್ಲಿ, ನೂರಾರು ಮಂದಿಗೆ ಉದ್ಯೋಗ ಕೊಡುವಲ್ಲಿ ಅವರು ಸಹಕಾರ ಮಾಡಿದ್ದಾರೆ. ಕಳೆದ 1 ತಿಂಗಳಿಂದ ನಮ್ಮ ಜೊತೆ ಕೆಲಸ ಮಾಡ್ತಾ ಇದ್ದಾರೆ, ಅವರು ಕೂಡ ಬಂದಿದ್ದಾರೆ. ಸೂರ್ಯನಾರಾಯಣ್ ಚಿಡುವ ನಮ್ಮ ಪುನೀತ್ ಬ್ರಿಗೇಡ್ ಸಂಸ್ಥೆಯ ಗೌರವಾಧ್ಯಕ್ಷರು. ನಮ್ಮ ಪುನೀತ್ ಬ್ರಿಗೇಡ್ ಸಂಸ್ಥೆಯ ಮೂಲಕ ಈಗಾಗಲೇ 10 ಕಾರ್ಯಕ್ರಮಗಳು ಕಳೆದ 4-5 ವರ್ಷಗಳಿಂದ ನಡೀತಾ ಬಂದಿದೆ. ಆ ಕಾರ್ಯಕ್ರಮಗಳಲ್ಲಿರುವಂಥ ಸೂರ್ಯನಾರಾಯಣ ಚಿಡುವ ಇದ್ದಾರೆ. ಹಾಗೆ ಮೊಹಮ್ಮದ್ ಶಫಿ ಅವರು ಆಗಮಿಸ್ತಾ ಇದ್ದಾರೆ. ಇತ್ತೀಚೆಗಷ್ಟೇ ನ್ಯಾಷನಲ್ ಅವಾರ್ಡನ್ನು ಉದ್ಯಮ ಕ್ಷೇತ್ರದಲ್ಲಿ ಪಡೆದು ಅನೇಕ ಜನರಿಗೆ ಉದ್ಯೋಗ ಕೊಡುವಂಥ ಕೆಲಸವನ್ನು ಮಾಡ್ತಿರುವ ಅವರು ಬಂದಿದ್ದಾರೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಕಾರ್ಯಕ್ರಮ ಶುರು ಮಾಡ್ತಾ ಇದ್ದೇವೆ. ದಯವಿಟ್ಟು ಯಾರ್ಯಾರು ಕಾರ್ಯಕ್ರಮಕ್ಕೆ ನಿಮ್ಮ ಸ್ನೇಹಿತರು ಅಥವಾ ಬರಲಿಕ್ಕಿದೆ ಅವರು ಒಂದು ಇನ್ಫಾರ್ಮ್ ಮಾಡಿ. ಇನ್ನು ಕೇವಲ 10 ನಿಮಿಷಗಳಲ್ಲಿ ಕಾರ್ಯಕ್ರಮ ಶುರುವಾಗಲಿದೆ. ಧನ್ಯವಾದಗಳು. ಹಾಗೂ ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವಂಥ ಎಲ್ಲ ಸಮಸ್ತ ಜನತೆ, ತೀರ್ಥಹಳ್ಳಿಯ ಪ್ರತಿಭಾನ್ವಿತರು, ಪತ್ರಕರ್ತ ಮಿತ್ರರು, ತೀರ್ಥಹಳ್ಳಿ ಬಂಧು ಸಂಸ್ಥೆಯ ಪ್ರಸನ್ನ ಹೊಳ್ಳವರಿದ್ದಾರೆ, ಅವರನ್ನು ಕೂಡ ಈ ಸಂದರ್ಭದಲ್ಲಿ ಸ್ವಾಗತಿಸ್ತಾ, ಅವರು ಕೂಡ ಹೊಳ್ಳಾಸ್ ಎಂಬುವ ಬ್ರ್ಯಾಂಡ್ ಮೂಲಕ ಮಲೆನಾಡಿನ ಪದಾರ್ಥಗಳನ್ನು ವಿದೇಶಕ್ಕೆ ಕಳಿಸಿ ಕೂಡ ಕೆಲಸ ಮಾಡ್ತಿದ್ದಾರೆ. ಅವರನ್ನು ಪ್ರಭಾ ಅವರು ಅದನ್ನು ಇನಿಷಿಯೇಷನ್ ತಗೊಂಡಿದ್ದಾರೆ, ಅವರನ್ನು ಕೂಡ ಈ ಸಂದರ್ಭದಲ್ಲಿ ಗುರುತಿಸ್ತಾ ಇದ್ದೇವೆ. ತಮ್ಮೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ, ತಮ್ಮೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ. ಸ್ಥಾಪಕರು AITE ಶಿವಮೊಗ್ಗ ಶ್ರೀ ಸೂರ್ಯನಾರಾಯಣ ಚಿಡುವ ಪ್ರಗತಿಪರ ಕೃಷಿಕರು, ಇವರು ವೇದಿಕೆ ಮೇಲೆ ಆಗಮಿಸಬೇಕಾಗಿ ಕೇಳಿಕೊಳ್ಳುತ್ತೇನೆ. ಅನಿಲ್ ಅಧ್ಯಕ್ಷರು ಲೋಟರಿ ಕ್ಲಬ್, ಇವರು ವೇದಿಕೆ ಮೇಲೆ ಆಗಮಿಸಬೇಕಾಗಿ ಕೇಳಿಕೊಳ್ಳುತ್ತೇನೆ. ಜೀವನ್ HR ಹೆಡ್ ಬೆಂಗಳೂರು, ಇವರು ವೇದಿಕೆ ಮೇಲೆ ಆಗಮಿಸಬೇಕಾಗಿ ಕೇಳಿಕೊಳ್ಳುತ್ತೇನೆ. ಎಲ್ಲ ಅತಿಥಿ ಗಣ್ಯರನ್ನು ಸ್ವಾಗತಿಸುವುದರೊಂದಿಗೆ ಪ್ರಾಸ್ತಾವಿಕ ನುಡಿಗಳನ್ನಾಡಬೇಕಾಗಿ ರಾಘವೇಂದ್ರ TR ಸಂಸ್ಥಾಪಕರು, ಮುಖ್ಯಸ್ಥರು ನಮ್ಮೂರ್ ಎಕ್ಸ್ಪ್ರೆಸ್, ಇವರನ್ನು ನುಡಿಪೀಠಕ್ಕೆ ಆಹ್ವಾನಿಸುತ್ತೇನೆ. ಉದ್ಯೋಗ ಮತ್ತು ಕೌಶಲ್ಯ ಮೇಳ ಕಾರ್ಯಕ್ರಮದಲ್ಲಿ ನಾವಿದ್ದೇವೆ. ನಮ್ಮೂರ್ ಎಕ್ಸ್ಪ್ರೆಸ್ ಸಂಸ್ಥೆಗೆ 10 ವರ್ಷ ಪೂರೈಸಿರುವ ಹಿನ್ನೆಲೆಯಲ್ಲಿ ಈ ಕಾರ್ಯಕ್ರಮವನ್ನು ನಾವು 2ನೇ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದೇವೆ. ನಮ್ಮೂರ್ ಎಕ್ಸ್ಪ್ರೆಸ್ ಸಂಸ್ಥೆ ನಿಮಗೆಲ್ಲ ಗೊತ್ತಿರುವ ಹಾಗೆ ಸಾಮಾಜಿಕ ಜಾಲತಾಣದಲ್ಲಿ ಮೊದಲನೇದಾಗಿ ಮಾಹಿತಿಯನ್ನು ಕೊಡುತ್ತಾ, ಸುದ್ದಿಯನ್ನು ಕೊಡುತ್ತಾ, ಇನಿಷಿಯೇಷನ್ ಕೊಡುತ್ತಾ, ಕ್ರಮೇಣವಾಗಿ ರಾಜ್ಯದ ಮುಂಚೂಣಿ ಕ್ರಿಯೇಟಿವ್ ಮೀಡಿಯಾ ಸಂಸ್ಥೆಯಾಗಿ ಇವತ್ತು ಬೆಳೆದು ನಿಂತಿದೆ ನಿಮ್ಮೆಲ್ಲರ ಸಹಕಾರದೊಂದಿಗೆ. ಕರ್ನಾಟಕ ರಾಜ್ಯದ ಬೆರಳೆಣಿಕೆಯ ಮೀಡಿಯಾಗಳಲ್ಲಿ ನಮ್ಮ ಸಂಸ್ಥೆ ಇವತ್ತು 31 ಜಿಲ್ಲೆಗಳಲ್ಲಿ ಕಾರ್ಯನಿರ್ವಹಿಸ್ತಾ ಇದೆ. ನಿಮ್ಮೆಲ್ಲರ ಪ್ರೇರಣೆ, ಪ್ರೋತ್ಸಾಹ ಮತ್ತು ಸಹಕಾರ ಜೊತೆಗೆ ನಮ್ಮ ಓದುಗರಾಗಿ ನಮಗೆ ಬೆನ್ತಟ್ಟಿರುವುದರಿಂದ ಇವತ್ತು ಸಂಸ್ಥೆ ಇನ್ನೊಂದು ಹೆಜ್ಜೆ ಮುಂದಿಟ್ಟು 6 ಪ್ರಾದೇಶಿಕ ವಲಯಗಳಲ್ಲಿ ಕಚೇರಿಯನ್ನು ಶುರು ಮಾಡಿದೆ. 35ಕ್ಕೂ ಹೆಚ್ಚು ಮಂದಿಗೆ ಉದ್ಯೋಗವನ್ನು ಕೊಟ್ಟಿದ್ದೇವೆ. ಅದರಲ್ಲಿ ನಿಮ್ಮೆಲ್ಲರ ಕಾಣಿಕೆ ಇದೆ. ಅದಕ್ಕೆ ನಾನು ಹೆಮ್ಮೆಯನ್ನು, ಖುಷಿಯನ್ನು, ಜೊತೆಗೆ ನಿಮಗೆ ಗೌರವವನ್ನು, ಸ್ವಾಗತವನ್ನು ಕೋರ್ತೇನೆ. ಈ ಉದ್ಯೋಗ ಮೇಳದ ಉದ್ದೇಶ ಮತ್ತು ಕಲ್ಪನೆಗಳು ಏನು ಅಂತಂದರೆ, ಮಲೆನಾಡು ಭಾಗದಲ್ಲಿ ಉದ್ಯೋಗ ಸೃಷ್ಟಿಗೆ ತುಂಬ ಕಡಿಮೆ ಯೋಜನೆಗಳಿದ್ದಾವೆ. ಈಗ ನೀವು ಕರಾವಳಿ ಆದರೆ ಅಲ್ಲಿಯ ಉದ್ಯಮಶೀಲತೆ, ಅಲ್ಲಿ ಉದ್ಯಮ ಪ್ರಯೋಗಗಳು, ಉದ್ಯಮ ಕ್ಷೇತ್ರದ ಡೆವಲಪ್ಮೆಂಟ್ ತುಂಬ ಇದೆ. ಆದರೆ ಮಲೆನಾಡು ಭಾಗದಲ್ಲಿ ಆ ಥರದ ಒಂದು ಡೆವಲಪ್ಮೆಂಟ್ ನಮಗೆ ಈ ಕಳೆದ 10 ವರ್ಷಗಳಲ್ಲಿ ಕಾಣಲಿಲ್ಲ. ಯಾಕಂದರೆ ಇರುವ ಒಂದು ಇಡೀ ಮಲೆನಾಡಿನಲ್ಲಿ ನೋಡಿದರೆ ನಿಮಗೊಂದು 10 ಸಂಸ್ಥೆಗಳು ಸಿಗ್ಬೋದು, ಒಂದು 50+ ಉದ್ಯೋಗ ಕೊಟ್ಟಂಥ ಸಂಸ್ಥೆಗಳು. ಅದು ಎಷ್ಟು ಆಗಬೇಕಿತ್ತು ಅಂದರೆ, ಮಲೆನಾಡಿನಲ್ಲಿರುವಂಥ ಡೈವರ್ಸಿಟಿ ಆ್ಯಂಡ್ ಪ್ರಾಡಕ್ಟ್ಸ್ ಅಥವಾ ನೇಚರ್ ಇದೆಲ್ಲದು ತುಂಬ ಇರೋದರಿಂದ ನಿಮಗೆ ಪ್ರಾಡಕ್ಟ್ ವೈಸ್, ಸರ್ವಿಸ್ ವೈಸ್ ತುಂಬ ಆಗಬೇಕಿತ್ತು. ಟೂರಿಸಮ್ ತುಂಬ ದೊಡ್ಡ ಮಟ್ಟದ ಡೆವಲಪ್ಮೆಂಟ್ ಆಗಬೇಕಿತ್ತು, ಅದು ಆಗಲಿಲ್ಲ. ಆ ಕಾರಣಕ್ಕಾಗಿ ನಾವು 2 ಕಾನ್ಸೆಪ್ಟ್ನ ಮಾಡಿದ್ವಿ, ಉದ್ಯೋಗ ಮತ್ತು ಕೌಶಲ್ಯ, ಸ್ಟಾರ್ಟಪ್ ಮತ್ತು ವುಮೆನ್ ಎಂಟರ್ಪ್ರಿನರ್ಶಿಪ್ ಅನ್ನುವಂಥದ್ದು. ಇದು ಯಾಕೆ ಬೇಕು ಅಂತ ನಿಮಗೆ ಅನಿಸ್ಬೋದು, ಯಾಕೆ ಈ ಕಾನ್ಸೆಪ್ಟ್ ಮಾಡಬೇಕಾಗಿತ್ತು ಅಂತ. ಉದ್ಯೋಗ ಮೇಳ ಅನ್ನುವಂಥದ್ದು ಉದ್ಯೋಗವನ್ನು ಕೊಡುವಂಥ ಕೆಲಸ. ಉದ್ಯೋಗ ಕೊಡಬೇಕಾದ್ರೆ ನಮ್ಮ ಮಹಿಳಾ ಉದ್ಯಮಿಗಳು ಬೆಳಿಬೇಕು, ಸ್ಟಾರ್ಟಪ್ಗಳು ಬೆಳಿಬೇಕು, ಎಂಟರ್ಪ್ರಿನರ್ಸ್ ಬೆಳಿಬೇಕು. ಆಗ ಮಾತ್ರ ಒಂದು ಸಂಸ್ಥೆಯಲ್ಲಿ 5, 10, 15, 20 ಜನರಿಗೆ ಉದ್ಯೋಗ ಕೊಡೋ. ಈಗ ನಮ್ಮ ಪ್ರಖ್ಯಾತ್ ಸರ್ ಇದ್ದಾರೆ, ಇಡೀ ಕರ್ನಾಟಕಕ್ಕೆ ನೆನಪಿನ ಕಾಣಿಕೆಯನ್ನು ಪ್ರೊವೈಡ್ ಮಾಡುವಂಥ ಏಕೈಕ ವ್ಯಕ್ತಿ. ಅವರು ನಮ್ಮ ಕೊಪ್ಪದವರು. ಅದು ನಿಮಗೆ ಗೊತ್ತಿಲ್ಲ ಅನಿಸುತ್ತೆ. ಇಡೀ ನಿಮ್ಮ ಎಲ್ಲ ಕಾರ್ಯಕ್ರಮಗಳಿಗೆ ಪ್ರಖ್ಯಾತ್ ಸರ್ ಮೊಮೆಂಟೋಸ್ ಹೋಗುತ್ತೆ. ಅದು ಯಾಕೆ ಅವರು ಒಂದು 25-30 ಜನರಿಗೆ ಕೆಲಸ ಕೊಟ್ಟಿದ್ದಾರೆ. ಸೊ ನಾವು ಅಂಥವ್ರನ್ನ ಇಲ್ಲಿ ಗುರುತಿಸುವಂಥ ಕೆಲಸವನ್ನು ಮಾಡಿದ್ದೇವೆ. ಅದು ಇಡೀ ಮಲೆನಾಡಿಗೆ ಕಾಣಿಕೆ ಕೂಡ ಉದ್ಯೋಗ ಸೃಷ್ಟಿಯ ಮೂಲಕ. ಜೊತೆಗೆ ಉದ್ಯೋಗ ಮೇಳ ಯಾಕೆ ಬೇಕು, ಕೌಶಲ್ಯ ಮೇಳ ಯಾಕೆ ಬೇಕು ಅಂದಾಗ, ಈಗ ಬೆಂಗಳೂರಿನ ಜೀವನ್ ಅವರು ನಮ್ಮ ಜೊತೆ ಕಳೆದ 1 ತಿಂಗಳಿಂದ ಕೆಲಸ ಮಾಡ್ತಾ ಇದ್ದಾರೆ. ಬೆಂಗಳೂರಿನ ಯಾವ ಕಂಪ್ನಿಗಳಲ್ಲಿ ರಿಕ್ರೂಟ್ ಆಗ್ತಾ ಇದೆ, ಎಲ್ಲೆಲ್ಲಿ ಕೆಲಸ ವೇಕೆಂಟ್ ಇದೆ, ಅಲ್ಲಿ ಯಾರ್ಯಾರಿಗೆ ಕೆಲಸ ಕೊಡಿಸ್ಬೋದು, ಯಾರ್ಯಾರಿಗೆ ಮಲೆನಾಡಿನ ಹುಡುಗರಿಗೆ ಆ ಒಂದು ಉದ್ಯೋಗ ಕೊಡುವಲ್ಲಿ ಸಹಕಾರ ಮಾಡ್ಬೋದು ಅನ್ನೋ ಪಟ್ಟಿ ಮಾಡಿಕೊಂಡು ಇವತ್ತು 40 ಕಂಪನಿಗಳನ್ನು ಬೆಂಗಳೂರಿಂದ ಇಲ್ಲಿಗೆ ಕರ್ಕೊಬಂದಿದ್ದಾರೆ.
ಅದರ ಜೊತೆಗೆ ನಮ್ಮ ತೀರ್ಥಹಳ್ಳಿ ಹಾಗೂ ಶಿವಮೊಗ್ಗ ಚಿಕ್ಕಮಗಳೂರು ಜಿಲ್ಲೆಯ 15ಕ್ಕೂ ಹೆಚ್ಚು ಕಂಪ್ನಿಗಳು ಇವತ್ತು ಉದ್ಯೋಗ ಮೇಳದಲ್ಲಿ ಪಾರ್ಟಿಸಿಪೇಟ್ ಮಾಡಿವೆ. ಈ ಉದ್ದೇಶ ಏನು ಅಂತಂದರೆ, ಒಂದು ಉದ್ಯೋಗವನ್ನು ನಾವು ಕಲ್ಪಿಸಿಕೊಡುವಂಥದ್ದು ಈ ಕಂಪನಿಗಳ ಮೂಲಕ. ಎರಡನೇದಾಗಿ ನಮ್ಮ ಭಾಗದ ಯುವ ಜನತೆಗೆ, ಮಕ್ಕಳಿಗೆ ಬೆಂಗಳೂರಿನಂಥ ಕಾರ್ಪೊರೇಟ್ ಜಗತ್ತಿಗೆ ಹೋದಾಗ ಇಂಟರ್ವ್ಯೂ ಹೇಗೆ ಫೇಸ್ ಮಾಡೋದು ಅನ್ನೋದು ಗೊತ್ತಿಲ್ಲ. ಇದು ನಮಗೆ ಇತ್ತೀಚಿನ ದಿನಗಳಲ್ಲಿ ಪ್ರಾಬ್ಲಮ್ ಆಗ್ತಾ ಇದೆ. ಪಾಸಿಟಿವ್ ಎನರ್ಜಿ ಇರ್ಬೋದು, ಇನ್ಸ್ಪಿರೇಷನ್ ಇರ್ಬೋದು, ಅವರಿಗೆ ಮಾತನಾಡುವ ಕೌಶಲ್ಯ ಇರ್ಬೋದು, ಅವ್ರ ನಾಲೆಡ್ಜ್ ಇರ್ಬೋದು, ಇದು ತುಂಬ ಕಡಿಮೆ ಆಗ್ತಾ ಇದೆ. ಅದರಿಂದಾಗಿ ಇಂಥ ಉದ್ಯೋಗ ಮೇಳಗಳಲ್ಲಿ ಪಾರ್ಟಿಸಿಪೇಟ್ ಮಾಡಿದಾಗ ನೆಕ್ಸ್ಟ್ ಸ್ಟೆಪ್ಪಲ್ಲಿ ಅವರು ಬೆಂಗಳೂರಿಗೆ ಹೋದರೆ 100% ಉದ್ಯೋಗ ತಗೊಳ್ತಾರೆ. ಯಾಕೆಂದರೆ ಆ ಕಾನ್ಫಿಡೆನ್ಸ್ ಡೆವಲಪ್ ಆಗಿರುತ್ತೆ, ಆ ಮಾರ್ಕೆಟ್ ವ್ಯಾಲ್ಯೂ ಗೊತ್ತಿರುತ್ತೆ, ಯಾವ ಕಂಪ್ನಿಯಲ್ಲಿ ಏನು ಕೇಳ್ತಾರೆ ಗೊತ್ತಿರುತ್ತೆ. ಇದರಿಂದಾಗಿ ನಾವು ಉದ್ಯೋಗ ಮೇಳ ಮಾಡಬೇಕು ಅನ್ನುವಂಥ ಒಂದು ಕಲ್ಪನೆಯನ್ನು ಕಳೆದ 10 ವರ್ಷಗಳಿಂದ ಆಯೋಜನೆ ಮಾಡ್ತಾ ಬರ್ತಿದ್ವಿ. ನಾವು ಕೂಡ ಸ್ಟಾರ್ಟಪ್ಪು, ನಿಮಗೆಲ್ಲ ಹೆಚ್ಚು ಕಡಿಮೆ ಗೊತ್ತಿದೆ, ಸಾಕಷ್ಟು ಸಮಸ್ಯೆಗಳು, ಸಾಕಷ್ಟು ಟೀಮ್ ಬಿಲ್ಡ್ ಮಾಡೋದ್ರಲ್ಲಿರ್ಬೋದು, ಮಾರ್ಕೆಟ್ ಬಿಲ್ಡು, ಫೈನಾನ್ಸ್, ಆರ್ಗನೈಜೇಷನ್ಸ್, ಈ ಥರದ್ದೆಲ್ಲ ಸಮಸ್ಯೆಗಳಿಂದಾಗಿ ಇವತ್ತು ನಮ್ಮ ಒಂದು ಕನಸು ಈಡೇರಿದೆ. ನಿಮ್ಮೆಲ್ಲರ ಮುಂದಿದ್ದೀವಿ ನಾವು. ನಮ್ಮ ಎಕ್ಸ್ಪ್ರೆಸ್ ಸಂಸ್ಥೆ ಸಾಮಾಜಿಕವಾಗಿ ಪ್ರತಿದಿನ ಕೆಲಸ ಮಾಡ್ತಾ ಇದೆ, ನಿಮ್ಗೆ ಗೊತ್ತಿದೆ. ಅದು ಈ ಥರದ ಒಂದು ದೊಡ್ಡ ಕಾರ್ಯಕ್ರಮವನ್ನು ನಾವು ಮಾಡಬೇಕು ಅನ್ನುವಾಗ 10 ವರ್ಷ ಬೇಕಾಯಿತು. ಅದನ್ನೇ ಹೇಳೋದು, ಆ ಸ್ಟಾರ್ಟಪ್ ಪ್ಲೇಯರ್ ಇದಲ್ಲ 1 to 10 years, ಅದು ಇವರೆಲ್ಲ ಈಗ ನಾವೇನು ಸ್ಟಾರ್ಟಪ್ ಇರ್ತೀವಿ ಅವ್ರ ಸಮಸ್ಯೆಗಳು ಗೊತ್ತು. ಮಾರ್ಕೆಟಿಂಗ್ ಹೋದರೆ ಸೇಲ್ಸ್ ಆಗಲ್ಲ, ಸೇಲ್ಸ್ ಇದ್ದರೆ ಫಿನಾನ್ಸ್ ಬರಲ್ಲ, ಫಿನಾನ್ಸ್ ಹೋದರೆ ಇಲ್ಲಿ ಟೀಮ್ ಸೆಟ್ ಆಗಲ್ಲ. ಅಲ್ಲಿಗೇನಾಗ್ತದೆ, ಅವ್ರ ಕನಸುಗಳು ನಿಧಾನಕ್ಕೆ ಬ್ರೇಕ್ ಆಗ್ತಾ ಬರ್ತದೆ. ಅದು ಆ ಥರ ಆಗಬಾರ್ದು. ಆ ಕನಸುಗಳು ಈಡೇರಬೇಕು, ಬೇಗ ಪ್ರಾಡಕ್ಟ್ಗಳು ಸೇಲ್ ಆಗಬೇಕು ಅಥವಾ ಬೇಗ ಸರ್ವಿಸ್ ಆಗಬೇಕು. ಇದು ನಮ್ಮ ಉದ್ದೇಶ ಆಗಿತ್ತು. ಅದ್ರ ಮೂಲಕ ನಾವೀಗ ಏನು ಮಾಡಿದ್ವಿ, ಆರೋಗ್ಯ ಮೇಳ, ಫ್ಯಾಷನ್ ಮತ್ತು ಕೃಷಿ ಉಪಕರಣಗಳಿಗೆ ನಾವು ಒಂದು ಮಾರ್ಕೆಟಿಂಗನ್ನು ಒದಗಿಸುವ ಮೂಲಕ ಎಕ್ಸ್ಪೋನ್ ಮಾಡಿದ್ದೇವೆ. ಈಗಾಗಲೇ 60 ಸ್ಟಾಲ್ಗಳಿದೆ, ನೀವೆಲ್ಲ ವಿಸಿಟ್ ಮಾಡಿ. ಬೇರೆ ಬೇರೆ ಪದಾರ್ಥಗಳು, ಬೇರೆ ಬೇರೆ ಕೌಶಲ್ಯಗಳು, ಬೇರೆ ಬೇರೆ ಇನ್ಸ್ಟ್ರೂಮೆಂಟ್ಸ್ ಇದೆ, ನೋಡಿ ಒಂದು ಸರಿ. ಓಕೆ, ಈ ಪ್ರಯೋಗಗಳನ್ನು ನಾವು ಮಾಡಿದ್ವಿ. ಈ ಕಾರ್ಯಕ್ರಮವನ್ನು ಈಗ ನೀವೆಲ್ಲರೂ ಚೆಂದ ಕಾಣಿಸ್ಕೊಳ್ಬೇಕು ಅಂತ ಕೇಳ್ಕೊಳ್ತಾ ಇದ್ದೇವೆ. ಈ ಕಾರ್ಯಕ್ರಮದಲ್ಲಿ ವುಮೆನ್ ಎಂಟರ್ಪ್ರನರ್ಸ್ನ ಗೌರವಿಸುವಂಥದ್ದು, ಸ್ಟಾರ್ಟಪ್ ಗೌರವಿಸುವಂಥದ್ದು, ಮತ್ತು ನಮ್ಮ ತೀರ್ಥಹಳ್ಳಿ ಇವತ್ತು ರಾಜ್ಯದಲ್ಲಿ ಎಲ್ಲ ಕ್ಷೇತ್ರಗಳಲ್ಲೂ ಮುಂಚೂಣಿ ಇದೆ. ಶಿಕ್ಷಣ ಕ್ಷೇತ್ರದಲ್ಲಿ ವಿ ಆರ್ ನಂಬರ್ 1 ದಿಸ್ ಇಯರ್. ಕ್ಯಾಪ್ಸ್ ಶಿಕ್ಷಣ ಕ್ಷೇತ್ರದಲ್ಲಿ ಈ ಸಾಲಿನಲ್ಲಿ ತೀರ್ಥಹಳ್ಳಿ ರಾಜ್ಯದಲ್ಲೇ ನಂಬರ್ 1. ನಿಮ್ಮೆಲ್ಲರ ಸಾಧನೆ ಅದರಲ್ಲಿದೆ. ಯಾಕಂದರೆ ಎಲ್ಲ ಮಕ್ಕಳುಗಳು ಪಾರ್ಟಿಸಿಪೇಟ್ ಮಾಡಿದ್ದೀರಾ, ಓದಿದ್ದೀರಾ. SLCಯಲ್ಲಿ ನಾವು ಟಾಪ್ ಇದ್ದೇವೆ, PUCಯಲ್ಲಿ ನಾವು ಟಾಪ್ ಇದ್ದೇವೆ, ಡಿಗ್ರಿಯಲ್ಲಿ ನಾವು ಟಾಪ್ ಇದ್ದೇವೆ, ಮಾಸ್ಟರ್ ಡಿಗ್ರೀಸಲ್ಲಿ ನಾವು ಇದ್ದೇವೆ, ಕಾಂಪಿಟೇಟಿವ್ ಎಕ್ಸಾಮ್ಸಲ್ಲಿ ನಾವು ಟಾಪ್ ಇದ್ದೇವೆ. ಈ ಮೂಲಕ ಶಿಕ್ಷಣ ಕ್ಷೇತ್ರದಲ್ಲೂ ಕೂಡ ತೀರ್ಥಹಳ್ಳಿ, ಮಲೆನಾಡು ನಾವು ದೊಡ್ಡ ಕೊಡುಗೆಯನ್ನು ನಾವು ಕರ್ನಾಟಕಕ್ಕೆ ನೀಡ್ತಾ ಇದ್ದೇವೆ, ದೇಶಕ್ಕೆ ನೀಡ್ತಾ ಇದ್ದೇವೆ. ಹಾಗಾಗಿ ನಾವು ಅಂದ್ಕೊಂಡ್ವಿ ಶಿಕ್ಷಣದಲ್ಲಿ ಏನು ಮಾಡ್ಬೋದು ಅಂತ. ಶಿಕ್ಷಣದಲ್ಲಿ ನಾವು ನಿನ್ನೆ ಕೂಡ ಒಂದಷ್ಟು ಕಾನ್ಫರೆನ್ಸ್ಗಳನ್ನು ಮಾಡಿದ್ದೇವೆ. ಇವತ್ತು ಶಿಕ್ಷಣದಲ್ಲಿ ಅದನ್ನು ಗುರುತಿಸುವ ಮೂಲಕ ನಮ್ಮ ಒಂದು ಪ್ರೇರಣೆ, ಆ ಮಕ್ಕಳು ಇನ್ನೂ ಒಂದು ಅಚೀವ್ ಮಾಡಬೇಕು, ಇನ್ನೊಂದು ಹೆಜ್ಜೆ ಹೋಗಬೇಕು, ತಂದೆ ತಾಯಿಗಳು ಅವರಿಗೆ ಇನ್ನೊಂದು ಸಪೋರ್ಟ್ ಮಾಡ್ತಾರೆ, ಸಮಾಜ ಅವರಿಗೆ ಗುರುತಿಸುತ್ತೆ. ಆವಾಗ ಅವರು ಸಮಾಜದಲ್ಲಿ ಇನ್ನೊಂದು ಸ್ಟೆಪ್ ಹೋಗಲಿಕ್ಕೆ ಒಂದು ಕಲ್ಪನೆ ಬರ್ತದೆ. ಆ ದೃಷ್ಟಿಯಿಂದ ಸುಮಾರು 38 ಶಾಲೆಯ ಟಾಪರ್ಸು, ನಮ್ಮ ತೀರ್ಥಹಳ್ಳಿ ತಾಲೂಕಿನಲ್ಲಿರುವಂಥ ಎಲ್ಲ PU ಕಾಲೇಜ್ ಟಾಪರ್ಸು ಮತ್ತು ಡಿಗ್ರಿ ಟಾಪರ್ಸು, ರ್ಯಾಂಕ್ ಹೋಲ್ಡರ್ಸ್ಗಳಿಗೆ ನಾವೊಂದು ಚಿಕ್ಕ ಗೌರವವನ್ನು ನಮ್ಮ ಸಂಸ್ಥೆಯ ವತಿಯಿಂದ ಇಟ್ಕೊಂಡಿದ್ದೇವೆ. ಜಸ್ಟ್ ಮೋಟಿವೇಶನ್ ಆ್ಯಂಡ್ ಅವರ ಸಾಧನೆಗೆ ನಾವೊಂದು ಗೌರವಿಸುವ ಸಲುವಾಗಿ. ಇದು ಶಿಕ್ಷಣ ಮತ್ತು ಇದು ಕಾನ್ಸೆಪ್ಟಲ್ಲಿ ತಮ್ಮೆಲ್ಲರಿಗೂ ಇದಕ್ಕೆ ಬಂದಿದ್ದೀರಾ, ತಮ್ಮ ಪೇರೆಂಟ್ಸ್ ಬಂದಿದ್ದಾರೆ, ಕೆಲವು ಶಾಲೆಯ ಶಿಕ್ಷಕರುಗಳು ಬಂದಿದ್ದಾರೆ, ಎಲ್ಲರಿಗೂ ಅವರು ಕೂಡ ಮತ್ತೆ ಸ್ವಾಗತಿಸ್ತಾ ಇದ್ದೇವೆ. ಇನ್ನೊಂದು ಸಬ್ಜೆಕ್ಟ್ ಏನು ಮಾಡಿದ್ದೇವೆ ಅಂತಂದರೆ, ಈ ಕಾರ್ಯಕ್ರಮದಲ್ಲಿ ನಮ್ಮ ಎಲ್ಲ ವಿದ್ಯಾರ್ಥಿಗಳಿಗೆ, ಯುವಜನತೆಗೆ ಸಮಸ್ಯೆ ಅನ್ನೋದು, ಈಗಾಗಲೇ 50 ಕಂಪನಿಗಳು ಇಂಟ್ರ್ಯೂ ಮಾಡ್ತಾ ಇದ್ದಾವಲ್ಲಿ. ಗರ್ಲ್ಸ್ ಹೈಸ್ಕೂಲ್ನಲ್ಲಿ ಇಂಟ್ರ್ಯೂ ಆಗ್ತಾ ಇದೆ, 50 ಕಂಪನಿಗಳು ಇಂಟ್ರ್ಯೂ ಮಾಡ್ತಾ ಇದ್ದಾರೆ. ಈಗಾಗಲೇ 100 ವಿದ್ಯಾರ್ಥಿಗಳು, ಉದ್ಯೋಗಾಂಕ್ಷಿಗಳು ಬಂದಿದ್ದಾರೆ, ಅವರು ಇಂಟ್ರ್ಯೂ ಅಟೆಂಡ್ ಮಾಡ್ತಾ ಇದ್ದಾರೆ, ಕೌಶಲ್ಯವನ್ನು ಕಲಿತಾ ಇದ್ದಾರೆ, ಜಾಬನ್ನು ಪಡಿತಾ ಇದ್ದಾರೆ. ಸೊ ಇದೆಲ್ಲ ಒಂದು ಪ್ರೋಸೆಸ್. ಇಲ್ಲಿ ಈಗ ನಾವು ಮಾಡ್ತಿರುವಂಥದ್ದು ಇನ್ನೊಂದು ಪ್ರೋಸೆಸ್ಸು. ಸೊ ಇಲ್ಲಿ ಈಗ ಜಾಬ್ ಟಾಕ್ ಅನ್ನುವಂಥ ಕಾನ್ಸೆಪ್ಟ್ ಮೇಲೆ ನಮ್ಮ IAS ದರ್ಶನ ಅಕಾಡೆಮಿ ಮಾಡಿರುವಂಥ ಬೆಂಗಳೂರು ದರ್ಶನ್ ಗರ್ತಿಕೆರವರು ಒಂದು ಸಣ್ಣ ಮಾತನಾಡ್ತಾರೆ, ಜೊತೆಗೆ ಮಾರ್ಗದರ್ಶನವನ್ನು ನಿಮಗೆ ಕೊಡ್ತಾರೆ. ಹೇಗೆ ನೀವೆಲ್ಲ ರ್ಯಾಂಕ್ ಹೋಲ್ಡರ್ ಇದ್ದೀರಿ, ಸ್ಟೂಡೆಂಟ್ಸ್ ಇದ್ದೀರಿ, ಮುಂದೆ ಏನು ಮಾಡಬೇಕು, ಯಾವ ಎಕ್ಸಾಮನ್ನು ಪಾಸ್ ಮಾಡಬೇಕು, ಸರ್ಕಾರಿ IAS KS ಆಗೋದು ಹೇಗೆ, ಸಾಧನೆ ಮಾಡೋದು ಹೇಗೆ, ಕಾಂಪಿಟೇಟಿವ್ ಎಕ್ಸಾಮಲ್ಲಿ ಪಾಸ್ ಆಗೋದು ಹೇಗೆ ಅನ್ನೋ ಬಗ್ಗೆ ದರ್ಶನ್ ಸರ್ ನಿಮ್ಮ ಹತ್ರ ಮಾತಾಡ್ತಾರೆ. ಇದಿಷ್ಟು ಈ ಕಾರ್ಯಕ್ರಮದ ರೂಪುರೇಷೆ ಇದೆ. ಈ ಕಾರ್ಯಕ್ರಮಕ್ಕೆ ತಾವೆಲ್ಲರೂ ಬಂದಿದ್ದೀರಿ. ಇವತ್ತು ಮಧ್ಯಾಹ್ನ ಮತ್ತು ಸಂಜೆ ಕೂಡ ತುಂಬ ಒಳ್ಳೆ ಕಾರ್ಯಕ್ರಮಗಳಿದ್ದಾವೆ. ನೀವೆಲ್ಲರೂ ಫ್ಯಾಮಿಲಿ ಸಮೇತ ಬರಬೇಕು. ನಾಳೆ ಕೂಡ ಕೃಷಿ ಸಂವಾದ ಅನ್ನುವಂಥ ಕಾನ್ಸೆಪ್ಟ್ ನಾವು ಮಾಡಿದ್ದೇವೆ. ಹೇಗೆ ಅಂದರೆ, ಮಲೆನಾಡಿನಲ್ಲಿ ಎಲೆ ಚುಕ್ಕೆ ಮತ್ತು ಇತರ ರೋಗಗಳಿಂದ ಕೃಷಿಯ ಬೆನ್ನೆಲುಬು ನಾವು ತಪ್ತಾ ಇದೆ, ಆತಂಕ ಕೂಡ ಇದೆ. ಅದರ ನಡುವೆ ನಾವು ಆತಂಕದಲ್ಲಿದ್ದೇವೆ. ಅದನ್ನು ಪರಿಹರಿಸುವಂಥ ವಿಜ್ಞಾನಿಗಳು ನಾಳೆ ಬರ್ತಾ ಇದ್ದಾರೆ. ಬೆಳಿಗ್ಗೆ 10 ಗಂಟೆಗೆ ಕಾರ್ಯಕ್ರಮ ಶುರುವಾಗುತ್ತೆ. ಅದಕ್ಕೂ ಕೂಡ ನೀವೆಲ್ಲರೂ ಆಗಮಿಸಬೇಕು. ಸಂಜೆ ಕುಳ್ಳಪ್ಪು ತಂಡ ಕುಂದಾಪುರ ಇವರಿಂದ ಕಾಮಿಡಿ ಶೋ ಇದೆ. ಜೊತೆಗೆ ಕರ್ನಾಟಕದ ವಿವಿಧ ರಿಯಾಲಿಟಿ ಶೋಗಳಲ್ಲಿ ಭಾಗವಹಿಸಿರುವಂಥ ಕಲಾವಿದರುಗಳು ಬರ್ತಾ ಇದ್ದಾರೆ, ಇವತ್ತು ಕೂಡ ಬರ್ತಾ ಇದ್ದಾರೆ.
ಹೀಗಾಗಿ ಒಂದು ಮಾದರಿ ಕಾರ್ಯಕ್ರಮಕ್ಕೆ ನೀವೆಲ್ಲರೂ ಸಾಕ್ಷಿಯಾಗಿದ್ದೀರಾ. ನಿಮ್ಮೆಲ್ಲರ ಬೆಂಬಲ ಇದೆ, ನಿಮ್ಮೆಲ್ಲರ ಸಪೋರ್ಟ್ ಇದೆ. ಜೊತೆಗೆ ಅತಿಥಿಗಳು ಕೂಡ ನಮ್ಮ ವೇದಿಕೆಯಲ್ಲಿದ್ದಾರೆ. ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವಂಥ ಸರ್ವರಿಗೂ, ಸಹಕಾರ ಮಾಡಿರುವಂಥ ಸರ್ವರಿಗೂ ಮತ್ತೊಮ್ಮೆ ನಾನು ಸ್ವಾಗತವನ್ನು ಬಯಸ್ತಾ ಈ ಕಾರ್ಯಕ್ರಮಕ್ಕೆ ಮತ್ತೆ ನಿರೂಪಣೆಗೆ ಬಿಟ್ಟುಕೊಡ್ತಾ ಇದ್ದೇನೆ. ಧನ್ಯವಾದಗಳು. ಎಲ್ಲರನ್ನ ಪ್ರೀತಿಪೂರ್ವಕವಾಗಿ ಸ್ವಾಗತಿಸಿದ ನಿಮಗೂ ಕೂಡ ಸ್ವಾಗತಕ್ಕೆ ಪ್ರೀತಿಯ ಸ್ವಾಗತ ಸರ್. ಧನ್ಯವಾದಗಳು. ಮನಗಳು ಬೆಸೆದು ಮಾನವತ್ವ ಬೆಳಗಲೆಂದು, ಭಯ ಬಿಭತ್ಸ ದೂರವಾಗಿ ಸ್ವಾಭಿಮಾನ ಮೂಡಲೆಂದು ಕೋರುತ್ತಾ ಶುಭ ಕೋರುತ್ತಾ ಇದೀಗ ಉದ್ಯೋಗ ಮತ್ತು ಕೌಶಲ್ಯ ಮೇಳದ ಉದ್ಘಾಟನೆ ನಡೆಸಿಕೊಡಬೇಕಾಗಿ ದರ್ಶನ್ ಗರ್ತಿಕೆರೆ, IAS ದರ್ಶನ ಬೆಂಗಳೂರು ಇವರಲ್ಲಿ ಕೇಳ್ಕೊಳ್ತಾ ಇದ್ದೇನೆ. ಹಾಗೆ ವೇದಿಕೆಯಲ್ಲಿ ಆಸೀನರಾಗಿರುವ ಎಲ್ಲ ಗಣ್ಯರು ಸಹಕರಿಸಬೇಕಾಗಿ ವಿನಂತಿಸ್ತಾ ಇದ್ದೇನೆ. शुभं कुरुत्वं कल्याणम् आरोग्यं धनसम्पदः शत्रुबुद्धिविनाशाय दीपज्योतिर्नमोऽस्तुते दीपज्योतिर्नमोऽस्तुते दीपज्योतिर्परब्रह्म दीपज्योतिर्जनार्दनः दीपज्योतिर्परब्रह्म दीपज्योतिर्जनार्दनः दीपो हरतु मे पापं सन्ध्यादीपनमोऽस्तुते ओ दीपब्रह्मरूपस्त्वं ज्योतिषां प्रभुरव्ययः ओ दीपब्रह्मरूपस्त्वं ज्योतिषां प्रभुरव्ययः आरोग्यं देहि पुत्रांश्च मतिं स्वच्छां हि मे सदा रवेरस्तं समारभ्य यावत् सूर्योदयो भवेत् रवेरस्तं समारभ्य यावत् सूर्योदयो भवेत् यस्य तिष्ठे गृहे दीपः तस्य नास्ति दरिद्रता शुभं कुरुत्वं कल्याणम् आरोग्यं धनसम्पदः शुभं कुरुत्वं कल्याणम् आरोग्यं धनसम्पदः शत्रुबुद्धिविनाशाय दीपज्योतिर्नमोऽस्तुते दीपज्योतिर्नमोऽस्तुते. ಇದೀಗ ಅನಿಲ್ ರೋಟರಿ ಕ್ಲಬ್ ಅಧ್ಯಕ್ಷರು ಕಾರ್ಯಕ್ರಮದ ಉದ್ದೇಶಿಸಿ ಒಂದೆರಡು ಮಾತನಾಡಬೇಕಾಗಿ ಕೇಳ್ಕೊಳ್ತಾ ಇದ್ದೇನೆ. ಮಾತಿನ ಮಂಟಪಕ್ಕೆ ಸ್ವಾಗತ ಸರ್. ಎಲ್ರಿಗೂ ನಮಸ್ಕಾರ. ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ UPSC ಮತ್ತು KPSCಯ ಎಜುಕೇಷನ್ ಸೆಂಟರ್ನ ಫೌಂಡರ್ ಆಗಿರ್ತಕ್ಕಂಥ ದರ್ಶನ್ ಗರ್ತಿಕೆರೆಯವರವರೇ, ಹಾಗೆ ಮೊಹಮ್ಮದ್ ಶಫೀರ್ ಅವರೇ, ಹಾಗೆ ನಮ್ಮೂರು ಎಕ್ಸ್ಪ್ರೆಸ್ಸಿನ ಸೌತ್ ಇಂಡಿಯಾದ ಇನ್ಚಾರ್ಜ್ ಆಗಿರ್ತಕ್ಕಂಥ ಎಚ್ ಆರ್ ಆಗಿರ್ತಕ್ಕಂಥ ಜೀವನ್ರವರೇ, ಹಾಗೆ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿರ್ತಕ್ಕಂಥ ಎಲ್ಲ ವಿವಿಧ ಕಂಪನಿಗಳ ಮುಖ್ಯಸ್ಥರೇ ಹಾಗೂ ಪ್ರತಿನಿಧಿಗಳೇ ಹಾಗೂ ಉದ್ಯೋಗ ಆಕಾಂಕ್ಷಿಗಳೇ, ವಿದ್ಯಾರ್ಥಿನಿಯರೇ ಮತ್ತು ತೀರ್ಥಹಳ್ಳಿಯ ಸಮಸ್ತ ನಾಗರಿಕ ಬಂಧುಗಳೇ ಮತ್ತು ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಕ್ಕಂಥ ಎಲ್ಲ ಬಂಧುಗಳೇ, ಮೊದಲನೇದಾಗಿ ಈ ಒಂದು ಮಲ್ನಾಡ್ ಉತ್ಸವ 3 ದಿನದ ಒಂದು ಉತ್ಸವವನ್ನು ಆಯೋಜನೆ ಮಾಡಿರ್ತಕ್ಕಂಥ ನಮ್ಮೂರ ಎಕ್ಸ್ಪ್ರೆಸ್ಸಿನ ಎಲ್ಲ ರಾಘು ಮತ್ತು ತಂಡದವರದ್ದು ಶುಭಾಶಯವನ್ನು ಕೋರ್ತಾ ಇದ್ದೀನಿ. ಹಾಗೆ 10 ವರ್ಷವನ್ನು ಪೂರೈಸಿದಂಥ ಈ ಒಂದು ಪ್ರಸಾರ ವಾಹಿನಿಗೆ ಅಭಿನಂದನೆಯನ್ನು ಕೂಡ ಸಲ್ಲಿಸ್ತಾ ಇದ್ದೀನಿ. ಮುಖ್ಯವಾಗಿ ನಾವು ಹೇಳಬೇಕಂದ್ರೆ, ಒಂದು ಕಾರ್ಯಕ್ರಮ, ಒಂದು ಉತ್ಸವ ಮಾಡಬೇಕಂದ್ರೆ ನಾವು ಇಂಥ ಒಂದು ಉದ್ಯೋಗ ಮೇಳ, ಈ ರೀತಿಯ ಒಂದು ಮೇಳಗಳನ್ನು ನಾವು ಹಂಚ್ಕೊಳ್ಳಿದ್ದಾರೆ. ನಮ್ಮ ಉತ್ಸವನ ಮಾಡ್ಕೊತೀವಿ, ಹಾಗೆ ಕೈ ಬಿಡ್ತೀವಿ. ಪ್ರತಿಯೊಂದು ಒಂದು ಉತ್ಸವ ಮಾಡಬೇಕಾದ್ರೆ ಈ ಒಂದು ಉದ್ಯೋಗ ಮೇಳ ಮಾಡಿದರೆ ಸಾಕಷ್ಟು
ನಿರುದ್ಯೋಗ ಸಮಸ್ಯೆ ಬಗೆಹರಿಯುತ್ತೆ ಅಂತ ಈ ನಿಟ್ಟಿನಲ್ಲಿ ಹೇಳ್ತೀನಿ. ಹಾಗೆ ನಮ್ಮ ದೇಶದ ಆರ್ಥಿಕ ಪರಿಸ್ಥಿತಿ ಕೂಡ ಬದಲಾವಣೆ ಆಗುತ್ತೆ. ನಾವೆಲ್ಲ ಒಳ್ಳೆ ರೀತಿಯಲ್ಲಿ ಎಜುಕೇಷನ್ ಮಾಡ್ತೀವಿ. ನಮ್ಮ ಭಾರತದಲ್ಲಿ ದುಡಿಯೋದೇ ಹೊರದೇಶಗಳಲ್ಲಿ ಹೋಗಿ ದುಡಿಯುವಂಥ ವ್ಯವಸ್ಥೆ ಇದೆ ಈಗ. ಯಾಕಂದರೆ ಸಾಕಷ್ಟು ಒಂದು ಕಂಪ್ನಿಯನ್ನು ಹುಟ್ಟುಹಾಕುವಂಥ ಎಬಿಲಿಟಿ ಇರುವಂಥ ಮನುಷ್ಯರು ಏನು ಮಾಡ್ತಾರೆ, ಹೊರಗಡೆ ಹೋಗ್ತಾರೆ. ಹೊರಗಡೆ ಹೋಗಿ ಯಾರ್ದೋ ಕೆಳಗಡೆ ಕೈ ಕೆಲಸ ಮಾಡಿ ಕೊನೆಗೆ ಅಲ್ಲೇ ದುಡಿದು ಅಲ್ಲೇ ನಮ್ಮ ಇಂಡಿಯಾದಲ್ಲಿ ಯಾವುದಕ್ಕೂ ಸ್ಯಾಲ್ರಿ ಸಾಕಾಗಲ್ಲ ಅನ್ನೋ ನಿಟ್ಟಿನಲ್ಲಿ ಹೊರಗಡೆ ಹೋಗಿ ಕೆಲಸ ಮಾಡ್ತಾರೆ. ನಿಜವಲ್ಲೂ ಅವರು ನಮ್ಮ ದೇಶದಲ್ಲೇ ಇದ್ಕೊಂಡು ಒಂದು ಕಂಪ್ನಿಯನ್ನು ಹುಟ್ಟಾಕಿ ಸಾಕಷ್ಟು ಜನರಿಗೆ ಕೆಲಸವನ್ನು ಕೊಡುವಂಥ ವ್ಯವಸ್ಥೆ ಕೂಡ ಮಾಡ್ಬೋದಾಗಿರುತ್ತೆ. ಆದರೆ ಇತ್ತೀಚಿನ ಅದೊಂದು ಬದಲಾವಣೆ ಆದಲ್ಲಿ ನಾವು ಅದನ್ನು ಸಮರ್ಪಕವಾಗಿ ಅದನ್ನು ನಿರೂಪಿಸ್ಬೋದು. ಹಾಗೆ ಈ ಒಂದು ಕಾರ್ಯಕ್ರಮ ನಿಜವಾಗಲೂ ಸಾಕಷ್ಟು ಉದ್ಯೋಗ ಆಕಾಂಕ್ಷಿಗಳಿಗೆ ಒಂದು ಅವಕಾಶ ಆಗುತ್ತೆ. ಯಾಕಂದರೆ ಸಾಕಷ್ಟು ಕಂಪ್ನಿಗಳಿಂದ ಬಂದಿದ್ದಾರೆ, ಪ್ರತಿನಿಧಿಗಳು ಬಂದಿದ್ದಾರೆ. ನಾವು ಮತ್ತೊಂದು ಕಡೆ ಒಂದು ಉದ್ಯೋಗ ಅರಸಿ ಹೋದಾಗ ಕೇವಲ ಏಕ ಕಂಪ್ನಿಯಲ್ಲಿ ನಾವು ಹೋಗಿ ಭೇಟಿ ಮಾಡೋದೇ ಕಷ್ಟ ಆಗುತ್ತೆ. ಇಲ್ಲಿ ಸಾಕಷ್ಟು ರಾಜ್ಯದ ಸಾಕಷ್ಟು ಕಂಪ್ನಿಗಳಿಂದ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಅದೇ ರೀತಿ ಉದ್ಯೋಗ ಆಕಾಂಕ್ಷಿಗಳು ಕೂಡ ಬಂದಿದ್ದಾರೆ. ಇದೊಂದು ಒಳ್ಳೆಯ ಒಂದು ಅವಕಾಶ ಅಂತ ತಿಳ್ಕೊಂಡು ಆ ಒಂದು ಸದುಪಯೋಗನ ಪಡ್ಕೋಬೇಕಾಗತ್ತೆ. ಹಾಗೆ ಇನ್ನು ಸಾಕಷ್ಟು ಗಣ್ಯರು ಮಾತಾಡೋರು ಇದ್ದಾರೆ. ಹಾಗೆ ಈ ಒಂದು ಕಾರ್ಯಕ್ರಮನ ಆಯೋಜನೆ ಮಾಡಿರ್ತಕ್ಕಂಥ ನಮ್ಮೂರು ಎಕ್ಸ್ಪ್ರೆಸ್ ತಂಡದವರು ಇದೇ ರೀತಿಯ ಯಶಸ್ಸನ್ನು ಕಾಣಲಿ, ಮುಂದೆ ಕೂಡ ಉತ್ತಮ ಒಂದು ಕಾರ್ಯಕ್ರಮವನ್ನು ಮಾಡ್ತಾ ಒಂದು ಮುಂದೆ ರಾಜ್ಯದಲ್ಲಿ ಮತ್ತು ನ್ಯಾಷನಲ್ ಲೆವೆಲಲ್ಲಿ ಉತ್ತಮ ಯಶಸ್ಸನ್ನು ಕಾಣಲಿ ಅಂತ ಆಶಿಸ್ತಾ ಎರಡು ಮಾತನಾಡಲು ಅವಕಾಶ ಕೊಟ್ಟ ತಮಗೆಲ್ಲರೂ ವಂದಿಸ್ತಾ ನಾನು ಮಾತನ್ನು ಮುಗಿಸ್ತೀನಿ. ಧನ್ಯವಾದಗಳು. ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದ ಅನಿಲ್ ಅಧ್ಯಕ್ಷರು ಲೋಟರಿ ಕ್ಲಬ್ ಇವರಿಗೆ ಧನ್ಯವಾದಗಳು. ಜೀವನ್ HR8 ಬೆಂಗಳೂರು ಇವರು ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಬೇಕಾಗಿ ನುಡಿಪೀಠಕ್ಕೆ ಆಹ್ವಾನಿಸುತ್ತೇನೆ. ಎಲ್ರಿಗೂ ನಮಸ್ಕಾರ. ಜೀವನ್ ಅಂತೇಳಿ ಬೆಂಗಳೂರಿಂದ. ಟುಡೇ ಏನಪ್ಪ ರಾಘವೇಂದ್ರ ಅವರು ನಮ್ಮೂರು ಎಕ್ಸ್ಪ್ರೆಸ್ ಇದು 10 ವರ್ಷಗಳಿಂದ ಒಂದು ಜರ್ನಿ ನಮ್ಮದು. ಅವರು ಸ್ನೇಹ ಬಾಂಧವ್ಯ ಒಂದು ಬಸ್ಸಿಂದನೂ ಸ್ಟಾರ್ಟ್ ಆಯಿತು. ಅದು ಇವತ್ತು ಬಸ್ಸಲ್ಲಿ ಸ್ಟಾರ್ಟ್ ಆಗಿ ಇವತ್ತು ನಿಮ್ಮ ಯಾವುದೋ ಒಂದು ತೀರ್ಥಹಳ್ಳಿಲಿ ನಿಮ್ಮ ಆಗು ಹೋಗುಗಳ ಎಲ್ಲದಕ್ಕೂ ಜವಾಬ್ದಾರಿಯುತವಾಗಿ ಒಂದು ಪಬ್ಲಿಕ್ ರೆಸ್ಪಾನ್ಸಿಬಿಲಿಟಿ ತೊಗೊಂಡು ನಮ್ಮೂರು ಎಕ್ಸ್ಪ್ರೆಸ್ ಅಂತ ಒಂದು ಆ ಸಂಸ್ಥೆ ವತಿಯಿಂದ ಇವತ್ತು ನಿಮ್ಮ ನೋಡಲಿಕ್ಕೆ ನಮಗೊಂದು ಭಾಗ್ಯವನ್ನು ಕೊಟ್ಟಿದ್ದಾರೆ. ಜೊತೆಗೆ ಇವತ್ತು ನಿಮಗೆ 35+ ಅಂದರೆ 50 ಕಂಪ್ನಿ ತನಕನೂ ನಿಮಗೆ ಉದ್ಯೋಗ ಸಿಗುವಂಥ ಚಾನ್ಸ್ ಇರುತ್ತೆ. ಯಾಕೆ ಅಂದರೆ 6786 ಉದ್ಯೋಗಗಳು ಇವತ್ತು ಸೃಷ್ಟಿಯಾಗಿದೆ. ಟೋಟಲ್ ಬೆಂಗಳೂರು ಆಗ್ಬೋದು, ನಮ್ಮ ಸುತ್ತಮುತ್ತ ಎಲ್ಲರಿಂದ 5670 ಇಷ್ಟು ಕಂಪ್ನಿ ಇಷ್ಟು ಉದ್ಯೋಗಗಳು ಓಪನಿಂಗ್ ಇದೆ. ಬಟ್ ನಮ್ಮ ಏನು ಇಲ್ಲಿ HR ಬಂದಿದ್ದಾರೆ ಎಲ್ಲ ಥರ ಓದಿದ್ದೀರಾ, ಓದಿಲ್ಲ ಅಂದರೂ ಪರವಾಗಿಲ್ಲ. ಪ್ರತಿ ಒಬ್ರಿಗೂ ಕೂಡ ಇಂಜಿನಿಯರಿಂಗ್ ಆಗ್ಬೋದು, ನಿಮ್ಮ MSc BSc BBA MBA ಪ್ರತಿ ಒಬ್ಬರು ಕೂಡ ಇವತ್ತು ಉದ್ಯೋಗದ ಆಪ್ಷನ್ ತುಂಬ ಚೆನ್ನಾಗಿದೆ. ನಿಮ್ಮ ಇವಾಗಲೂ ಕೂಡ ನಿಮ್ಮ ಅಕ್ಕಪಕ್ಕ ಮನೆ ಆಗ್ಬೋದು, ತೀರ್ಥಹಳ್ಳಿಯ ಕುಟುಂಬಸ್ಥರು ದಯವಿಟ್ಟು ಅಟೆಂಡ್ ಮಾಡೋಕ್ಕೆ ಹೇಳಿ. 3 ಸೆಟ್ ರೆಸ್ಯೂಮೆ ತೊಗೊಳ್ಳಿ, ಯಾವ ಕಂಪ್ನಿ ನಿಮಗೆ ಇಷ್ಟ ಆಗುತ್ತೆ ಅಟೆಂಡ್ ಮಾಡೋದಕ್ಕೆ ಹೇಳಿ. ಮತ್ತು ಯಾಕೆ ಅಂದರೆ ಈ ಥರ ಒಂದು ಕಾರ್ಯಕ್ರಮ ಮಾಡಬೇಕು ಅಂದರೆ ಇದು ದೊಡ್ಡ ವ್ಯಕ್ತಿಗಳೇ ಆಗಬೇಕು. ಬಟ್ ಈಗ 10 ವರ್ಷ ಕಂಪ್ಲೀಟ್ ಆಗಿರೋ ನಮ್ಮೂರು ಎಕ್ಸ್ಪ್ರೆಸ್ ಪತ್ರಿಕೆ. ಹಾಗಾಗಿ ರಾಘು ಸರ್ ನಿಮ್ಮೆಲ್ಲರಿಗೂ ಕೂಡ ಇವತ್ತು ನೆನೆಸ್ಕೋಬೇಕು. ಈ ಥರ ವ್ಯಕ್ತಿ ಇವತ್ತು ಹಿಂಗೆ ಬೆಳೀತಾ ಇದ್ದಾರೆ ಅಂದರೆ ಅದಕ್ಕೆ ಕಾರಣ ನಿಮ್ಮ ಕೊಟ್ಟಿರುವಂಥ ಬೆಂಬಲ ಮತ್ತು ನಿಮ್ಮ ಊರಿನವರು ಅವ್ರಿಗೆ ಏನು ಸಪೋರ್ಟ್ ಮಾಡ್ತಾ ಇದ್ದೀರಾ ಅದು ದಯವಿಟ್ಟು ಹಾಗೆ ಕಂಟಿನ್ಯೂ ಇರಲಿ. ಮತ್ತು ಇದು ಇವತ್ತು ಹೊಸ ಒಂದು ತಂತ್ರಜ್ಞಾನ ಮತ್ತು ಹೊಸ ಒಂದು ಏನು ನಿಮ್ಮಲ್ಲಿ ಮಾಡಿದರೆ ಇವತ್ತು 50 ಸ್ಟಾಲ್ಸ್ ಆಗ್ಬೋದು. ಮತ್ತು ಹೊರಗಡೆಯಿಂದ ಬಂದಿರೋಂಥ ಮೈಸೂರು, ಮಂಡ್ಯ, ಹಾಸನ ಕಡೆಯಿಂದೆಲ್ಲ ಬಂದಿದ್ದಾರೆ ಇಲ್ಲಿಗೆ. ತುಂಬ ಖುಷಿ ಆಗ್ತದೆ. ತೀರ್ಥಹಳ್ಳಿ ಎಲ್ಲೆಲ್ಲಿ ಫೇಮಸ್ ಅಂದರೆ ಇವತ್ತು ನೆನೆ ಜಸ್ಟ್ ಯಾವಾಗಲೂ ಬಂದ್ವಿ ನಾವಿಲ್ಲಿ, ಒಂದು ರೂಮು ಕೂಡ ಸಿಗ್ತಾ ಇಲ್ಲ ಅಂದರೆ ಎಷ್ಟು ಬೇಡಿಕೆ ಇದೆ ತೀರ್ಥಹಳ್ಳಿಲಿ. ದಯವಿಟ್ಟು ಅದನ್ನ ಕರೆಕ್ಟಾಗಿ ಯುಟಿಲೈಸ್ ಮಾಡ್ಕೊಳ್ಳಿ. ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ ರಾಘವೇಂದ್ರ ಸರ್ ನಿಮ್ಮ ತೀರ್ಥಹಳ್ಳಿ ನಮ್ಮೂರು ಎಕ್ಸ್ಪ್ರೆಸ್ ಮುಖಾಂತರ ಇಡೀ ಕರ್ನಾಟಕದ ಮೂಲೆ 30 ಜಿಲ್ಲೆಗೂ ಕೂಡ ಈ ನಿಮ್ಮ ತೀರ್ಥಹಳ್ಳಿಯ ಬಗ್ಗೆ ಎಲ್ಲ ಥರದೂ ಕೂಡ ಅಲ್ಲಿ ಬಿತ್ತನೆ ಮಾಡ್ತಾ ಇದ್ದಾರೆ. ಹಾಗಾಗಿ ಮುಂದಿನ ದಿನಗಳಲ್ಲಿ ನಮ್ಮೂರು ಎಕ್ಸ್ಪ್ರೆಸ್ ಇನ್ನು ಅತಿ ದೊಡ್ಡದಾಗಿ ಬೆಳಿಬೇಕು. ಮತ್ತು ಅದೇ ರೀತಿ ಸಾವಿರಾರು ವಿದ್ಯಾರ್ಥಿಗಳಿಗೆ ಇದೇ ಥರ ಪ್ರೋತ್ಸಾಹ ನೀಡಿ, ಯಾರು ಪಾಸ್ ಆಗಿದ್ದಾರೆ ಅಥವಾ ರ್ಯಾಂಕ್ ತೊಗೊಂಡಿದ್ದಾರೆ ಅವರೇ ಒಂದು ಓನಾಗಿ ಬಂದು ನಿಂತ್ಕೊಂಡು ಈ ಥರ ಒಂದು ಕಾರ್ಯಕ್ರಮ ಮಾಡ್ತಾ ಇದ್ದಾರೆ. ದಯವಿಟ್ಟು ನಿಮ್ಮ ಸಹಕಾರ ಮುಂದೆ ಇದೇ ರೀತಿ ಇರಲಿ. ಅವರು ಕೂಡ ಪ್ರತಿಯೊಂದು ಹೆಜ್ಜೆಯಲ್ಲೂ ಕೂಡ
ನಿಮ್ಮ ಸಹಕಾರ ಬೇಕಾಗಿ ಕೇಳ್ಕೊತಾ ಇದ್ದೀನಿ. ಎಲ್ರಿಗೂ ಧನ್ಯವಾದಗಳು. ಥ್ಯಾಂಕ್ ಯು. ಕಾರ್ಯಕ್ರಮದ ಉದ್ದೇಶಿಸಿ ಬಹಳ ಅದ್ಭುತವಾಗಿ ಮಾತನಾಡಿರುವಂತಹ ಜೀವಾ ನೇಚರ್ ಎಡ್ ಬೆಂಗಳೂರು ಸರ್ ಇವರಿಗೆ ಧನ್ಯವಾದಗಳು. ಇದೀಗ ಜಾಬ್ ಟ್ಯಾಕ್ ದರ್ಶನ್ ಗರ್ತಿಕೆರೆ IAS ದರ್ಶನ ಒಳ್ಳೆ ಜಾಬ್ ಪಡೆಯುವುದು ಹೇಗೆ, ಸ್ಪರ್ಧಾತ್ಮಕ ಪರೀಕ್ಷೆ ಎದುರಿಸುವುದು ಹೇಗೆ, ಇದರ ಕುರಿತಾಗಿ ದರ್ಶನ್ ಸರ್ ಅವರು ಮಾತನಾಡಲಿಕ್ಕಿದ್ದಾರೆ. ಎಲ್ರಿಗೂ ನಮಸ್ಕಾರ. ಇವತ್ತು ಈ ಕಾರ್ಯಕ್ರಮ ನನಗೆ 3 ವಿಷಯಕ್ಕೆ ತುಂಬ ಮುಖ್ಯವಾಗಿದೆ. ಮೊದಲನೇದು ತೀರ್ಥಹಳ್ಳಿಯಲ್ಲಿ ನಂದು ಮೊದಲನೇ ಸ್ಪೀಚ್ ಇದು. ರಾಜ್ಯಾದ್ಯಂತ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಮತ್ತು ದೇಶದ ಬೇರೆ ರಾಜ್ಯಗಳಲ್ಲೂ ಪಾಠ ಮಾಡಿದ್ದು ಮತ್ತು ಕೆಲವೊಂದಿಷ್ಟು ಸಭೆ ಸಮಾರಂಭಗಳಲ್ಲಿ ಮಾತಾಡಿದ್ವಿ. ಆದರೆ ನನ್ನ ತಾಲೂಕಲ್ಲಿ ಮೊದಲನೇ ಸ್ಪೀಚ್ ಇದು. ಆ್ಯಂಡ್ ಇನ್ನೊಂದು, ಈ ಸಭಾಂಗಣಕ್ಕಿರೋ ಹೆಸರು ಶಾಂತವೇರಿ ಗೋಪಾಲಗೌಡ ಸಭಾಂಗಣ, ಗೇಣಿದಾರರ ಹೋರಾಟದ ನಾಯಕ, ಸಮಾಜವಾದಿ ನಾಯಕ. ಇನ್ನೊಂದು, ಈ ಸಮಾರಂಭಕ್ಕೆ ನನ್ನ ಗುರುಗಳು ಬಂದಿದ್ದಾರೆ, KB ಪ್ರಕಾಶ್ ಸರ್. ನಾನು ಹೈಸ್ಕೂಲ್, ನ್ಯಾಷನಲ್ ಹೈಸ್ಕೂಲ್ ಕೋಣಂದೂರಲ್ಲಿ ಮಾಡಿದ್ದು. ಸೊ ಸರ್ ಇಲ್ಲೇ ಕೂತಿದ್ದಾರೆ. ತುಂಬ ಖುಷಿ ಆಗ್ತಾಯಿದೆ ಸರ್ ಎದುರುಗಡೆ ನಿಂತ್ಕೊಂಡು ಮಾತಾಡೋದಕ್ಕೆ. ಇವತ್ತಿಲ್ಲಿ ಸರ್ ಅವಾಗಲೇ ನಾನು ಬಂದಾಗ ಹೇಳಿದರು, SLC PUC ಮತ್ತು ಡಿಗ್ರಿಯಲ್ಲಿ ಟಾಪರ್ಸ್ ಯಾರು ಬಂದಿದ್ದೀರಿ ಅವರಿಗೆ ಸ್ಕಾಲರ್ಶಿಪ್ ಮತ್ತು ಅವ್ರಿಗೊಂದು ಸನ್ಮಾನ ಕಾರ್ಯಕ್ರಮ ಇದೆ. ಹಾಗಾಗಿ ಎಲ್ಲ ಟಾಪರ್ಸೇ ಇರೋದ್ರಿಂದ ನಮ್ಮ ಮಲೆನಾಡು ಭಾಗದಿಂದ ಒಂದಿಷ್ಟು IAS KASಗಳು ಬರಲಿ, ಅವರಿಗೆ ಸ್ಪೆಸಿಫಿಕ್ ಆಗಿ ಈ UPSC ಅಥವಾ KPSC ಬಗ್ಗೆ ಹೇಗೆ ಪಾಸ್ ಆಗೋದು ಅಥವಾ ಹೇಗೆ ಈ ಎಕ್ಸಾಮನ್ನು ಬರೆಯೋದು, ಅದರಲ್ಲಿರುವ ವಿಷಯಗಳು ಮತ್ತು ಏನೆಲ್ಲ ಸೊಸೈಟಿಯಲ್ಲಿ ಮಿತ್ಸ್ ಇದೆ ಅದನ್ನು ಹೇಳ್ಬೋದಾ ಅಂತ. ಸೊ ಐ ವಿಲ್ ಸ್ಟಿಕ್ ಟು ದಟ್ ಪಾಯಿಂಟ್. ನನಗೊಂದು ಹಾಫ್ ಆನ್ ಅವರ್ ಟೈಮ್ ಕೊಟ್ಟಿದ್ದಾರೆ. ಸೊ ಹಾಫ್ ಆನ್ ಅವರಲ್ಲಿ ಈ UPSC ಬಗ್ಗೆ ಇರುವ ಒಂದಿಷ್ಟು ಸೊಸೈಟಿಯಲ್ಲಿ ಮಿತ್ಸ್ ಇದೆ IAS ಎಕ್ಸಾಮ್ಗಳ ಬಗ್ಗೆ, ಆ ಮಿತ್ಸನ್ನೆಲ್ಲ ಬಸ್ ಮಾಡೋಣ. ಆ್ಯಂಡ್ ಇಟ್ ಈಸ್ ಎವ್ರಿಬಡೀಸ್ ಕಪ್ ಆಫ್ ಟೀ ಅಂತ ಐ ವಾಂಟೆಡ್ ಟು ಪ್ರೆಸೆಂಟ್ ಟು ಯು ಗೈಸ್. ಫಸ್ಟ್ ಥಿಂಗ್, ದಿಸ್ ಎಕ್ಸಾಮಿನೇಷನ್ ನೇಮ್ ಇಸ್ ನಾಟ್ UPSC. UPSC ಇಸ್ ಅ ಎಕ್ಸಾಮಿನೇಷನ್ ಕಂಡಕ್ಟಿಂಗ್ ಬಾಡಿ. ಯೂನಿಯನ್ ಪಬ್ಲಿಕ್ ಸರ್ವಿಸ್ ಕಮಿಷನ್ ಅಂತ ಹೇಳಿ ಕೇಂದ್ರ ಲೋಕ್ ಸೇವಾ ಆಯೋಗ ಅಂತ ಇದೆ. ಅದು ಸಂವಿಧಾನದಲ್ಲೇ ಮೆನ್ಷನ್ ಆಗಿದೆ. ದೇರ್ ಶುಡ್ ಬಿ ಒನ್ ಸಂವಿಧಾನಿಕ ಸಂಸ್ಥೆ, ಕಾನ್ಸ್ಟಿಟ್ಯೂಷನಲ್ ಬಾಡಿ, so that they can conduct examination for the future bureaucrats of this country. ಅಂದರೆ ಈ ದೇಶದ ಬ್ಯೂರೋಕ್ರಸಿಗೆ, ಅಂದರೆ ಲಾ ಮೇಕರ್ಸ್ ಏನಿರ್ತಾರಲ್ವ ಆ ಬ್ಯೂರೋಕ್ರಸಿಗೆ ಆ್ಯಂಡ್ ಇಂಪ್ಲಿಮೆಂಟರ್ಸ್, ಆ ಬ್ಯೂರೋಕ್ರಸಿಗಾಗಿ ಎಕ್ಸಾಮ್ ಮಾಡಲಿಕ್ಕೆ ಒಂದು ಸಂವಿಧಾನಿಕ ಸಂಸ್ಥೆ ಇರಬೇಕು. ಆ ಸಂವಿಧಾನಿಕ ಎಕ್ಸಾಮಿನೇಷನ್ ಮಾಡೋದಕ್ಕಾಗಿಯೇ ಸಂವಿಧಾನಿಕ ಸಂಸ್ಥೆ ಇರಬೇಕು. ಅದೇ UPSC. ಸೊ UPSC ಎಕ್ಸಾಮಿನೇಷನ್ ನೇಮ್ ಅಲ್ಲ, ಫಸ್ಟ್ ಥಿಂಗ್. ಆ್ಯಂಡ್ IAS ಎಕ್ಸಾಮ್ ಅಂತ ಹೇಳ್ತಾರೆ, IAS ಎಕ್ಸಾಮ್, IPS ಎಕ್ಸಾಮ್ ಅಂತ. IAS ಇಟ್ಸ್ ನಾಟ್ ಅ ಎಕ್ಸಾಮಿನೇಷನ್ ನೇಮ್, ಇಟ್ ಇಸ್ ಅ ಡೆಸಿಗ್ನೇಷನ್. ಆ ಎಕ್ಸಾಮನ್ನು ಕ್ರ್ಯಾಕ್ ಮಾಡಿದ್ರೆ ನಿಮಗೆ ಒಳ್ಳೆ ಮಾರ್ಕ್ಸಲ್ಲಿ ಕ್ರ್ಯಾಕ್ ಮಾಡಿದ್ರೆ ನಿಮಗೆ ಡೆಸಿಗ್ನೇಷನ್ ಸಿಗುತ್ತೆ, ಕ್ಯಾಟಗರಿ ಎಲ್ಲ ವರ್ಕೌಟ್ ಆದರೆ. ಆ್ಯಂಡ್ IPSCಗೂ IASಗೂ ಬೇರೆ ಬೇರೆ ಎಕ್ಸಾಮ್ ಹಾಗೇನೂ ಅಲ್ಲ. IAS, IPS, IRS ಹಾಗೆ ಡಿಫ್ರೆಂಟ್ 27 ಡಿಪಾರ್ಟ್ಮೆಂಟ್ಸ್ ಇದೆ ಯೂನಿಯನ್ ಗೌರ್ಮೆಂಟಲ್ಲಿ. ಎಲ್ಲ ಡಿಪಾರ್ಟ್ಮೆಂಟಿಗೂ ಚೀಫ್ ಬ್ಯೂರೋಕ್ರಾಟ್ಸ್ ಬೇಕು, ಟಾಪ್ ಬ್ಯೂರೋಕ್ರಾಟ್ಸ್ ಬೇಕು. ಸೊ ಸೆಕ್ರೆಟರಿ ಲೆವೆಲ್ ತನಕನೂ ಹೋಗ್ತಾರೆ. ಅವರೆಲ್ಲರೂ ಇದೇ ಎಕ್ಸಾಮಿನೇಷನ್ ಬರೆಯೋದು. ಸೊ IASಗೆ ಬೇರೆ ಎಕ್ಸಾಮ್, IPSಗೆ ಬೇರೆ ಎಕ್ಸಾಮ್ ಹಾಗಲ್ಲ, ಏನೂ ಇಲ್ಲ. ಹಾಗಾದರೆ ವಾಟ್ ಇಸ್ ದಿಸ್ ಎಕ್ಸಾಮಿನೇಷನ್ ನೇಮ್? ದಿಸ್ ಎಕ್ಸಾಮಿನೇಷನ್ ನೇಮ್ ಇಸ್ ಸಿವಿಲ್ ಸರ್ವಿಸ್ ಎಕ್ಸಾಮಿನೇಷನ್, ನಾಗರಿಕ ಸೇವಾ ಪರೀಕ್ಷೆ ಅಂತ ಹೇಳಿ, CSE ಅಂತ ಕರೀತಾರೆ. ಸೊ ಅದಕ್ಕೆ ಮಾರ್ಕ್ಸ್ ಬಂದಾಗ, ನಿಮ್ಮ ರಿಸಲ್ಟ್ ಬಂದಾಗ AIR, CSE AIR 1, CSE AIR 2 ಅಂತ ಹೇಳ್ತಾರೆ. ಅಂದರೆ ಸಿವಿಲ್ ಸರ್ವಿಸ್ ಎಕ್ಸಾಮಿನೇಷನ್, ಆಲ್ ಇಂಡಿಯಾ ರ್ಯಾಂಕ್ 1, ಆಲ್ ಇಂಡಿಯಾ ರ್ಯಾಂಕ್ 2 ಹಾಗೆ. ಸೊ ಎಕ್ಸಾಮಿನೇಷನ್ ನೇಮ್ IAS ಅಲ್ಲ, UPSC ಅಲ್ಲ. ಐ ಗೆಸ್ ದಿಸ್ ಇಸ್ ಕ್ಲಿಯರ್. ಹಾಗಾದರೆ ಯಾರು ಈ ಎಕ್ಸಾಮಿನೇಷನ್ ಬರಿಬೋದು, ಯಾರು ಈ ಎಕ್ಸಾಮ್ ಕೊರ್ಬೋದು? ನಮ್ಮಲ್ಲೆಲ್ಲ ಒಂದು ಮಿತ್ಸ್ ಇದೆ, ಡಿಗ್ರಿಯನ್ನು ಮುಗಿಸಿದವರು ಈ ಎಕ್ಸಾಮಿನೇಷನ್ ಬರಿಬೋದು. ಹಾಗೇನಿಲ್ಲ. ಫೈನಲ್ ಇಯರ್ ಡಿಗ್ರಿ ಇದ್ದು 21 ವರ್ಷ ಏಜ್ ಆಗಿದ್ದರೆ ನೀವು ಎಕ್ಸಾಮಿಗೆ ಬರಿಬೋದು. ಫಾರ್ ಎಕ್ಸಾಂಪಲ್, ಯು ಆರ್ ಡೂಯಿಂಗ್ ಯುವರ್ BAMS ಆರ್ MBBS ಆರ್ ಇಂಜಿನಿಯರಿಂಗ್, 4 ರಿಂದ 5 ವರ್ಷದ ಕೋರ್ಸ್ಗಳಿರುತ್ತೆ. 5 ವರ್ಷದ ಕೋರ್ಸ್ ನಿಮ್ಮ ಫೈನಲ್ ಇಯರ್ ಗ್ರಾಜುಯೇಷನ್ಗೆ ಬರುವಾಗಲೇ ನಿಮ್ಗೆ 21 ಕ್ರಾಸ್ ಆಗಿರುತ್ತೆ. ಸೊ ನೀವು ಈ ಎಕ್ಸಾಮ್ಗೆ ಕೂತ್ಕೋಬೋದು. ಆ್ಯಂಡ್ ವಾಟ್ ಇಸ್ ದ ಕ್ವಾಲಿಫಿಕೇಶನ್? ಎನಿ ಗ್ರಾಜುಯೇಷನ್. ಗ್ರಾಜುಯೇಷನ್ ಮೀನ್ಸ್ ಯುವರ್ BA ಇಸ್ ಆಲ್ಸೋ ಗ್ರಾಜುಯೇಷನ್. ನಿಮ್ಮ BA, BSc, BCom ಗ್ರಾಜುಯೇಷನ್, ಆ್ಯಂಡ್ ನಿಮ್ಮ ಇಂಜಿನಿಯರಿಂಗ್ ಆ್ಯಂಡ್ ಮೆಡಿಕಲ್ ಸಮೇತ ಗ್ರಾಜುಯೇಷನ್. ಕೆಲವರು ತುಂಬ IASಗಾಗಿ ಬಾಲ್ಯದಿಂದ ಪ್ರಿಪ್ರೇಷನ್ ಮಾಡಿ ಈಸಿಯಾಗಿ ಒಂದು ಗ್ರಾಜುಯೇಷನ್ ಬೇಕಂತ ಹೋಟೆಲ್ ಮ್ಯಾನೇಜ್ಮೆಂಟು ಅಥವಾ ಫ್ಯಾಷನ್ ಡಿಸೈನಿಂಗು ಅಥವಾ ಬೇರೆ ಯಾವುದಾದ್ರು ಚಿಕ್ಕ ತುಂಬ ಈಸಿ ಇರುವಂಥ ಗ್ರಾಜುಯೇಷನ್ನ ಮಾಡ್ತಾರೆ, 3 years ಇದು. ಸೊ ಮಿನಿಮಮ್ 3 years ಗ್ರಾಜುಯೇಷನ್ ಎನಿಬಡಿ ಒನ್ನು ಕಂಪ್ಲೀಟೆಡ್ ಮಿನಿಮಮ್ 3 years ಆಫ್ ಗ್ರಾಜುಯೇಷನ್.
ಅವರು ಈ ಎಕ್ಸಾಮ್ಗೆ ಕೂತ್ಕೋಬೋದು. ಆ್ಯಂಡ್ 4 ಇಯರ್ 5 ಇಯರ್ಸ್ ಗ್ರ್ಯಾಜುಯೇಷನ್ ಇರೋರು ಫೈನಲ್ ಇಯರ್ ಗ್ರ್ಯಾಜುಯೇಷನಲ್ಲಿ ಕೂತ್ಕೋಬೋದು. ಇಂಜಿನಿಯರಿಂಗ್ ಫೈನಲ್ ಇಯರಲ್ಲಿ ಇದ್ದು ಎಕ್ಸಾಮ್ ಬರೆದು ಎಕ್ಸಾಮ್ ಪಾಸ್ ಆದವ್ರು ಇದ್ದಾರೆ. ಹಾಗಾದರೆ ಗ್ರ್ಯಾಜುಯೇಷನ್ ಸರ್ಟಿಫಿಕೇಟ್ ಕೊಡಬೇಕು, ಫೈನಲ್ ಇಯರ್ನವ್ರಿಗೆ ಬರಿಬೋದು ಅಂತ ಹೇಳಿದೆ. ಹೌ ಇಟ್ ಈಸ್? ಬಿಕಾಸ್ ಈ ಎಕ್ಸಾಮ್ ಎಂಟೈರ್ ಪ್ರೋಸೆಸ್ಸೇ 1 ಇಯರ್ ಇದೆ. ನಿಮಗೆ ಅರೌಂಡ್ ಫೆಬ್ರವರಿಯಲ್ಲಿ ನೋಟಿಫಿಕೇಶನ್ ರಿಲೀಸ್ ಆಗುತ್ತೆ, ಮೇ ಪ್ರಿಲಿಮ್ಸ್ ಇರುತ್ತೆ, ಅದಾದಮೇಲೆ 3 ತಿಂಗಳು ಬಿಟ್ಟು ಮೇನ್ಸ್ ಇರುತ್ತೆ, ಅದಾದಮೇಲೆ 3 ತಿಂಗಳು ಬಿಟ್ಟು ಡೆಲ್ಲಿಯಲ್ಲಿ ಇಂಟರ್ವ್ಯೂ ಇರುತ್ತೆ, ಅದಾದಮೇಲೆ 2-3 ತಿಂಗಳು ಬಿಟ್ಟು ರಿಸಲ್ಟ್ ಬರುತ್ತೆ. ಸೊ ಎಕ್ಸಾಮಿನೇಷನ್ ಪ್ರೋಸೆಸ್ಸೇ 1 ಇಯರ್ ಆಗಿರೋದ್ರಿಂದ ನೀವು ಎಕ್ಸಾಮಿನೇಷನ್ ಅಪ್ಲೈ ಮಾಡಿದ್ರಿಂದ ರಿಸಲ್ಟ್ ಬರುವಾಗ ನೀವು ಫೈನಲ್ ಇಯರ್ ಇರ್ತೀರಲ್ವ, ಡಿಗ್ರಿ ಮುಗ್ದಿರತ್ತೆ ನಿಮ್ದು ಅಲ್ಲಿ ಎಕ್ಸಾಮ್ ಪಾಸ್ ಆಗಿ ಡಿಗ್ರಿ ಯಾವುದಾದ್ರೂ ಬ್ಯಾಕ್ ಉಳಿದ್ರೆ ನಿಮಗೆ ಸಿಗಲ್ಲ. ಎಕ್ಸಾಮ್ ಪಾಸ್ ಆಗಬೇಕು ಆ್ಯಂಡ್ ಡಿಗ್ರಿಯಲ್ಲೂ ಪಾಸ್ ಆಗಬೇಕು, ಆಗ ಮಾತ್ರ ಸಿಗುತ್ತೆ. ಹಾಗಾದರೆ ಪರ್ಸೆಂಟೇಜ್ ಏನಾದರೂ ಇದೆಯಾ? IAS ಆಗೋದಕ್ಕೆ 90%, 80%, 70% ಆ ಥರ ಎಲ್ಲ ಏನೂ ಇಲ್ಲ. 35% ಆ ಗ್ರ್ಯಾಜುಯೇಷನಲ್ಲಿ ಪಾಸ್ ಆಗಿದ್ದವರು ಈ ಎಕ್ಸಾಮನ್ನ ತಗೋಬೋದು. 12th ಫೇಲ್ ಮೂವಿ ನೋಡಿರ್ಬೋದು ಐ ಗೆಸ್ ನೀವೆಲ್ಲ. 12th ಫೇಲ್ ಅಂತ ಒಂದು ಮೂವಿ ಬಂದಿತ್ತು, IPS ಆಫೀಸರ್ನ ಲೈಫ್ ಸ್ಟೋರಿ, ಒಂದು ಉತ್ತರ ಭಾರತದ IPS ಆಫೀಸರ್ನ ಲೈಫ್ ಸ್ಟೋರಿ. ಅವರು 12ನೇ ಕ್ಲಾಸ್ ಅಂದರೆ ಸೆಕೆಂಡ್ PUC ಫೇಲ್ ಆಗ್ತಾರೆ. ಸೆಕೆಂಡ್ PUC ಫೇಲ್ ಆಗಿದ್ದೊಬ್ಬ ಹುಡುಗ, ಐ ಗೆಸ್ ನೀವು ಇಲ್ಲಿರೋರೆಲ್ಲರೂ ಎಜುಕೇಟೆಡ್ಸ್, ಡಿಗ್ರಿಯಲ್ಲಿರೋರು, ಪೋಸ್ಟ್ ಗ್ರ್ಯಾಜುಯೇಷನ್ ಇರೋರು, ಡಿಗ್ರಿ ಮುಗಿಸಿರೋರು ಎಲ್ಲರೂ 12th ಪಾಸ್ ಆಗಿದ್ದೀರಿ ಅಲ್ವಾ? ಪಾಸ್ ಆಗಿರೋದಕ್ಕೆ ಮುಂದೆ ಬಂದಿರೋದಲ್ವಾ? ನಿಮ್ಮ ಕ್ಲಾಸಲ್ಲಿ ಒಬ್ಬ ಫೇಲ್ ಆಗಿದ್ದಲ್ವಾ ನಿಮ್ಮ ಜೊತೆಗಿರೋನು, ಅವನು IPS ಆಗ್ಬೋದು ಅಂತ ಹೇಳಿದ್ರೆ ಟೆಲ್ ಮಿ ವಾಟ್ ಈಸ್ ಯುವರ್ ಎಕ್ಸ್ಕ್ಯೂಸ್? ಸೊ PUC ಫೇಲ್ ಆಗಿರುವಂಥ 12th ಫೇಲ್ ಮೂವಿ ನೋಡಿದ್ರೆ ಗೊತ್ತಾಗುತ್ತೆ, ಆ ಹುಡುಗ IPS ಆಗ್ತಾನೆ. ಹಾಗಾದರೆ ಇಲ್ಲಿ ಮತ್ತೆ 12th ಫೇಲ್ ಅಂದರೆ ಅಲ್ಲಿಗೆ ಸ್ಟಾಪ್ ಮಾಡಿಲ್ಲ, ಮತ್ತೆ ಅವರು ರೀ ಎಕ್ಸಾಮ್ ಬರೀತಾರೆ ಆ್ಯಂಡ್ ಪಾಸ್ ಆಗ್ತಾರೆ ಆ್ಯಂಡ್ ಗ್ರ್ಯಾಜುಯೇಷನ್ ಮಾಡಿ ಎಕ್ಸಾಮ್ ಬರೀತಾರೆ. ಆ್ಯಂಡ್ ನನ್ನ ಜೊತೆಗಿದ್ದ ನನ್ನ ಫ್ರೆಂಡ್ಸೇ ಇದ್ದಾರೆ, SLCಯಲ್ಲಿ ಜಸ್ಟ್ ಪಾಸ್, PUCಯಲ್ಲಿ ಜಸ್ಟ್ ಪಾಸ್, ಉತ್ತರ ಪ್ರದೇಶ್ ಮತ್ತು ಬಿಹಾರಿಗೆ ಹೋದರೆ IAS IPS ಆಗಿ ಇವತ್ತು ಕೆಲಸ ಮಾಡ್ತಿದ್ದಾರೆ. ನಾವು ಡೆಲ್ಲಿಯಲ್ಲಿ ಕ್ಲಾಸ್ ಕೇಳುವಾಗ ನಂದೇ ನೋಟ್ಸ್ ತೊಗೊಂಡು ಬರೆದಿರುವಂತಹ ನನ್ನ ಫ್ರೆಂಡ್ಸ್ ಇವತ್ತು SP ಆ್ಯಂಡ್ DC ಆಗಿ ಕೂತ್ಕೊಂಡಿದ್ದಾರೆ. ಆ್ಯಂಡ್ ಇದಕ್ಕೆ ತುಂಬ ಇಂಗ್ಲೀಷ್ ಬರಬೇಕಂತನೂ ಏನಿಲ್ಲ ಈ ಎಕ್ಸಾಮ್ಗೆ. ಓಕೆ, ಈ ಎಕ್ಸಾಮ್ ಕನ್ನಡದಲ್ಲೂ ಬರಿಬೋದು. ಪ್ರಿಲಿಮ್ಸ್ ಮಾತ್ರ ಇಂಗ್ಲೀಷ್ ಮತ್ತು ಹಿಂದಿಯಲ್ಲಿರುತ್ತೆ. ಮೇನ್ಸ್ ನೀವು ಕನ್ನಡದಲ್ಲಿ ಬರಿಬೋದು. ಪ್ರಶ್ನೆ ಪತ್ರಿಕೆ ಪ್ರಿಲಿಮ್ಸ್ ಮತ್ತು ಹಿಂದಿಯಲ್ಲಿ ಇಂಗ್ಲೀಷ್ ಮತ್ತು ಹಿಂದಿಯಲ್ಲೇ ಇರುತ್ತೆ, ಬಟ್ ಕನ್ನಡದಲ್ಲಿ ಬರಿಬೋದು ಮೇನ್ಸನ್ನು. ಆ್ಯಂಡ್ ಇಂಟರ್ವ್ಯೂವನ್ನು ಕನ್ನಡದಲ್ಲೇ ಮಾತಾಡ್ಬೋದು. ಬಟ್ ಇಂಟರ್ವ್ಯೂ ಡೆಲ್ಲಿಯಲ್ಲಿರುತ್ತೆ, ಅವ್ರಿಗೆ ಕನ್ನಡ ಬರಲ್ಲ, ಟ್ರಾನ್ಸ್ಲೇಟರ್ ಇರ್ತಾರೆ ಒಬ್ಬರು. ನೀವು ಅವರಿಗೆ ಕನ್ನಡದಲ್ಲಿ ಆನ್ಸರ್ ಹೇಳಿದ್ರೆ ಅವ್ರು ಟ್ರಾನ್ಸ್ಲೇಟ್ ಮಾಡಿ ಅವರಿಗೆ ಹಿಂದಿ ಅಥವಾ ಇಂಗ್ಲೀಷಲ್ಲಿ ಹೇಳ್ತಾರೆ, ರೈಟ್? ಆ್ಯಂಡ್ ಅವ್ರು ಕೇಳೋ ಪ್ರಶ್ನೆಯನ್ನು ಸಮೇತ ಅವರು ಟ್ರಾನ್ಸ್ಲೇಟ್ ಮಾಡಿ ಕನ್ನಡದಲ್ಲಿ ನಿಮಗೆ ಕೇಳ್ತಾರೆ. ಸೊ ಹಾಗಾದರೆ ಇಂಗ್ಲೀಷ್ ಬರಬೇಕಂತ ಇಲ್ಲ, 90%, 70%, 99 ಎಲ್ಲ ಬರಬೇಕಂತ ಇಲ್ಲ, ರೈಟ್? ಹಾಗಾದರೆ ಯಾರು ಈ ಎಕ್ಸಾಮ್ಗೆ ಪ್ರಿಪ್ರೇಷನ್ ಮಾಡ್ಬೋದು? ಸೊ ಎನಿಬಡಿ ಹೂ ಆರ್ ಇಂಟ್ರೆಸ್ಟೆಡ್ ಆ್ಯಂಡ್ ಅವರಿಗೆ ಜಾಸ್ತಿ ಟೈಮ್ ಕೂತು ಓದೋಕ್ಕೆ ಯಾರಿಗೆ ಕೆಪಾಸಿಟಿ ಇರುತ್ತೆ ಅವ್ರು ಮಾತ್ರ. ತುಂಬ ಓದಬೇಕು ಸರ್ ಈ ಎಕ್ಸಾಮ್ಗೆ, ಸಿಕ್ಕಾಪಟ್ಟೆ ಓದಬೇಕು, ರೈಟ್? ಯು ನೇಮ್ ದ ಸಬ್ಜೆಕ್ಟ್, ಇಟ್ ಈಸ್ ದೇರ್ ಇನ್ UPSC ಸಿಲೆಬಸ್. ಯಾವುದಾದ್ರೂ ಸಬ್ಜೆಕ್ಟನ್ನು ಮೆನ್ಷನ್ ಮಾಡಿ, ಒನ್ ಆರ್ ದಿ ಅದರ್ ವೇ, ಇಫ್ ಇಟ್ ಇಸ್ ದೇರ್ ಇನ್ ದ ಕರೆಂಟ್ ಅಫೇರ್ಸ್, ನ್ಯೂಸಲ್ಲಿದೆ ಅಂತ ಹೇಳಿದ್ರೆ ಅದು UPSC ಕೇಳ್ತಾರೆ. ಸೊ ಯು ನೇಮ್ ಇಟ್, ಫಿಸಿಕ್ಸ್, ಕೆಮಿಸ್ಟ್ರಿ, ಮ್ಯಾಥ್ಸ್ ಯಾವುದಾದ್ರೂ ನೇಮ್ ಮಾಡಿ, ಅದು ಇದೆ. ಪೊಲಿಟಿ, ಹಿಸ್ಟ್ರಿ, ಎಕಾನಮಿ ಯಾವುದಾದ್ರೂ ಮೆನ್ಷನ್ ಮಾಡಿ ಅದಿದೆ. ಆದರೂ ಸಮೇತ ಮೇಜರ್ಲಿ BA ಸಬ್ಜೆಕ್ಟ್ಸ್ಗಳು ಜಾಸ್ತಿ ಇರುತ್ತೆ, ಹ್ಯುಮ್ಯಾನಿಟೇರಿಯನ್ ಸಬ್ಜೆಕ್ಟ್ ಜಾಸ್ತಿ ಇರುತ್ತೆ. ಹಾಗಾಗಿ ಸೊಸೈಟಿಯಲ್ಲಿ ಒಂದು ಮಿತ್ತಿದೆ, IAS ಮತ್ತು IPSಗಳು ಆರ್ಟ್ಸ್ ಬ್ಯಾಕ್ಗ್ರೌಂಡಿಂದೇ ಬರಬೇಕು, ಆ ಥರ ಎಲ್ಲ ಏನೂ ಇಲ್ಲ. ಇಫ್ ಯು ಲುಕ್ ಅಟ್ ದಿಸ್ ಇಯರ್ಸ್ ಎಕ್ಸಾಮ್ ರಿಸಲ್ಟ್, ಮೋರ್ ದೆನ್ 70% ಆಫ್ ದ ಆಸ್ಪಿರೆಂಟ್ಸ್ ಅನ್ನು ಕ್ರ್ಯಾಕ್ ದಿಸ್ ಎಕ್ಸಾಮ್. 70%ಗಿಂತ ಜಾಸ್ತಿ ಈ ಸತಿ ಆಫೀಸರ್ ಆದವರು ಇಂಜಿನಿಯರ್ಸ್. ಸಿಲೆಬಸ್ ಹ್ಯುಮ್ಯಾನಿಟೇರಿಯನ್ ಬ್ಯಾಕ್ಗ್ರೌಂಡ್, ಪಾಸ್ ಆಗಿರೋರು ಇಂಜಿನಿಯರ್ಸ್. ಹಾಗಾದರೆ ವಾಟ್ ಮೇಡ್ ದ ಡಿಫರೆನ್ಸ್? BAದವರಿಗೆ ಅವ್ರ ಸಬ್ಜೆಕ್ಟು, ಬಟ್ ಎಂಜಿನಿಯರ್ನವರು BA ಸಬ್ಜೆಕ್ಟನ್ನು ಓದಿ ಎಕ್ಸಾಮ್ ಬರೆದ್ರು. ಸೊ ವಾಟ್ ಈಸ್ ದ ಡಿಫರೆನ್ಸ್? ದ ಸ್ಟಡಿ ಮೆಥಡ್ ಅಷ್ಟೇ, ಸ್ಟಡಿ ಮೆಥಡ್ ಆ್ಯಂಡ್ ಸೀರಿಯಸ್ನೆಸ್, ರೈಟ್? ಆ್ಯಂಡ್ ಅವರು ಮೇ ಬಿ ಪ್ಯಾರಲಲ್ ಆಗಿ ಪ್ರಿಪ್ರೇಷನ್ ನಡೆಸಿರ್ಬೋದು ಫ್ರಮ್ ಬಿಗಿನಿಂಗ್, 12th ಇಂದನೇ, SLC ಇಂದನೇ, PUC ಇಂದ. ಇವತ್ತು SLC ಸ್ಟೂಡೆಂಟ್ಸ್ ಇದ್ದೀರಲ್ವ, ಸೊ ಐ ಗೆಸ್ SLC ಆ್ಯಂಡ್ PUC ದಿಸ್ ಈಸ್ ದ ಬೆಸ್ಟ್ ಪೀರಿಯಡ್ ಟು ಸ್ಟಾರ್ಟ್ ಪ್ರಿಪರೇಷನ್ ಫಾರ್ UPSC, ರೈಟ್? ಆ್ಯಂಡ್ ಕೆಲವರಿಗೆ ಒಂದು ಸೊಸೈಟಿಯಲ್ಲಿ ಮಿತ್ತಿರ್ಬೋದು, ಲೈಕ್ UPSC ಎಕ್ಸಾಮಿಗೆ ಪ್ರಿಪ್ರೇಷನ್ ಮಾಡ್ತೀವಿ, ಡೆಲ್ಲಿ ಎಲ್ಲ ಹೋಗಿ, ಬೆಂಗಳೂರಿಗೆ ಹೋಗಿ 2, 3, 4, 5 ಅಟೆಂಪ್ಟ್ ಕೊಡ್ತೀವಿ, ಎಕ್ಸಾಮ್ ಪಾಸ್ ಆಗಿಲ್ಲ, ಮತ್ತೆ ಬೇರೆ ಏನು ಮಾಡ್ಬೋದು ಅಂತ. ನನಗೆ ಗೊತ್ತಿರೋ ಹಾಗೆ ನಾನು ಸಾಕಷ್ಟು ನನ್ನ ಜೊತೆ ಇದ್ದ ಫ್ರೆಂಡ್ಸ್ ನೋಡಿದ್ದೀನಿ, ನನ್ನ ಸೀನಿಯರ್ಸ್ ನೋಡಿದ್ದೀನಿ, ನನ್ನ ಜೂನಿಯರ್ಸ್ ನೋಡಿದ್ದೀನಿ, ಈಗ ನನ್ನ ಸ್ಟೂಡೆಂಟ್ಸನ್ನು ನೋಡ್ತಿದ್ದೀನಿ. ಡೆಲ್ಲಿ ಸ್ಟೂಡೆಂಟ್ಸ್, ಬೆಂಗಳೂರು ಸ್ಟೂಡೆಂಟ್ಸ್, ಹೈದರಾಬಾದ್ ಸ್ಟೂಡೆಂಟ್ಸ್, ಎಲ್ಲ ಸ್ಟೂಡೆಂಟ್ಸ್ ನೋಡಿದ್ದೀನಿ. ಯಾರು ತುಂಬ ಸೀರಿಯಸ್ ಆಗಿ UPSC ಪ್ರಿಪ್ರೇಷನ್ ಮಾಡಿದವರು ಎಕ್ಸಾಮ್ ಕ್ರ್ಯಾಕ್ ಆಗದೆ ಇರ್ಬೋದು, ಲೈಫಲ್ಲಿ ಯಾರೂ ಫೇಲ್ಯೂರ್ ಆಗಿಲ್ಲ. ದೇ ಅಬ್ಸರ್ವ್ಡ್ ಇನ್ ಸಮ್ ಅದರ್ ವೇ. ಯಾವುದೋ ಒಂದು ಅವ್ರದ್ದೇ ಕಂಪನಿ ಆದರೂ ಕಟ್ಟಿದ್ದಾರೆ, ಅಥವಾ ಏನಾದರೂ ಒಂದು ಈ ಜರ್ನಿ ಇದೆ ಅಲ್ವಾ, ಈ ಜರ್ನಿನೇ ನಿಮಗೆ ಒಂದು ಆ ಸ್ಟ್ರೆಸ್ ಜರ್ನಿ ಆಗಿರೋದ್ರಿಂದ, ಎಫಿಷಿಯೆಂಟ್ ಜರ್ನಿ ಆಗಿರೋದ್ರಿಂದ ನಿಮಗೆ ಸುಮಾರು ಕಲಿಸ್ಬಿಡುತ್ತೆ ಆ ಜರ್ನಿ. ನಿಮಗೆ ಆ ಸಹಿಷ್ಣುತೆ ಬಂದ್ಬಿಡುತ್ತೆ, ಆ ಕಷ್ಟಪಡೋ ಒಂದು ಆ ಹ್ಯಾಬಿಟ್ ಆಗಿಬಿಡುತ್ತೆ, ಆ ಕಷ್ಟಪಡೋ ಸ್ಕಿಲ್ ಇದೆ ಅಲ್ಲ, ಅದು ಹ್ಯಾಬಿಟ್ ಆಗಿಬಿಡುತ್ತೆ. ಅವಾಗ ಯು ಕ್ಯಾನ್ ಅಚೀವ್ ಎನಿಥಿಂಗ್. ಏನೂ ಇಲ್ಲ ಅಂದ್ರೆ 1-2 ಎಕರೆ ಜಾಗ ಇದ್ರೂ ಸಮೇತ ಅದರಲ್ಲೇ ನೀವು ಬೇರೆ ಏನೋ ಇನೋವೇಷನ್ ಮಾಡಿ, ಅಗ್ರಿಕಲ್ಚರ್ ಮಾಡಿ ಆದರೂ ಸಕ್ಸಸ್ ಆಗಿಬಿಡ್ತೀರಿ.
ಸೊ ಸಕ್ಸಸ್ ಆಗೇ ಆಗ್ತೀರಾ. ಓಕೆ, ಯಾರು ಸೀರಿಯಸ್ ಆಗಿ ಎಕ್ಸಾಮಿಗೆ ಪ್ರಿಪೇರ್ ಮಾಡಿರ್ತಾರೆ. ಸೊ ಐ ಟೋಲ್ಡ್ ಯು, ಯಾರು ಬೇಕಾದ್ರೆ ಎಕ್ಸಾಮ್ ಬರಿಬೋದು ಆ್ಯಂಡ್ ಎನಿ ಗ್ರ್ಯಾಜುಯೇಷನ್ ಎಕ್ಸಾಮ್ ಬರಿಬೋದು ಆ್ಯಂಡ್ ಸಕ್ಸಸ್ ಆಗೇ ಆಗ್ತೀರಾ ಅಂತೇಳಿ. ಹಾಗಾದರೆ ಪ್ರಿಪ್ರೇಷನ್ ಹೇಗೆ? ಆ್ಯಂಡ್ ನಾನು ಇವತ್ತು ಇಲ್ಲಿ ಬಂದು ಸ್ಪೀಚ್ ಮಾಡಿ ಹೋಗ್ಬಿಟ್ಟೆ, ಏನೋ ಯಾರು ಬೇಕಾದ್ರೂ ಓದ್ಬೋದು ಅಂತ. ಬಟ್ ಹೇಗೆ ಓದಬೇಕು ಅಂತ ನೋ ಬಡಿ ಗೋಯಿಂಗ್ ಟು ಟೆಲ್, ರೈಟ್? ಸೊ ನೀವು ಸುಮ್ಮನೆ ನಿಮ್ಮ ಸುತ್ತಮುತ್ತ ಡಿಸ್ಟಿಕಲ್ಲಿರುವ ಅಥವಾ ನಿಮ್ಮದೇ ಜಿಲ್ಲೆ ನಿಮ್ಮದೇ ತಾಲೂಕಲ್ಲಿರುವ IAS ಆಫೀಸರ್ಸ್ ಅಥವಾ IPS ಆಫೀಸರ್ ನೋಡಿ, ನಿಮ್ಮ SP ಅನ್ನು ನೋಡಿ, ಶಿವಮೊಗ್ಗದಲ್ಲಿರುವ SP ಅನ್ನು. ಈಗ ಯಾರಿದ್ದಾರೆ ಗೊತ್ತಿಲ್ಲ, ಬಟ್ ಮೋಸ್ಟ್ ಆಫ್ ದಿ ಟೈಮ್ ನಾರ್ತ್ ಇಂಡಿಯನ್ಸೇ ಇರ್ತಾರೆ. ನಿಮ್ಮ DC ನಾರ್ತ್ ಇಂಡಿಯನ್ಸ್ ಇರ್ತಾರೆ. ಈ ಕರ್ನಾಟಕ ಸರ್ಕಾರ ನಾವು ಓಟ್ ಹಾಕಿದವರು ಅಲ್ಲಿ ಪೊಲಿಟಿಷಿಯನ್ಸ್ ಆಗಿದ್ದಾರೆ ಅಂತ ಅಂದ್ಕೊಳ್ತೀವಿ, ರೈಟ್? ಆದರೆ ಅವ್ರ ಅಂಡರಲ್ಲಿ ರೂಲ್ ಮಾಡ್ತಿರೋರೆಲ್ಲ ನಾರ್ತ್ ಇಂಡಿಯನ್ಸ್. ಸೆಕ್ರೆಟರಿ ಲೆವೆಲ್ ಆಫೀಸರ್ಸ್ ಇರೋರು ನಾರ್ತ್ ಇಂಡಿಯನ್ಸ್. ಯು ನೇಮ್ ದ ಮಿನಿಸ್ಟ್ರಿ, ಯಾವುದಾದ್ರೂ ಮಿನಿಸ್ಟ್ರಿ ನೇಮ್ ಮಾಡಿ, ಅದರೊಳಗೆ ಯಾರು ಪ್ರಿನ್ಸಿಪಲ್ ಸೆಕ್ರೆಟರಿ ಇದ್ದಾರೆ, ಚೀಫ್ ಸೆಕ್ರೆಟರಿ ಇದ್ದಾರೆ, ಸೆಕ್ರೆಟರೀಸ್ ಇದ್ದಾರೆ, ಜಾಯಿಂಟ್ ಸೆಕ್ರೆಟರಿ ಇದ್ದಾರೆ, ಎಲ್ಲರೂ ನೋಡಿ, ಇವರೆಲ್ಲ IAS ಆಫೀಸರ್ಸ್. ಯಾರಿದ್ದಾರೆ ನೋಡಿ, ಹೆಚ್ಚಿನವರು ಉತ್ತರ ಪ್ರದೇಶ್ ಮತ್ತು ಬಿಹಾರದವರು. ಅವರು ನಮಗೆ ರೂಲ್ ಮಾಡ್ತಾ ಇದ್ದಾರೆ. ಓಕೆ, ದಿಸ್ ಈಸ್ ವಾಟ್ ಸಿ ಪೊಲಿಟಿಷಿಯನ್ಸ್ ಕೆಲಸ ಏನು, ಟೇಪ್ ಕಟ್ ಮಾಡ್ತಾರೆ ಆ್ಯಂಡ್ ಅವ್ರು ಮಾಡಿರೋ ರೂಲ್ನ ಮೀಡಿಯಾ ಮುಂದೆ ಹೇಳ್ತಾರೆ. ಸೊ ಯಾರ ಮೈಂಡ್ ವರ್ಕ್ ಆಯ್ತಲ್ಲಿ? ಕರ್ನಾಟಕ ಅಡ್ಮಿನಿಸ್ಟ್ರೇಷನಲ್ಲಿ UP ಮತ್ತು ಬಿಹಾರ್ ಮೈಂಡ್ ವರ್ಕ್ ಆಯಿತು, ರೈಟ್? ಸಿ ಅದಕ್ಕೆ ನಾನು ಹೇಳೋದು, ನಮ್ಮ ಸ್ಟೂಡೆಂಟ್ಸ್ ಇದ್ದೀರಲ್ವಾ, ಸಿ ಡೆಫಿನೆಟ್ಲಿ ಮೆಡಿಕಲ್ ಆ್ಯಂಡ್ ಇಂಜಿನಿಯರಿಂಗ್ ಹೋಗಿ, ಈ ಮೆಡಿಕಲ್ ಇಂಜಿನಿಯರಿಂಗ್ ಹೋಗಿ ಆದಮೇಲೂ ನೀವು ತುಂಬ ಎಫಿಷಿಯೆಂಟ್ ಆಗಿದ್ದರೆ ಸ್ವಲ್ಪ ಈಚೆನೋ ಮುಖ ಮಾಡಿ ನೋಡಿ ಅಲ್ಲ, ರೈಟ್? ಆಫ್ಟರ್ ಆಲ್ ನಾವೆಲ್ಲ ಗೋಪಾಲಗೌಡರು ಊರಿನವ್ರಲ್ವಾ, ಸ್ವಲ್ಪ ಸಮಾಜವಾದಿ, ಸಮಾಜ ಕಡೆನೂ ಸ್ವಲ್ಪ ಮುಖ ಮಾಡಿ ನೋಡಿ ಅಲ್ಲ, ಸಮಾಜದಲ್ಲಿ ಏನೆಲ್ಲ ಆಗ್ತಾ ಇದೆ. ಸ್ವಲ್ಪ ಜಸ್ಟಿಸ್ ಕೊಡೋಣ. ಯಾರೋ UP ಮತ್ತು ಬಿಹಾರದವ್ರು ಬಂದು ನಮ್ಮನ್ನು ರೂಲ್ ಮಾಡ್ತಾರೆ ಅಂತ ಹೇಳಿದ್ರೆ, ಐ ಆಮ್ ನಾಟ್ ಸೇಯಿಂಗ್ ಇಟ್ ಈಸ್ ರಾಂಗ್, ಬಿಕಾಸ್ ಅವರಿಗೆ ಕ್ಯಾಪಬಿಲಿಟಿ ಇತ್ತು, ಅವ್ರು ಎಕ್ಸಾಮ್ ಕ್ರಾಪ್ ಮಾಡಿದ್ರು, ಅವ್ರು ಇಲ್ಲಿ ಬಂದು ಸೆಕ್ರೆಟರಿಯಾಗಿ ಕೂತ್ಕೊಂಡಿದ್ದಾರೆ, ದಟ್ ಈಸ್ ವೆಲ್ ಆ್ಯಂಡ್ ಗುಡ್, ಅದು ಕರೆಕ್ಟೇ. ಬಟ್ ನಾವು ಕೂಡ ಕೂರ್ಬೇಕಲ್ವಾ, ರೈಟ್? ಸೊ ನಮ್ಮ ಸ್ಟೂಡೆಂಟ್ಸ್ ಅಥವಾ ನಮ್ಮವ್ರನ್ನ ಯಂಗ್ಸ್ಟರ್ಸ್ ಯಾಕೆ ಹೋಗಿ ಕೂರಬಾರ್ದು ವಿಧಾನಸೌಧದಲ್ಲಿ ಆ್ಯಸ್ ಎ ಸೆಕ್ರೆಟರಿ ಆಗಿ, ಆ್ಯಸ್ ಎ ಪ್ರಿನ್ಸಿಪಲ್ ಸೆಕ್ರೆಟರಿ ಆಗಿ? ನಿಮ್ಗೆ ಗೊತ್ತಿದೆ, ಚೀಫ್ ಮಿನಿಸ್ಟರ್ ಒಂದು ಆರ್ಡರ್ ಮಾಡ್ತಾರಲ್ವಾ, ಚೀಫ್ ಮಿನಿಸ್ಟರ್ ಆರ್ಡರ್ ಮೀಡಿಯಾ ಏನು ಹೇಳುತ್ತೆ, ಓಕೆ ಚೀಫ್ ಮಿನಿಸ್ಟರ್ ಆರ್ಡರ್ ಮಾಡಿದ್ರು ಅಂತ. ಬಟ್ ಇಫ್ ಯು ಲುಕ್ ಅಟ್ ದ ಡಾಕ್ಯುಮೆಂಟ್, ಯಾರು ಸೈನ್ ಮಾಡಿರ್ತಾರೆ? ಚೀಫ್ ಮಿನಿಸ್ಟರ್ ಆರ್ಡರ್ಗೆ ಕೆಳಗಡೆ ಕರ್ನಾಟಕ ಸರ್ಕಾರ ಅಂತ ಹಾಕಿ ಸೀಲ್ ಹೊಡೆದು ಒಬ್ರು ಸೈನ್ ಮಾಡಿರ್ತಾರೆ, ಚೀಫ್ ಮಿನಿಸ್ಟರ್ ಸೈನ್ ಮಾಡಿರಲ್ಲ. ಚೀಫ್ ಸೆಕ್ರೆಟರಿ ಫಾರ್ ದ ಸ್ಟೇಟ್, ಅವರೇ ಹೈಯೆಸ್ಟ್ IAS ಆಫೀಸರ್, ಸುಪೀರಿಯರ್ IAS ಆಫೀಸರ್ ಫಾರ್ ಅ ಸ್ಟೇಟ್, ಚೀಫ್ ಸೆಕ್ರೆಟರಿ ಅಂತ, ಮುಖ್ಯ ಕಾರ್ಯದರ್ಶಿ ಅಂತ ಕರಿತೀವಿ ಯಾವುದು ರಾಜ್ಯ ಸರ್ಕಾರಕ್ಕೆ. ಸೊ ಚೀಫ್ ಮಿನಿಸ್ಟರ್ ಬಿಟ್ಟರೆ ನೆಕ್ಸ್ಟ್ ಇಂಪಾರ್ಟೆಂಟ್ ಸೀಟ್, ಇಂಪಾರ್ಟೆಂಟ್ ಇನ್ಸ್ಟಿಟ್ಯೂಷನ್ ಆಫ್ ದಿಸ್ ಸ್ಟೇಟ್, ಚೀಫ್ ಮಿನಿಸ್ಟರ್ ಬಿಟ್ಟರೆ ನೆಕ್ಸ್ಟ್ ಇಂಪಾರ್ಟೆಂಟ್ ಇನ್ಸ್ಟಿಟ್ಯೂಷನ್ನೇ ಚೀಫ್ ಸೆಕ್ರೆಟರಿ. ಅಂದರೆ ಬೇರೆ ಮಿನಿಸ್ಟರ್ಗಿಂತನೂ ಅವ್ರು ಪವರ್ಫುಲ್ ಇರ್ತಾರೆ. ಸೊ ವಾಟ್ ಈಸ್ ಹಿಸ್ ಕ್ವಾಲಿಫಿಕೇಶನ್? ಗ್ರ್ಯಾಜುಯೇಷನ್ BA, ರೈಟ್? ಎಲ್ಲೋ UP ಬಿಹಾರಿಂದ ಬಂದಿರ್ತಾರೆ. ಸೊ ವೈ ಕಾಂಟ್ ಯು, ರೈಟ್? ಆ್ಯಂಡ್ ಟೇಕ್ ನೀಟ್ ರಿಸಲ್ಟ್ ಆ್ಯಂಡ್ CET ರಿಸಲ್ಟ್, ಹೂ ಆರ್ ಟಾಪರ್ಸ್? ಟೆಲ್ ಮಿ. ಕರಾವಳಿ ಮತ್ತು ಮಲೆನಾಡು ಹುಡುಗರೇ ಅಲ್ವಾ? ನೀಟ್ ಪ್ರತಿ ವರ್ಷ ಎಕ್ಸಾಮ್ ಬರುತ್ತೆ, ಪ್ರತಿ ವರ್ಷ ರಿಸಲ್ಟ್ ಬರುತ್ತೆ, ನೀಟ್ ಮತ್ತು CET JEE ಎಲ್ಲ. ಸೊ ಯಾರು ಟಾಪರ್ಸ್ ಇದ್ದೀರಿ? ಮೋಸ್ಟ್ ಆಫ್ ದಿ ಟೈಮ್ಸ್ ಉಡುಪಿ, ಮಂಗಳೂರು, ಶಿವಮೊಗ್ಗ, ಉಡುಪಿ, ಮಂಗಳೂರು, ಶಿವಮೊಗ್ಗ. SLC ಮಾರ್ಕ್ಸ್ ಬರಲಿ ಉಡುಪಿ, ಮಂಗಳೂರು, ಶಿವಮೊಗ್ಗ. PUC ಮಾರ್ಕ್ಸ್ ಬರಲಿ ಉಡುಪಿ. ಆದರೆ KS ರಿಸಲ್ಟ್ ಬರಲಿ ಬೆಳಗಾವಿ, ಕಲಬುರ್ಗಿ ಅಲ್ವಾ, ಗದಗ. ವಾಟ್ ಈಸ್ ದ ಬೇಸಿಕ್ ಎಜುಕೇಷನ್ ಬೆಳಗಾವಿ, ಕಲಬುರ್ಗಿಯಲ್ಲಿ? ಐ ಆಮ್ ನಾಟ್ ಕ್ರಿಟಿಸೈಸ್ ಮಾಡ್ತಿಲ್ಲ, ಬಟ್ ಇಫ್ ಯು ಗೋ ಟು ಬೆಳಗಾವಿ ಆರ್ ಇಫ್ ಯು ಗೋ ಟು ನಾರ್ದರ್ನ್ ಡಿಸ್ಟ್ರಿಕ್ಟ್ಸ್ ಆಫ್ ಕರ್ನಾಟಕ, ಬೇಸಿಕ್ ಎಜುಕೇಷನ್ ಇಷ್ಟು ಸ್ಟ್ರಾಂಗ್ ಇಲ್ಲ ಅಲ್ಲಿ. ಹೈಸ್ಕೂಲಲ್ಲಿ, PUCಯಲ್ಲಿ, ಪ್ರೈಮರಿಯಲ್ಲಿ ನಮಗೆ ಕಲಿಸ್ಕೊಡುವಂಥ ನಮಗಿರುವಂಥ ಎಫಿಷಿಯೆಂಟ್ ಟೀಚಿಂಗ್ ಫ್ಯಾಕಲ್ಟೀಸಲ್ಲಿ ಇಲ್ಲ. ಆ್ಯಂಡ್ ಅಲ್ಲಿ ಅಷ್ಟೊಂದು ಆ ಕಮಿಟ್ಮೆಂಟು ಇಲ್ಲ ಅಲ್ಲೆಲ್ಲ ಕಲಿಸಲೇಬೇಕು ಅಂತ. ಆ್ಯಂಡ್ ಪ್ರೈವೇಟ್ ಸ್ಕೂಲ್ಗಳು ನೋಡಿದ್ರು, ಅಂಥ ಒಳ್ಳೊಳ್ಳೆ ಪ್ರೈವೇಟ್ ಸ್ಕೂಲ್ಗಳಲ್ಲಿ ಯಾವುದೂ ಇಲ್ಲ. ಆ್ಯಂಡ್ ನಾನೇ ನೋಡ್ತೀನಿ, ನಾನು ಡೆಲ್ಲಿಯಲ್ಲಿ ಆ್ಯಂಡ್ ಬೆಂಗಳೂರು ಟೀಚ್ ಮಾಡ್ತಾ, ಇಂಗ್ಲೀಷಲ್ಲಿ ಅವರಿಗೆ ಕ್ಲಾಸ್ ಮಾಡಿದ ಅರ್ಥ ಆಗಲ್ಲ ಅಂತೇಳಿ ನಮ್ಮ ಕ್ಲಾಸಿಗೆ ಬರೋಕ್ಕಿಂತ ಮುಂಚೆ 1 hour ಸ್ಪೋಕನ್ ಇಂಗ್ಲೀಷ್ ಕ್ಲಾಸಿಗೆ ಹೋಗ್ತಾರೆ ಉತ್ತರ ಕರ್ನಾಟಕ ಹುಡುಗರು. ಅವ್ರು ಸ್ಪೋಕನ್ ಇಂಗ್ಲೀಷ್ ಕ್ಲಾಸಿಗೆ ಹೋಗಿ ಇಂಗ್ಲೀಷ್ ಕಲ್ತ್ಕೊಂಡು ಆಮೇಲೆ ಬಂದು ಪೊಲಿಟಿ, ಹಿಸ್ಟ್ರಿ, ಎಕಾನಮಿಯನ್ನು ನಮ್ಮ ಕ್ಲಾಸಲ್ಲಿ ಕಲಿತು ಅವ್ರು KS ಆಫೀಸರ್ ಆಗ್ತಾರೆ ಅಂದರೆ ಟೆಲ್ ಮಿ ವಾಟ್ ಈಸ್ ಯುವರ್ ಎಕ್ಸ್ಕ್ಯೂಸ್, ರೈಟ್? ಆ್ಯಂಡ್ ಉತ್ತರ ಪ್ರದೇಶ್ ಆ್ಯಂಡ್ ಬಿಹಾರ್ ಇಸ್ ನಥಿಂಗ್, ಅವರೇನೋ ಡಿಫ್ರೆಂಟ್ ಅಲ್ಲ. ಬೀಮಾರು ಸ್ಟೇಟ್ಸ್ ಅಂತ ಕರಿತೀವಿ ನಾವು ಇಂಡಿಯಾದಲ್ಲಿ. ಬೀಮಾರು ಮೀನ್ಸ್ ರೋಗ ಹಿಡಿದಿರೋ ಸ್ಟೇಟ್ಗಳು ಅಂತ. ಆ್ಯಂಡ್ ಅಲ್ಲಿ ಬೇಸಿಕ್ ಲಾ ಆ್ಯಂಡ್ ಆರ್ಡರ್ ಮೇಂಟೆನೆನ್ಸ್ ಇಲ್ಲ. ನಮ್ಮ ಸ್ಟೇಟಸ್ಟು ಸುಭದ್ರ ಸ್ಟೇಟ್ಗಳೆಲ್ಲ ಅಲ್ಲ. ಆ್ಯಂಡ್ ಎಜುಕೇಷನ್, ವರ್ಸ್ಟ್ ಎಜುಕೇಷನ್ ಸಿಸ್ಟಮ್ ಇದೆ. ಅಂಥ ಸ್ಟೇಟ್ಗಳಲ್ಲಿ ಬಿಹಾರ್ IAS ಫ್ಯಾಕ್ಟ್ರಿ ಅಂತ ಕರಿತೀವಿ. ಸೊ ಇದನ್ನೆಲ್ಲ ನೋಡಿದಾಗ ನನಗನ್ಸಿದ್ದು, ಯಾಕೆ ಇಷ್ಟೊಂದು ಎಫಿಷಿಯೆಂಟ್ ಆಗಿ ಇಷ್ಟೊಂದು ಬ್ರಿಲಿಯಂಟ್ ಸ್ಟೂಡೆಂಟ್ಸ್ ಇದ್ರು, ಇಷ್ಟೊಂದು ಬೇಸಿಕ್ ಎಜುಕೇಷನ್ ಚೆನ್ನಾಗಿದ್ರು, ನಮ್ಮ ಸ್ಟೂಡೆಂಟ್ ಯಾಕೆ IAS ಆಗ್ತಿಲ್ಲ, ನಮ್ಮ ಸ್ಟೂಡೆಂಟ್ ಯಾಕೆ ಅಡ್ಮಿನಿಸ್ಟ್ರೇಷನ್ಗೆ ಬರ್ತಿಲ್ಲ ಅಂದರೆ ಫಸ್ಟ್ ಥಿಂಗ್ ಲ್ಯಾಕ್ ಆಫ್ ಮೋಟಿವೇಶನ್.
ಅಂದರೆ ಯಾರೋ ನಮ್ಮ ಕಡೆಯಿಂದ ಆಲ್ರೆಡಿ IAS ಆಫೀಸರ್ ಆಗಿ ಕೂತ್ಕೊಂಡವರಿದ್ರೆ ನಾವು ಹೇಳ್ತೀವಿ ಏನೋ ರಿಲೇಟಿವ್ಸಲ್ಲಿ ನೋಡು ಅವ್ನು ಆ ಅಣ್ಣ ಇದನ್ನು ನೋಡು ಆ ಥರ ಆಗು ಆ ಕೈದಳು ನೋಡು. ಸೊ ಅಲ್ಲಿಗೊಂದು ಮೋಟಿವೇಶನ್ ಬೇಕಲ್ಲ, ಯಾರೊಬ್ರು ಆಗಿರೋರು ಬೇಕಲ್ಲ. ನಮ್ಮಲ್ಲಿ ಮೊದಲಿಂದನೂ ಆ ಗೋಜಿಗೆ ಹೋಗ್ದಿದ್ದಾಗ ಆ ಮೋಟಿವೇಶನ್ ಇಲ್ಲ, ಫಸ್ಟ್ ಥಿಂಗ್. ಆ್ಯಂಡ್ ಸೆಕೆಂಡ್ ಥಿಂಗ್, ಲ್ಯಾಕ್ ಆಫ್ ಅವೇರ್ನೆಸ್. ಅದ್ರ ಬಗ್ಗೆ ಅವೇರ್ನೆಸ್ ಇಲ್ಲ. ಬಿಕಾಸ್ ನಮ್ಮ ಸ್ಟೇಟು ಅಷ್ಟು ಚೆನ್ನಾಗಿದೆ, ಬೇಸಿಕ್ ಎಜುಕೇಷನ್ ಚೆನ್ನಾಗಿದೆ, ಇಂಜಿನಿಯರಿಂಗ್ ಮಾಡ್ತೀವಿ ಅಥವಾ ಮೆಡಿಕಲ್ ಸೀಟ್ ಯಾವುದಾದ್ರೂ ಒಂದು ಕಡೆ ಸಿಗುತ್ತೆ, ಆ್ಯಂಡ್ ಸಫಿಸ್ಟಿಕೇಟೆಡ್ ಲೈಫ್, ತುಂಬ ಆರಾಮಾಗಿ ಇದ್ಬಿಡ್ತೀವಿ ಅಲ್ವಾ. ಆ್ಯಂಡ್ ಲುಕ್ ಅಟ್ ದ ಜಿಯೋಗ್ರಫಿ ಆಫ್ ಕರ್ನಾಟಕ, ಏನೂ ಸಮಸ್ಯೆ ಇಲ್ಲ. ಯಾವುದಾದ್ರೂ ಕಂಟ್ರಿಗೆ ಬಾರ್ಡರ್ ಇದೆಯಾ ನಮ್ಮ ಕರ್ನಾಟಕ? ರೈಟ್, ಇಂಡಿಯಾ ಪಾಕಿಸ್ತಾನ ವಾರ ಆದರೂ ನಮಗೇನು ಟೆನ್ಷನ್ ಇಲ್ಲ, ಎಷ್ಟು ಬೇಕಾದರೂ ಮಿಸೈಲ್ಸ್ ಹೋಗಲಿ, ಸರ್ನು ಆ ಥರ ನಾವು ಆರಾಮಾಗಿದ್ದೀವಿ. ಬಿಕಾಸ್ ಏನು ಬಾರ್ಡರ್ಲಿಲ್ಲ ನಮ್ಮ ಸ್ಟೇಟ್ ಬಾರ್ಡರ್ ಇಲ್ಲ. ಸೌತಲ್ಲಿದೆ, ಅದು ಎಕ್ಸ್ಟ್ರೀಮ್ ಸೌತಲ್ಲಿದೆ. ಈಚೆ ಅಂತೂ ವೆಸ್ಟರ್ನ್ ಘಾಟ್, ಈಚೆ ಅಂತೂ ಸಮುದ್ರ, ಯಾರೂ ಬಂದು ಏನೂ ಮಾಡೋದಕ್ಕಾಗಲ್ಲ. ಸೊ ನಾವು ಏನೋ ಕಂಫರ್ಟ್ ಝೋನಲ್ಲಿ ಬಿದ್ದು ನಮಗೆ ಕಂಟ್ರಿಯ ಜಿಯೋಗ್ರಫಿನೇ ಗೊತ್ತಿಲ್ಲ ಎಷ್ಟೋ ಜನರಿಗೆ. ಓಕೆ, ಇಲ್ಲಿವರೆಗೂ ನಮ್ಮ ದೇಶ ಇದೆ, ಹೀಗೆಲ್ಲ ಆಗ್ತಾ ಇದೆ. ಸೊ ಕಂಟ್ರಿ ಜಿಯೋಗ್ರಫಿ ಪೇರೆಂಟ್ಸ್ ಆಗಿ ನಮ್ಮ ಸೀನಿಯರ್ಸಿಗೆ ಗೊತ್ತಾಗಲ್ಲ ಅಂದರೆ ಅವ್ರ ಮಕ್ಕಳಿಗೆ ಅಡ್ಮಿನಿಸ್ಟ್ರೇಷನ್ಗೆ ಹೋಗಂತ ಹೇಳೋದು ಹೇಗೆ? ಸೊ ಲ್ಯಾಕ್ ಆಫ್ ಮೋಟಿವೇಶನ್ ಆ್ಯಂಡ್ ಲ್ಯಾಕ್ ಆಫ್ ಅವೇರ್ನೆಸ್. ಸೊ ನಾನೇನು ಅಂದ್ಕೊಂಡೆ, ಒಂದಿಷ್ಟು ಹೋದ ಕಡೆ ಎಲ್ಲ ಅವೇರ್ನೆಸ್ ಕೊಡೋಣ. ನೀವು ಬುದ್ಧಿವಂತರಿದ್ದೀರಿ, ಪ್ರೈಮರಿ ಸ್ಕೂಲ್ ಮತ್ತು ಹೈಸ್ಕೂಲ್ ಆ್ಯಂಡ್ PUC ಯಲ್ಲೇ ಸ್ಟಾರ್ಟ್ ಮಾಡಿ. ಈ ಥರದ್ದೊಂದಿದೆ. ಇಂಜಿನಿಯರಿಂಗ್ ಆ್ಯಂಡ್ ಮೆಡಿಕಲ್ ಹೋಗಿ, ನಾನು ಬೇಡ ಅಂತ ಹೇಳಲ್ಲ, ಇಂಜಿನಿಯರಿಂಗ್ ಆ್ಯಂಡ್ ಮೆಡಿಕಲ್ ಮಾಡ್ತಾನೆ ಒಂದು ಸ್ವಲ್ಪ ಅಡ್ಮಿನಿಸ್ಟ್ರೇಷನ್ ಕಡೆನೂ ಮುಖ ಮಾಡಿ ನೋಡೋಣ, ರೈಟ್. ಆ್ಯಂಡ್ ತೀರ್ಥಹಳ್ಳಿಗೆಲ್ಲ ತುಂಬ ಇತಿಹಾಸ ಇದೆ. ಇತ್ತೀಚೆಗೆ ಪೊಲಿಟಿಕಲ್ ಚೇಂಜಸ್ಸಿಂದ ನಮ್ಮವರೆಲ್ಲ ಜಾಸ್ತಿ ಹೈಲೈಟ್ ಆಗ್ತಿಲ್ಲ. ಬಿಟ್ಟರೆ ಕರ್ನಾಟಕವನ್ನು ರೂಲ್ ಮಾಡಿರೋರು ನೀವು ಪಟ್ಟಿ ತೆಗೆದ್ರೆ ಶಿವಮೊಗ್ಗ ಡಿಸ್ಟಿಕ್ ಯಾವುದರಲ್ಲೂ ಕಮ್ಮಿ ಇಲ್ಲ. ಅರ್ಧ ಇಂಡಿಪೆಂಡೆನ್ಸಿಂದ ಹಿಡಿದು 2025 ತನಕ ಅರ್ಧ ಭಾಗ ಕರ್ನಾಟಕ ಆಳಿರೋದೇ ಶಿವಮೊಗ್ಗ ಡಿಸ್ಟಿಕ್. ಅರ್ಧ ಭಾಗ ಕರ್ನಾಟಕ ಆಡಿ. ನೇಮ್ ದ ಚೀಫ್ ಮಿನಿಸ್ಟರ್ಸ್ ಆಫ್ ದಿ ಸ್ಟೇಟ್, ಮೆಜಾರಿಟಿ ಆರ್ ಶಿವಮೊಗ್ಗ. ಸೊ ಇಂಥ ಡಿಸ್ಟಿಕ್ಕಲ್ಲಿರೋ ನಾವೇ ಸಿವಿಲ್ ಸರ್ವಿಸಸ್ ಕಡೆ ಮುಖ ಮಾಡ್ತಿಲ್ಲ ಅಂದರೆ ಟೆಲ್ ಮಿ ಇನ್ಯಾರು ಮುಖ ಮಾಡಬೇಕು, ರೈಟ್. ಸೊ ಆಮೇಲೂ ನಮ್ಮಲ್ಲಿ ಸಿವಿಲ್ ಸರ್ವಿಸಸ್ಗೆ ಹೋಗೋರು ಯಾರು? BA ಆ್ಯಂಡ್ LLB ಈ ಸ್ಟೂಡೆಂಟ್ಸ್ ಮಾತ್ರ ಹೋಗ್ತಾರೆ. ವೈ ನಾಟ್ ಇಂಜಿನಿಯರ್ಸ್, ರೈಟ್? ಓಕೆ, ನಾನಿಲ್ಲಿ ಹೇಳಿದೆ ಸಿವಿಲ್ ಸರ್ವಿಸ್ಗೆ ಹೋಗ್ಬೇಕಂತ. ಹಾಗಾದರೆ ಹೇಗೆ ಹೋಗೋದು? ನೀವು PUC ಅಥವಾ ಡಿಗ್ರಿಯಲ್ಲಿದ್ದೀರಿ ಈಗ, ಅಥವಾ ಈಗ ಜಸ್ಟ್ SLC ಮುಗಿಸಿದಿರಿ. ಸೊ ವಾಟ್ ಈಸ್ ದ ಸಿಲೆಬಸ್ ಆಫ್ ದಿಸ್ ಎಕ್ಸಾಮ್? ಹ್ಯುಮ್ಯಾನಿಟೇರಿಯನ್ ಸಬ್ಜೆಕ್ಟ್, ಪೊಲಿಟಿ, ಹಿಸ್ಟ್ರಿ, ಎಕಾನಮಿ, ಜಿಯೋಗ್ರಫಿ, ಎನ್ವೈರ್ಮೆಂಟ್, ಸೈನ್ಸ್ ಆ್ಯಂಡ್ ಟೆಕ್ ಒಂದು ಸ್ವಲ್ಪ. CSAT ಅಂತ ಬರುತ್ತೆ, ಸಿವಿಲ್ ಸರ್ವಿಸ್ ಆಪ್ಟಿಟ್ಯೂಡ್ ಟೆಸ್ಟ್ ಅಂತ. ಅದರಲ್ಲಿ ರೀಸನಿಂಗ್, ಆಪ್ಟಿಟ್ಯೂಡ್, ಇಂಗ್ಲೀಷ್ ಕಾಂಪ್ರೆನ್ಷನ್, ಒಂದಿಷ್ಟು ಎಥಿಕ್ಸ್ ಅಂತ ಬರುತ್ತೆ, ಎಸ್ಸೆ ಬರೆಯೋದಕ್ಕೆ ಬರುತ್ತೆ, ಆ್ಯಂಡ್ ಆಪ್ಷನಲ್ ಸಬ್ಜೆಕ್ಟ್ ಇಷ್ಟೇ. ಆಪ್ಷನಲ್ ಅಂತ ಹೇಳಿದ್ರೆ ನೀವು ಯಾವುದು ಸಬ್ಜೆಕ್ಟಲ್ಲಿ ಡಿಗ್ರಿ ಮಾಡ್ತಿರ್ತೀರಿ ಆ ಸಬ್ಜೆಕ್ಟ್ ಮೇಲೆ 500 ಮಾರ್ಕ್ಸಿಗೆ ಬರೆಯೋದು. ಆ್ಯಂಡ್ ದೆರ್ ಇಸ್ ನೋ ಹಾರ್ಡ್ ಆ್ಯಂಡ್ ಕೋರ್ ರೂಲ್ ದಟ್ ನೀವೆಲ್ಲಾದರೂ ಕೆಮಿಕಲ್ ಇಂಜಿನಿಯರಿಂಗ್ ಮಾಡ್ತಾ ಇದ್ದೀರಿ ಅಥವಾ ಇನ್ನೇನೋ ಮೆಡಿಕಲ್ ಮಾಡ್ತಾ ಇದ್ರಿ, ನೀವು ಮೆಡಿಕಲ್ ಸಬ್ಜೆಕ್ಟೇ ತೊಗೊಂಡು ಬರಿಬೇಕು. ಅಥವಾ CS ಮಾಡ್ತಾ ಇದ್ರಿ, ಇಂಜಿನಿಯರಿಂಗ್ CS ನೀವು ಅಲ್ಲಿ ಪಾಸ್ ಆಗೋದೇ ಕಷ್ಟ, ಅದನ್ನು ತೊಗೊಬಂದು ಇಲ್ಲಿ ಹೇಗೆ ಮೇನ್ಸ್ ಬರಿತೀನಿ? ನೋ, ನಿಮಗೆ ಬೇರೆದು ಬೇಕಾದರೆ ತೊಗೋಬೋದು. ಇವಾಗ ನಾನು ಸೈನ್ಸ್ ಸ್ಟೂಡೆಂಟ್ಸ್, ಐ ಟುಕ್ ಮೈ ಆಪ್ಷನಲ್ ಆಂಥ್ರೋಪಾಲಜಿ, ಅದು MA ಸಬ್ಜೆಕ್ಟ್. ಸೊ ಸ್ವಿಚ್ ಆಗ್ಬೋದು. ಓಕೆ, ಸೊ ಒಂದ್ಸತಿ ನೀವು ಈ ಫೀಲ್ಡಿಗೆ ಬಂದರೆ ನಿಮಗೆ ಗೊತ್ತಾಗುತ್ತೆ ದೆರ್ ಆರ್ ಲಾಟ್ ಆಫ್ ಈಸಿ ವೇ ಇದರಲ್ಲಿ. ಓಕೆ, ದ ಥಿಂಗ್ ಹಿಯರ್ ಈಸ್ ಯು ಶುಡ್ ಹ್ಯಾವ್ ಅಟ್ ಲೀಸ್ಟ್ ಅವೇರ್ನೆಸ್. ಫಸ್ಟಿಗೆ ಒಂದು ಅವೇರ್ನೆಸ್ ಇರಬೇಕು ಹೀಗೆ ಅಂತ. ನನಗೆ ನಮ್ಮ ಸೈಡಿನ ಹುಡುಗರು UPSCಗೆ ಬರದೇ ಹೋದರೂ ತೊಂದರೆ ಇಲ್ಲ, ಬಟ್ ಅವ್ರಿಗೆ ಅವೇರ್ನೆಸ್ ಇಲ್ಲದೆ ಬರದೇ ಹೋಗಬಾರ್ದು. ಅವೇರ್ನೆಸ್ ಇರಬೇಕು, ಹೀಗೊಂದು ವೇ ಇದೆ ಅಂತ ಗೊತ್ತಿರಬೇಕು. ಗೊತ್ತಿದ್ದು ಬೈ ಚಾಯ್ಸ್ ಅವ್ರು ಬರಲಿಲ್ಲ ಅಂತ ಹೇಳಿದ್ರೆ ಐ ಆಮ್ ಹ್ಯಾಪಿ, ಗೊತ್ತಿಲ್ಲದೆ ಬರಲಿಲ್ಲ ಅಂತ ಹೇಳಿದ್ರೆ ಐ ಆಮ್ ನಾಟ್ ಸೊ ಹ್ಯಾಪಿ, ರೈಟ್. ಸೊ ಅಟ್ಲೀಸ್ಟ್ ಒಂದು ಅವೇರ್ನೆಸ್ ಇರಬೇಕು. ಬಿಕಾಸ್ ಶಿವಮೊಗ್ಗ, ಆಫ್ಟರ್ ಆಲ್ ನಾವು ಶಿವಮೊಗ್ಗದವ್ರು, ರೈಟ್. ಸೊ ನಮ್ಮ ಜೀನಲ್ಲೇ ಏನೋ ಗುಜರಾತಿಗೆ ಹೇಳ್ತೀವಿ ಹವಾಮೆ ದಂಧಾ ಹೇ ಅಂತ ಹೇಳಿ, ಅದೇ ಥರ ಶಿವಮೊಗ್ಗ ಹವಾಮೆ ಅಡ್ಮಿನಿಸ್ಟ್ರೇಷನ್ ಹೇ. ನಮ್ಮ ಗಾಳಿಯಲ್ಲೇ ಅಡ್ಮಿನಿಸ್ಟ್ರೇಷನ್ ಇದೆ, ಅಧಿಕಾರ ಇದೆ. ಸೊ ನಮ್ಮ ಮಕ್ಕಳೇ, ನಮ್ಮ ಯೂತ್ಸೇ, ನಮ್ಮ ಯಂಗ್ಸ್ಟರ್ಸೇ UPSC KPSC ಬರೆದು ಆಫೀಸರ್ ಆಗಲಿಲ್ಲ ಅಂತ ಹೇಳಿದ್ರೆ ಯಾವುದೂ ಏನು ವಾಯುವ್ಯ ಕರ್ನಾಟಕದವರು, ಹಿಂದುಳಿದ ಕರ್ನಾಟಕದಿಂದ ಬಂದು ಆಫೀಸರ್ಸ್ಗಳು ನಮ್ಮನ್ನು ಮತ್ತೆ ರೂಲ್ ಮಾಡ್ತಾರೆ. ಐ ಆಮ್ ನಾಟ್ ಟೆಲಿಂಗ್ ದಟ್ ಈಸ್ ರಾಂಗ್, ದೇ ಆರ್ ಮೋರ್ ಎಫಿಷಿಯೆಂಟ್. ಅದಾದಮೇಲೆ ಅವರು ಜರ್ನಿಯನ್ನು ತುಂಬ ಕಷ್ಟಪಟ್ಟು ಪಾಸಾಗಿ ಬಂದಿರ್ತಾರೆ. ಆದರೆ ನಮ್ಮಲ್ಲೇ ಎಫಿಷಿಯೆಂಟ್ ಆಗಿರೋ ಸ್ಟೂಡೆಂಟ್ಸ್ ಇದ್ದೀರಲ್ಲ, ನೀವು ಟ್ರೈ ಮಾಡ್ಬೋದಲ್ಲ ಅಂತ ನನ್ನ ಇಂಟೆನ್ಷನ್, ರೈಟ್. ಆ್ಯಂಡ್ ಹೇಗೆ ಸ್ಟಾರ್ಟ್ ಮಾಡ್ಬೋದು? NCERT's ಬುಕ್ಸ್ ಗೊತ್ತಿದೆ ಅಲ್ವಾ, 6 to 12, 6th standard, 7th standard, ಸ್ಟೇಟ್ ಸಿಲೆಬಸ್ ಅಲ್ಲ, NCERT ಯೂನಿಯನ್ದು. ಸೊ NCERT ಬುಕ್ಕನ್ನು ಈವನ್ ನಾವು ಡೆಲ್ಲಿಗೆ ಹೋದಾಗ ಫಸ್ಟಿಗೆ ನಮಗೆ ಏನು ಕೊಟ್ಟಿದ್ದು, ನಾವು ಅಂದ್ಕೊಂಡು ಲ್ಯಾಕ್ಸ್ ಟುಗೆದರ್ ಫೀಸ್ ಕೊಟ್ಟು IAS ಕೋಚಿಂಗ್ ಹೋದಾಗ ಅವ್ರು ಫಸ್ಟ್ ಡೇ ಬಂದು ಏನು ಹೇಳಿದ್ರು ನಮ್ಮ ಟೀಚರ್, 6th standard ಬುಕ್ ಓದಿ ಅಂತ. ನಮಗೆ ಶಾಕ್, ವಾಟ್ ಈಸ್ ದಿಸ್? ನಾವು ಇಲ್ಲಿಂದ ಬಂದಿದ್ದೀವಿ, ಅಲ್ಲಿಗೆ ಹೋಗಿದ್ದೀವಿ, ಅವ್ರು ನೋಡಿದ್ವಿ 6th standard ಬುಕ್ ಓದೋಕೆ ಹೇಳ್ತಾರಂತ. ಬಟ್ ಕ್ವಶನ್ಸ್ ಬರೋದು 6, 7, 8, 9, 10, 11th standard ಬುಕ್ಸಲ್ಲಿ, ಪ್ರಿಲಿಮ್ಸಲ್ಲಿ. ಸೊ 6th standard ಬುಕ್ಸನ್ನು ಅಗೇನ್ ಓದಬೇಕು. ಅದಾದಮೇಲೆ ಬೇಸಿಕ್ಸ್ ಪಾಠ ಆಗುತ್ತೆ ಎಲ್ಲ ಸಬ್ಜೆಕ್ಟ್ಸ್ಗಳಲ್ಲೂ. ಎಲ್ಲ ಸಬ್ಜೆಕ್ಟ್ಸ್ ಬೇರೆ ಬೇರೆ ಫ್ಯಾಕಲ್ಟಿಗಳು ಪಾಠ ಮಾಡ್ತಾರೆ. ಆ್ಯಂಡ್ ಅದನ್ನೆಲ್ಲ ಮತ್ತೆ ಸೊ ಸ್ಟಾರ್ಟಿಂಗಲ್ಲಿ ನೀವು SLC ಮತ್ತು PUCಲಿ ಇದ್ದೀರಲ್ವ, ಸೊ NCERT ಬುಕ್ಸ್ ಇದೆ ಅಲ್ವಾ, ನೀವು ಸ್ಟೇಟ್ ಸಿಲೆಬಸಲ್ಲಿ ಓದಿದ್ದಿದ್ರೆ ಸ್ಟಾರ್ಟ್ ರೀಡಿಂಗ್ NCERT.
NCERT ಓದಿ. ಅದಾದಮೇಲೆ ಡೈಲಿ ನ್ಯೂಸ್ ಪೇಪರ್ ಓದಬೇಕು. ಓಕೆ, ಆ್ಯಂಡ್ ಬರೀ ಸೀರಿಯಲ್ಸ್ ನೋಡೋದಲ್ಲ, ಸೀರಿಯಲ್ಸ್ ಎಂಟರ್ಟೈನ್ಮೆಂಟಿಗೆ ಒಂದು ಸ್ವಲ್ಪ ಇರಲಿ ಅದ್ರ ಜೊತೆ. ಆ್ಯಂಡ್ IPL, ದಟ್ ಇಸ್ ದ ವರ್ಸ್ಟ್ ಥಿಂಗ್ ಐ ಕ್ಯಾನ್ ಟೆಲ್ ಯು, ರೈಟ್? 3 hours 4 hours ಅದಕ್ಕೆ ಟೈಮ್ ವೇಸ್ಟ್ ಮಾಡ್ತೀರಾ. ಐ ಡೋಂಟ್ ನೋ ವಾಟ್ ಈಸ್ ದೇರ್ ಇನ್ ದಟ್ IPL. ಸೊ ಫಸ್ಟ್ ಥಿಂಗ್ ವಾಟ್ ಯು ಹ್ಯಾವ್ ಟು ಡೂ ಇಸ್ ರೀಡ್ ನ್ಯೂಸ್ ಪೇಪರ್ ಆ್ಯಂಡ್ ವಾಚ್ ಸಮ್ ಡಿಸೆಂಟ್ ನ್ಯೂಸ್ ಚಾನಲ್ಸ್, ಇನ್ಫಾರ್ಮೇಷನ್ ಕೊಡುವ ನ್ಯೂಸ್ ಚಾನಲ್ಸ್ಗಳು. ಐ ಗೆಸ್ ನಿಮಗೆ ಇಂಗ್ಲೀಷಲ್ಲಿ ಒಳ್ಳೊಳ್ಳೆ ನ್ಯೂಸ್ ಚಾನಲ್ಸ್ಗಳು ಬರುತ್ತೆ. ಆ್ಯಂಡ್ ಆ ನ್ಯೂಸ್ ಚಾನಲ್ಸ್ಗಳಲ್ಲಿ ಏನು ಆ್ಯಕ್ಚುಯಲ್ ಫ್ಯಾಕ್ಟ್ಸ್ ನ್ಯೂಸ್ ಇದೆ, ಅನಾಲಿಸಿಸ್ ಅಲ್ಲ, ಫ್ಯಾಕ್ಟ್ಸ್ ನ್ಯೂಸ್ ಇದೆ, ಅದನ್ನು ನೋಡೋದಕ್ಕೆ ಕಲೀರಿ. ಫ್ಯಾಕ್ಟ್ಸನ್ನು ಜಾಸ್ತಿ ಅಬ್ಸರ್ವ್ ಮಾಡ್ಕೊಳ್ಳಿ. ಆ್ಯಂಡ್ ದ ಬೆಸ್ಟ್ ನ್ಯೂಸ್ ಪೇಪರ್ ಇಸ್ ದ ಹಿಂದೂ ಕರೆಕ್ಟಾಗಿ ಎವ್ರಿ ಡೇ ನಿಮಗೆ ಮನೆಗೆ ಬಂದರೆ ಅದರಲ್ಲಿ ಫ್ಯಾಕ್ಟ್ಸ್ ಏನಾಗಿದೆ ನಿನ್ನೆ ಅಂತ ಹೇಳ್ತಾರೆ. ಅವ್ರದ್ದೇನು ಒಪಿನಿಯನ್ ಕೊಡಲ್ಲ, ಏನಾಗಿದೆ ಅಂತ ಕೇಳ್ತಾರೆ. ಹಾಗೆ ಹೆಚ್ಚಾಗಿ ದ ಹಿಂದೂ ಓದೋದು ಆಫೀಸರ್ಸ್ ಮತ್ತು ಆಸ್ಪಿರೆಂಟ್ಸ್, ಯಾರು ಆಫೀಸರ್ ಆಗೋದಕ್ಕೆ ಬಯಸ್ತಾರೆ ಅವ್ರು ಮಾತ್ರ. UPSC ಆಸ್ಪಿರೆಂಟ್ಸ್ ಜಾಸ್ತಿ ಓದ್ತಾರೆ ದ ಹಿಂದೂನ. ಸೊ ಅಟ್ಲೀಸ್ಟ್ ಅದನ್ನು ಓದೋದಕ್ಕೆ ಟ್ರೈ ಮಾಡಿ. ಫಸ್ಟ್ 6 months ಏನೂ ಅರ್ಥ ಆಗಲ್ಲ, ಅದಾದಮೇಲೆ ಸ್ಲೋಲಿ ಅರ್ಥ ಆಗ್ತಾ ಹೋಗುತ್ತೆ. ಸೊ ದ ಹಿಂದೂ ನೀವು ಓದ್ಬೋದು. ಕನ್ನಡದಲ್ಲಿ ಬೇರೆ ನ್ಯೂಸ್ ಮ್ಯಾಗಝಿನ್ಸ್ಗಳು ಬರುತ್ತೆ, ಅದನ್ನು ಎಲ್ಲ ಓದ್ಬೋದು. ಸೊ ಸ್ಟಾರ್ಟ್ ರೀಡಿಂಗ್ ಆ್ಯಂಡ್ ವಾಚ್ ನ್ಯೂಸ್ ಚಾನಲ್ಸ್. ಆ್ಯಂಡ್ ಪ್ಲೀಸ್ ಆ IPL ಗೀಳಿಗೆಲ್ಲ ಬೀಳಬೇಡಿ, ರೈಟ್? ಆ್ಯಂಡ್ ಆ ಕ್ರಿಕೆಟ್ ಟೈಮ್ ವೇಸ್ಟ್, ಇಟ್ ಈಸ್ ಅ ಟೈಮ್ ವೇಸ್ಟ್. ಜಾಸ್ತಿ ನೋಡಿ, ಬೇಕಾದರೆ ನಿಮ್ಗೆ ಏನಾದರೂ ಅಂಥ ಇಂಟ್ರೆಸ್ಟ್ ಇದ್ದರೆ ಫೈನಲ್ ಯಾರು ಗೆದ್ರು ಯಾರು ಸೋತರು ಲಾಸ್ಟ್ 1 hour ಇರುತ್ತಲ್ವ, ಅದನ್ನು ಮಾತ್ರ ನೋಡಿಬಿಟ್ರೆ. ಸೊ ಕಂಪ್ಲೀಟ್ 2 hours 3 hours, ದಟ್ ಈಸ್ ದ ವರ್ಸ್ಟ್ ಥಿಂಗ್ ಯು ಕ್ಯಾನ್ ಡೂ ಯಾರ್. ಸಿಂಪಲ್, ನಿಮ್ಮ ಲೈಫಲ್ಲಿ ಎಷ್ಟು ಟೈಮನ್ನು ಬರೀ TV ಮುಂದೆ ಕೂತ್ಕೊಂಡು ಕಳೆದ್ಬಿಡ್ತೀರಾ ಆ IPL ನೋಡ್ತಾ. ಡೋಂಟ್ ದ ವ್ಯಾಲ್ಯೂಬಲ್ ಥಿಂಗ್ ಇನ್ ಯುವರ್ ಲೈಫ್ ಈಸ್ ಯುವರ್ ಟೈಮ್. ಅದನ್ನು ಸುಮ್ಮನೆ ಯಾವುದೇ ಶಿಟಿ ಥಿಂಗ್ಸಿಗಾಗಿ ವೇಸ್ಟ್ ಮಾಡಬೇಡಿ. ಸೊ ಮನಿ ಈಸ್ ನಾಟ್ ಇಂಪಾರ್ಟೆಂಟ್, ಅಥವಾ ಬೇರೆ ಏನೋ ಸಮಥಿಂಗ್ ಮಾಡೋದು ಇಂಪಾರ್ಟೆಂಟ್ ಅಲ್ಲ, ಟೈಮ್ ಈಸ್ ಇಂಪಾರ್ಟೆಂಟ್. ತುಂಬ ವ್ಯಾಲ್ಯೂ ಇರುವ ವಿಷಯ ಅಂತ ಹೇಳಿದ್ರೆ ಟೈಮ್ ಮಾತ್ರ, ರೈಟ್? ಸೊ ಟೈಮ್ ವೇಸ್ಟ್ ಮಾಡೋದಕ್ಕೆ ಹೋಗಬೇಡಿ, ಟೈಮ್ ವೇಸ್ಟ್ ಮಾಡಬಾರ್ದು. ಜಾಸ್ತಿ ಓದೋದಕ್ಕೆ ಸ್ಟಾರ್ಟ್ ಮಾಡಬೇಕು, ರೈಟ್? ರೀಡ್ ಎವ್ರಿಥಿಂಗ್. ದ ಹಿಂದೂ ಅಲ್ಲಿ ಎಡಿಟೋರಿಯಲ್ ಪೇಜ್ ಅಂತ ಬರುತ್ತೆ. ಆ ಎಡಿಟೋರಿಯಲ್ ಪೇಜಲ್ಲಿ ಫಾರ್ ಎಕ್ಸಾಂಪಲ್ ನಿನ್ನೆ ಒಂದು ವಾರ ಆಯ್ತಲ್ವ, ಈಚೆಯಿಂದ ಮಿಸೈಲ್ ಇತ್ತು, ಆಚೆಯಿಂದ ಮಿಸೈಲ್ ಬಂದು ಸಮಥಿಂಗ್ ಏನೋ ಆಗಿದೆ ಅಲ್ವಾ, ಅದಕ್ಕೆ ಆಲ್ರೆಡಿ ಅಂಬಾಸಿಡರ್ ಆಗಿ ರಿಟೈರ್ಡ್ ಆಗಿರ್ತಾರಲ್ವಾ. ಅಂದರೆ ಇಂಡಿಯನ್ ಫಾರಿನ್ ಸರ್ವಿಸಲ್ಲಿ ಇದ್ದು ಬೇರೆ ಕಂಟ್ರಿಯಲ್ಲಿ ಅಲ್ಲೇ ಇದ್ದು ಅಂಬಾಸಿಡರ್ಸ್ ಆಗಿ ಎಕ್ಸ್ಪೀರಿಯನ್ಸ್ ತೊಗೊಂಡವರು ಒಂದು ಎಡಿಟೋರಿಯಲ್ ಬರೆದಿರ್ತಾರೆ. ಎಷ್ಟು ನಾಲೆಡ್ಜ್ ಇರುತ್ತೆ ಅವ್ರ ತಲೆಯಲ್ಲಿ. ಆ ನಾಲೆಡ್ಜ್ ಎಲ್ಲ ನೀವು ಒಂದು 10 ನಿಮಿಷ ವಹಿಸಿ ಅದನ್ನು ಓದೋದ್ರ ಮೂಲಕ ನಿಮಗೆ ಬರುತ್ತೆ ಅಂತ ಹೇಳಿದ್ರೆ ವೈ ಕಾಂಟ್ ಯು ಡೂ ದಟ್, ರೈಟ್? ಐ ಆಮ್ ನಾಟ್ ಟೆಲ್ಲಿಂಗ್ ನೀವೆಲ್ಲ UPSC ಆಗೋರು ಮಾತ್ರ ಓದಬೇಕು, KPSC ಎಕ್ಸಾಮಿಗೆ ಕೂರೋರು ಮಾತ್ರ ಓದಬೇಕು ಅಂತ. ಎವ್ರಿಬಡಿ ಸ್ಟಾರ್ಟ್ ರೀಡ್ನ. ಏನಾಗುತ್ತೆ, ಆ ದ ಹಿಂದೂ ಎಡಿಟೋರಿಯಲ್ ಎಷ್ಟು ಚೆನ್ನಾಗಿರುತ್ತೆ. ನಮ್ದೆಲ್ಲ ಡೇ ಅದನ್ನು 2018 ನಾನು ದ ಹಿಂದೂ ಓದೋಕೆ ಸ್ಟಾರ್ಟ್ ಮಾಡಿದ್ದು. ಟಿಲ್ ಟುಡೇ ದ ಹಿಂದೂ ಇಲ್ಲ ಅಂತ ಹೇಳಿದ್ರೆ ನಂಗೆ ಮಾರ್ನಿಂಗೇ ಸ್ಟಾರ್ಟ್ ಆಗಲ್ಲ. ಅದೊಂಥರ ಅಡಿಕ್ಷನ್. IPLಗಿಂತ ಅಡಿಕ್ಷನ್ ಬೆಟರ್ ಅಲ್ವಾ, ರೈಟ್? ಸೊ NCERT ಮತ್ತು ನ್ಯೂಸ್ ಪೇಪರ್ ಆ್ಯಂಡ್ ಒಳ್ಳೆ ನ್ಯೂಸ್ ಚಾನಲ್ಗಳನ್ನು ನೋಡೋದ್ರ ಮೂಲಕ ಪ್ರಿಪ್ರೇಷನ್ ಸ್ಟಾರ್ಟ್ ಮಾಡ್ಬೋದು. ಆ್ಯಂಡ್ ಹೋಗ್ತಾ ಪ್ರಿಪ್ರೇಷನ್ನ ನೀವು ಒಂದಿಷ್ಟು ಕೋಚಿಂಗ್ ತೊಗೋಬೇಕಾಗತ್ತೆ. ಬಿಕಾಸ್ ಕೋಚಿಂಗ್ ಇಲ್ಲದೆ ಪಾಸ್ ಆಗ್ತೀನಿ ಆ ಥರದ್ದೆಲ್ಲ, ದಟ್ ಈಸ್ ಎಕ್ಸೆಪ್ಷನಲ್. ಓಕೆ, ಬಿಕಾಸ್ ಕಾಂಪಿಟೇಷನ್ ತುಂಬ ಇದೆ. ಆ್ಯಂಡ್ ಐ ಟೋಲ್ಡ್ ಸಿಲೆಬಸ್ BAದು, ಬಟ್ ಕಾಂಪಿಟೇಷನ್ ತುಂಬ ಇದೆ. ಎಕ್ಸಾಮ್ ಡಿಫಿಕಲ್ಟ್ ಅಲ್ಲ, ಆದರೂ ಎಕ್ಸಾಮ್ ಡಿಫಿಕಲ್ಟ್. ಹೇಗೆ? ದಿಸ್ ಎಕ್ಸಾಮ್ ಈಸ್ ನಾಟ್ ಡಿಫಿಕಲ್ಟ್ ಫ್ರಮ್ ದ ಪರ್ಸ್ಪೆಕ್ಟಿವ್ ಆಫ್ ಸಿಲೆಬಸ್ಸಿನ ಪರ್ಸ್ಪೆಕ್ಟಿವ್ ನೋಡಿದ್ರೆ ಈ ಎಕ್ಸಾಮ್ ಡಿಫಿಕಲ್ಟ್ ಅಲ್ಲ. ಆದರೆ ಈ ಎಕ್ಸಾಮ್ ಈಸ್ ಡಿಫಿಕಲ್ಟ್, ದಿಸ್ ಎಕ್ಸಾಮ್ ಈಸ್ ಡಿಫಿಕಲ್ಟ್ ಫ್ರಮ್ ದ ಪರ್ಸ್ಪೆಕ್ಟಿವ್ ಆಫ್ ಇಟ್ಸ್ ಕಾಂಪಿಟೇಷನ್. ಸೊ ಯಾರು ಈ ಎಕ್ಸಾಮನ್ನು ಬರೆಯೋದು? ಇಲ್ಲೇ ನೀವು ಇದ್ದೀರಲ್ವ, ಎಲ್ಲ 10th ಟಾಪರ್ಸ್ ಇದ್ದೀರಿ. ಬಟ್ ಎಲ್ಲಿನ 10th ಟಾಪರ್ಸ್? ಈ ತಾಲೂಕಿನ 10th ಟಾಪರ್ಸ್, ಅಥವಾ ಈ ಡಿಸ್ಟ್ರಿಕ್ಕಿನ 10 ಟಾಪರ್ಸ್ ಇದ್ದೀರಿ. ಈ ಎಕ್ಸಾಮ್ ಆಲ್ ಅರೌಂಡ್ ಕಂಟ್ರಿ ನಡೆಯುತ್ತಲ್ವ. ಸೊ ಅಸ್ಸಾಂನವರು ಬರೀತಾರೆ, ಡೆಲ್ಲಿಯವರು ಬರೀತಾರೆ, ಮಹಾರಾಷ್ಟ್ರ ಬರೀತಾರೆ, ಗುಜರಾತ್ ಬರೀತಾರೆ, ಪಂಜಾಬ್ ಬರೀತಾರೆ, ಅಲ್ಲಿನ ಟಾಪರ್ಸ್ ಬರ್ತಾರೆ. ಆ್ಯಂಡ್ ಈ ಎಕ್ಸಾಮಿಗೆ ಸುಮ್ಮನೆ ಯಾರೋ ಕೂತ್ಕೊಳ್ಳಲ್ಲ. ಯಾರು ಟಾಪರ್ಸ್ ಹೆಚ್ಚಾಗಿ ಚೆನ್ನಾಗಿ ಓದೋ ಹ್ಯಾಬಿಟ್ ಇರುತ್ತೆ ಅವರೇ ಕೂತ್ಕೊಂಡಿರ್ತಾರೆ. ಫಾರ್ ಎಕ್ಸಾಂಪಲ್ ಟೆಲ್ ಮೀ, ನಿಮ್ಗೇನೋ ಪೊಲಿಟಿ ಪಾಠ ಮಾಡ್ತಾ, ಅಲ್ಲೇನೋ ಫಂಡಮೆಂಟಲ್ ರೈಟ್ಸ್ ನಾವು ಪಾಠ ಮಾಡ್ತಾ, ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟನ್ನು ಪಾಠ ಮಾಡಿರ್ತೀವಿ. ಓಕೆ, ಆ್ಯಂಡ್ ಅದೇ ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟಿಗೆ ವಾದ ಮಾಡಿರುವ ಅಡ್ವೊಕೇಟ್ ಸಮೇತ ನಿಮ್ಮ ಕಾಂಪಿಟೇಟರ್ ಆಗಿ UPSCಲಿ ಕೂತ್ಕೊಂಡಿರ್ತಾರೆ. ಅದೇ ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟಿಗೆ ವಾದ ಮಾಡಿರೋ ಅಡ್ವೊಕೇಟ್ ಸಮೇತ ನಿಮ್ಮ ಕಾಂಪಿಟೇಟರ್ ಆಗಿ ಕೂತಿರ್ತಾರೆ. ಬಿಕಾಸ್ ಹಿ ಆಲ್ಸೋ ವಾಂಟೆಡ್ ಟು ಬಿಕಮ್ IAS ಆಫೀಸರ್, ಅಡ್ವೊಕೇಟ್. ಸೊ ಬಿಕಾಸ್ ಆಫ್ ಕಾಂಪಿಟೇಷನ್ ಇಟ್ ಈಸ್ ಡಿಫಿಕಲ್ಟ್. ಆ್ಯಂಡ್ ಇಫ್ ಯು ಲುಕ್ ಎಟ್ ದ ನಂಬರ್ ಆಫ್ ಆಸ್ಪಿರೆಂಟ್ಸ್ ಒನ್ ಯು ಗಿವಿಂಗ್ ದಿಸ್ ಎಕ್ಸಾಮ್, ಲಾಸ್ಟ್ ವರ್ಷ ನೋಡಿದ್ರೆ 10 ಲಕ್ಷ ಜನ ಎಕ್ಸಾಮ್ ಬರೆದಿದ್ದಾರೆ. ಸೊ ವಾಟ್ ಈಸ್ ದ ವೇಕೆನ್ಸಿ? ಎಲ್ಲೋ 1,000 ಜನ. ಸೊ ವಾಟ್ ಈಸ್ ದ ಪರ್ಸೆಂಟೇಜ್? 0.1% ಆರ್ 0.2%. ಆ್ಯಂಡ್ 0.12 ಬಿಟ್ಟು ಉಳಿದವ್ರೇನು 99.7%. ಸೊಸೈಟಿ ಏನು ಹೇಳುತ್ತೆ, ಯು ಆರ್ ಫೇಲ್ಯೂರರ್ ಅಂತ, ರೈಟ್? ಸೊ ಇದೆಲ್ಲ ಕಾರಣದಿಂದ ಈ ಎಕ್ಸಾಮ್ ಸೌತ್ ಇಂಡಿಯನ್ಸ್ ಜಾಸ್ತಿ ತಗೊಳ್ತಿಲ್ಲ. ಬಿಟ್ಟರೆ ದ ಪಾಸಿಟಿವ್ ಥಿಂಗ್ಸ್ ತುಂಬ ಇದೆ ಇದರಲ್ಲಿ. ಓಕೆ, ಆ್ಯಂಡ್ ನಾ ಆಗ ಹೇಳಿದಾಗೆ ಫಾರ್ ಎಕ್ಸಾಂಪಲ್ 4-5 ಅಟೆಂಪ್ಟ್ ಕೊಟ್ರಿ ಅಂತ ಅನ್ಕೊಳ್ಳಿ, ಪಾಸ್ ಆಗಲಿಲ್ಲ, ಲೈಫ್ ವೇಸ್ಟ್ ಆಗಲ್ಲ, ಎಲ್ಲಾದ್ರೂ ಒಂದು ಕಡೆ ಸಕ್ಸಸ್ ಆಗ್ತೀರಾ. ಬಿಕಾಸ್ UPSC ಆ್ಯಂಡ್ KPSCಲಿ ಏನೂ ಡಿಫ್ರೆನ್ಸ್ ಇಲ್ಲ. ದ ಸಿಲೆಬಸ್ ಆಫ್ UPSC ಇಟ್ ಇಸ್ ಅ ಮದರ್ ಆಫ್ ಆಲ್ ಎಕ್ಸಾಮಿನೇಷನ್. ಸೊ ಅಲ್ಲಿನ ಸಿಲೆಬಸ್ಸನ್ನು ತೊಗೊಂಡು ನೀವು KPSC ಎಕ್ಸಾಮ್ ಬರಿಬೋದು.
ಆ್ಯಂಡ್ PSI ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಲಾಸ್ಟ್ ಟೈಮ್ ಈ ಸ್ಟೇಟಲ್ಲಿ 2 ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಎಕ್ಸಾಮ್ ಆಗಿದೆ. ಆ 2 ಎಕ್ಸಾಮಿಗೆ 3 ಸತಿ ಎಕ್ಸಾಮ್ ಮಾಡಿದ್ದಾರೆ ಇವರು. ಓಕೆ, ಒಂದು 402, ಒಂದು 545. ನಾನು ಡೆಲ್ಲಿಯಲ್ಲಿದ್ದೆ, ಆ ಪೇಪರ್ಸ್ ಓದ್ತಾ ಇದ್ದೆ. ಓಕೆ, ಆ ಕ್ವಶನ್ ಪೇಪರ್ 545 ಆ್ಯಂಡ್ 402 ಕ್ವಶನ್ ಪೇಪರ್ ಓದ್ತಾ ಇದ್ದೆ. ಆ್ಯಂಡ್ ನಾನು ಕರ್ನಾಟಕ ಸ್ಟೂಡೆಂಟ್ಸಿಗೆ ಅಲ್ಲಿ ಹೇಳಿದೆ, ದಿಸ್ ಇಸ್ ಅ ಎಕ್ಸಾಮ್ ವಿಚ್ ಈಸ್ under the competition between 2 UPSC aspirant and one who are prepared for only PSI exam, they are out of competition. ಅಂದರೆ ಆ ಕ್ವಶನ್ ಪೇಪರ್ ನೋಡಿದಾಗ ನನಗೆ ಅನಿಸಿದ್ದು, ಎಲ್ಲ UPSC ಕ್ವಶನ್ಸೇ ಕೇಳಿದ್ದಾರೆ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ಸಲ್ಲಿ, ಎಲ್ಲ UPSC ಕ್ವಶನ್ಸ್. ಅಂದರೆ ಕಾಂಪಿಟೇಷನ್ ಜಾಸ್ತಿ ಆಗ್ತಿದೆ ಎವ್ರಿ ಡೇ ಕಾಂಪಿಟೇಷನ್ ಜಾಸ್ತಿ ಆಗ್ತಾಯಿದೆ. ನಂಬರ್ ಆಫ್ ಆಸ್ಪಿರೆಂಟ್ಸ್ ಒಂದೊಂದು ರೈಟಿಂಗ್ ಎಕ್ಸಾಮ್ ಜಾಸ್ತಿ ಆಗ್ತಾ ಇದೆ. ಸೊ ಜಾಸ್ತಿ ಜನ ಬರೀತಿರೋದ್ರಿಂದ, ಕಾಂಪಿಟೇಷನ್ ಜಾಸ್ತಿ ಆಗ್ತಿರೋದ್ರಿಂದ ಹೈಯೆಸ್ಟ್ ಸ್ಟ್ಯಾಂಡರ್ಡ್ ಕ್ವಶನ್ಸ್ ಕೇಳಲೇಬೇಕಾಗತ್ತೆ, ಇನ್ಡೆಪ್ತ್ ಕೇಳಲೇಬೇಕಾಗತ್ತೆ. ಸೊ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಆಗೋದಕ್ಕೆ ನೀವು ಹೇಗೆ ಫಿಸಿಕಲ್ ಎಲ್ಲ ಇಂಪಾರ್ಟೆಂಟ್ ಫೋಕಸ್ ಮಾಡಿ ಕಲಿತೀರಿ, ಅದೇ ಥರ ಜಸ್ಟ್ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಓಲ್ಡ್ ಕ್ವಶನ್ ನೋಡಿ ಕಲಿತ್ರೆ ಸಾಕಾಗಲ್ಲ, IAS ಪ್ರಿಪ್ರೇಷನ್ನೇ ಮಾಡಬೇಕು. ಸೊ ಇಟ್ ಈಸ್ ಎ ಕಾಂಪಿಟೇಷನ್ ಬಿಟ್ವೀನ್ 2 IAS ಆಸ್ಪಿರೆಂಟ್ಸ್ ಆಫ್ ಕರ್ನಾಟಕ. ಸೊ PSI ಎಕ್ಸಾಮ್ ಬರಿಬೇಕಂತ ಹೇಳಿದ್ರು ನೀವು UPSC ಪ್ರಿಪ್ರೇಷನ್ ಮಾಡಬೇಕು. ಆ್ಯಂಡ್ ಇಟ್ ವಾಸ್ ಪ್ರೂವನ್ ಇನ್ 545 and 402 ಕ್ವಶನ್ ಪೇಪರ್, ರೈಟ್? ಸೊ ಹಾಗಾಗಿ PSI ಆಗಬೇಕಂದ್ರೆ UPSC ಸಿಲೆಬಸ್ ಆಗುತ್ತೆ. ಆ್ಯಂಡ್ ಸ್ಟಾಫ್ ಸೆಲೆಕ್ಷನ್ ಕಮಿಷನ್ ಅಂತ ಒಂದು ಕಾನ್ಸೆಪ್ಟ್ ಇದೆ. ಸ್ಟಾಫ್ ಸೆಲೆಕ್ಷನ್ ಕಮಿಷನ್ ಅಂದರೆ ಈ ED ರೈಡ್ ಎಲ್ಲ ಕೇಳಿರ್ಬೋದಲ್ವಾ, ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ ಅಥವಾ CBI. ಸೊ ಇದರಲ್ಲೆಲ್ಲ ಆಫೀಸರ್ಸ್ ಬರ್ತಾರಲ್ವಾ, ಸೊ ಅವರೆಲ್ಲ ಯಾರು ಸೆಲೆಕ್ಟ್ ಮಾಡೋದು ಅಂತ ಹೇಳಿದ್ರೆ ಅಗೇನ್ ಸ್ಟಾಫ್ ಸೆಲೆಕ್ಷನ್ ಕಮಿಷನ್ಸ್ ಅಲ್ಲಿ ಸೆಲೆಕ್ಟ್ ಆಗ್ತಾರೆ. ಆ್ಯಂಡ್ ನೀವು ಸ್ಟಾಫ್ ಸೆಲೆಕ್ಷನ್ ಕಮಿಷನ್ ಸಿಲೆಬಸ್ ತೆಗೆದು ನೋಡಿದ್ರೆ, ಓಲ್ಡ್ ಕ್ವಶನ್ ಪೇಪರ್ ತೆಗೆದು ನೋಡಿದ್ರೆ UPSCಗೂ ಅದಕ್ಕೆ ಏನೂ ಡಿಫರೆನ್ಸ್ ಇಲ್ಲ. ಸೊ ಯಾರು ಈ ರೈಡಿಗೆಲ್ಲ ಬರೋ ಯಾರು ಆಫೀಸರ್ಸ್ ಇದಾರಲ್ಲ ಅವರೆಲ್ಲ ಒಂದು ಕಾಲದಲ್ಲಿ IAS ಪ್ರಿಪ್ರೇಷನ್ ಮಾಡಿದವ್ರೆ. ಸೊ ಅದೇ ಕ್ವಾಲಿಟಿ ಇಲ್ಲಿ ಬಂದಿರುತ್ತೆ ಅಷ್ಟೇ. ಸೊ ರೈಲ್ವೆ ಎಕ್ಸಾಮ್ಸ್ ಬಗ್ಗೆ ನೀವು ಕೇಳಿರ್ಬೋದು. ನೋ ವಾಟ್, ರೈಲ್ವೆ ಫಸ್ಟ್ ಮಂತ್ ಸ್ಯಾಲ್ರಿನೇ ನಿಯರ್ಲಿ ಲ್ಯಾಕ್ ಇರುತ್ತೆ, ಗೊತ್ತಾ ನಿಮಗೆ? ರೈಲ್ವೆಯಲ್ಲಿ ತುಂಬ ಸ್ಯಾಲ್ರಿ ಪ್ಯಾಕೇಜ್ ಎಲ್ಲ ಜಾಸ್ತಿ ಇರುತ್ತೆ. ಆ್ಯಂಡ್ ರಿಟೈರ್ಡ್ ಆಗ್ತಾ ಅರೌಂಡ್ 3 lakh ತನಕ ಹೋಗುತ್ತೆ ರೈಲ್ವೆಯಲ್ಲಿ. ಆ್ಯಂಡ್ ರೈಲ್ವೆ ಎಕ್ಸಾಮಲ್ಲಿ ಹೆಚ್ಚಾಗಿ ಏನು ಬರೆಯೋಕೆ ಇರಲ್ಲ, ಬರೀ ಟಿಕ್ ಮಾಡೋದಕ್ಕೆ ಮಾತ್ರ ಇರುತ್ತೆ. ಆ್ಯಂಡ್ ವಾಟ್ ಈಸ್ ದ ಸಿಲೆಬಸ್ ಆಫ್ ದಿಸ್ ರೈಲ್ವೆ ಎಕ್ಸಾಮ್? ಅಗೇನ್ UPSC ಸಿಲೆಬಸ್, ರೈಟ್? ಆ್ಯಂಡ್ UPSC ಸಿಲೆಬಸ್ಸು ಅಂದರೆ ಏನು ರಾಕೆಟ್ ಸೈನ್ಸ್ ಏನಿಲ್ಲ ಅದರಲ್ಲಿ, ಏನು ಅದೇ ಪೊಲಿಟಿ, ಹಿಸ್ಟ್ರಿ, ಎಕಾನಮಿ, ಜಿಯೋಗ್ರಫಿ, ಎನ್ವಿರಾನ್ಮೆಂಟ್, ಸೈನ್ಸ್ ಆ್ಯಂಡ್ ಟೆಕ್, CSAT, ಸಿವಿಲ್ ಸರ್ವಿಸ್ ಆಪ್ಟಿಟ್ಯೂಡ್ ಟೆಸ್ಟ್, ಎಥಿಕ್ಸ್, ಕರೆಂಟ್ ಅಫೇರ್ಸ್, ಇಷ್ಟೇ, ರೈಟ್? ಎಷ್ಟು? ಓಕೆ. ಸೊ ದಿಸ್ ಈಸ್ ಹೌ, ರೈಟ್? ಸೊ ನೀವೆಲ್ಲ ಈಗ ತೀರ್ಥಹಳ್ಳಿಯಲ್ಲಿದ್ದೀರಿ, UPSC ಪ್ರಿಪ್ರೇಷನ್ ಮಾಡಬೇಕು, KPSC ಪ್ರಿಪ್ರೇಷನ್ ಮಾಡಬೇಕು ಅಂತ ಹೇಳಿದೆ. ಆ್ಯಂಡ್ ನೀವು ನಾಳೆ ಬೆಳಗ್ಗೆ ಆದರೆ ಈ ಪ್ರೋಗ್ರಾಮ್ ಮುಗ್ದಿರುತ್ತೆ, ನಾಳೆ ಬೆಳಗ್ಗೆ ಆದರೆ ನೀವು ಕ್ಲಾಸಿಗೆ ಹೋಗಿ ಕೂತ್ಕೋಬೇಕು. UPSC KPSC ಅಲ್ಲಿ ಪ್ರಿಪ್ರೇಷನ್. ಡೆಲ್ಲಿ ಅಥವಾ ಬ್ಯಾಂಗ್ಳೂರಲ್ಲಿರೋರು ವೀಕೆಂಡ್ಸಿಗಾದರೂ ವೀಕೆಂಡ್ ಬ್ಯಾಚ್ಗಳಿರುತ್ತೆ, ಅಲ್ಲಿಗಾದರೂ ಹೋಗಿ ಕೋಚಿಂಗ್ ತೊಗೊಳ್ತಾರೆ. ಸೊ ನೀವು ಹೇಗೆ, ರೈಟ್? ಆ್ಯಂಡ್ ನಾನು ಹೇಳಿದೆ ಉತ್ತರ ಭಾರತದಲ್ಲಿ ತುಂಬ ಬೇಗ ಪ್ರಿಪ್ರೇಷನ್ ಸ್ಟಾರ್ಟ್ ಮಾಡ್ತಾರೆ, ಹಾಗಾಗಿ ಸಕ್ಸಸ್ ರೇಟ್ ಜಾಸ್ತಿ ಇದೆ ಅಂತ ಹೇಳಿ, ರೈಟ್? ಇವೊಂದು ಅವರು ಡಿಗ್ರಿಯಲ್ಲಿ ಒಳ್ಳೆ ಮಾರ್ಕ್ಸ್ ತೆಗೆದೇ ಹೋದ್ರೂ ಸಮೇತ IAS ಅಲ್ಲಿ ಒಳ್ಳೆ ಮಾರ್ಕ್ಸ್ ತೆಗೆದು ಪಾಸ್ ಆಗ್ತಾರೆ, ಬಿಕಾಸ್ ಅವರು ಬೇಗ ಸ್ಟಾರ್ಟ್ ಮಾಡ್ತಾರೆ. ಸೊ ನೀವು ತೀರ್ಥಹಳ್ಳಿಯಲ್ಲಿ ಬೇಗ ಸ್ಟಾರ್ಟ್ ಮಾಡೋದು ಹೇಗೆ? ಐ ಗೆಸ್ ಬೆಸ್ಟ್ ವೇ ಇಸ್ ಸ್ಟಾರ್ಟ್ ಥ್ರೂ ಆನ್ಲೈನ್. ಅಟ್ಲೀಸ್ಟ್ ಯಾವುದಾದ್ರೂ ಒಂದು ಕೋಚಿಂಗ್ ಇನ್ಸ್ಟಿಟ್ಯೂಷನ್ಗೆ ಆನ್ಲೈನಲ್ಲಿ ಜಾಯ್ನ್ ಆಗಿ. ಆನ್ಲೈನಲ್ಲಿ ಜಾಯ್ನ್ ಆಗಿ ಡೈಲಿ 1 hour ಆಫ್ ಕ್ಲಾಸ್ ಇರುತ್ತೆ ಹೆಚ್ಚಿನ ಇನ್ಸ್ಟಿಟ್ಯೂಷನ್ಗಳಲ್ಲಿ. 1 hour ಆಫ್ ಕ್ಲಾಸ್ 1.5 to 2 ವರ್ಷಕ್ಕೆ ಕೋಚಿಂಗೇ ಮುಗ್ದೋಗುತ್ತೆ, ರೈಟ್? ಪ್ಯಾರಲಲ್ಗೆ ನಿಮ್ಮ ಡಿಗ್ರಿ ಓದ್ತಾ ಯಾರು ಫಸ್ಟ್ ಇಯರಲ್ಲಿ ಡಿಗ್ರಿಯಲ್ಲಿ ಇರ್ತಿರಲ್ವಾ, ಈಗ ಸ್ಟಾರ್ಟ್ ಮಾಡಿದ್ರೆ ಫೈನಲ್ ಇಯರ್ ಡಿಗ್ರಿಯಲ್ಲಿ ಬರುವಾಗ, ಫಸ್ಟ್ ಇಯರ್ ಡಿಗ್ರಿಯಿಂದ ಫೈನಲ್ ಇಯರ್ ಡಿಗ್ರಿ ಬರುವಾಗ ಆನ್ಲೈನ್ ಕೋಚಿಂಗ್ ಎಲ್ಲ ಸೇರಿಕೊಂಡ್ರೆ ಕಂಪ್ಲೀಟ್ ಆಗುತ್ತೆ. ಆ್ಯಂಡ್ ಆಫ್ಲೈನ್ಗಿಂತ ಇತ್ತೀಚೆಗೆ ಆನ್ಲೈನ್ ಕೋಚಿಂಗೇ ಬೆಟರ್, ಬಿಕಾಸ್ ಆಫ್ಲೈನಲ್ಲಿ ನಿಮ್ಗೆ ತುಂಬ ಜನ ಸ್ಟೂಡೆಂಟ್ಸ್ ಗೊತ್ತಿರ್ತಾರೆ, ಬೋರ್ಡಲ್ಲಿ ಬರೆದಿರೋದು ಕಾಣೋದೇ ಇಲ್ಲ. ಆ್ಯಂಡ್ ಯು ಕಾಂಟ್ ಕ್ವಶನ್ ಇಲ್ಲಿ. ಆಮೇಲೆ ಯಾವುದಾದ್ರು ಕಾನ್ಸೆಪ್ಟ್ ಮಿಸ್ ಆದರೆ ಅವ್ರೇನು ವಾಪಸ್ ಹೇಳಲ್ಲ. ಬಟ್ ಇಲ್ಲಿ ಎಷ್ಟು ಸತಿ ಬೇಕಾದರೂ ರಿವೈಂಡ್ ಮಾಡಿ ನೋಡ್ಕೋಬೋದು. ಆ್ಯಂಡ್ ನಿಮ್ಮ ಕಂಫರ್ಟ್ ಝೋನಲ್ಲಿ ಕೂತ್ಕೊಂಡು ನೋಡೋದು, ಮನೆಯಲ್ಲಿ ಅಮ್ಮ ಊಟ ಏನೋ ಮಾಡಿ ಹಾಕ್ತಾರೆ, ಅವಾಗಲೇ ಓದ್ಕೊಳ್ತಾ ಕೂತ್ಕೋಬೋದು ಮನೆಯಲ್ಲೇ, ರೈಟ್? ಸೊ ಆ್ಯಂಡ್ ಹೆಣ್ಮಕ್ಳಿಗೂ ಅಷ್ಟೇ, ಡೆಲ್ಲಿ ಆ್ಯಂಡ್ ಬ್ಯಾಂಗ್ಳೂರ್ ಹೋಗೋದೆಲ್ಲ ಸೆಕ್ಯೂರಿಟಿ ರೀಸನ್ನಿಂದ ಕಷ್ಟ ಆಗುತ್ತೆ. ಸೊ ಇಲ್ಲೇ ತೀರ್ಥಹಳ್ಳಿಯಲ್ಲೇ ನಿಮ್ಮ ಊರಲ್ಲೇ ಕೂತ್ಕೊಂಡು ಆನ್ಲೈನಲ್ಲಿ ಪ್ರಿಪ್ರೇಷನ್ ಸ್ಟಾರ್ಟ್ ಮಾಡ್ಬೋದು. ಯಾರು PUC ಮತ್ತು ಡಿಗ್ರಿಯಲ್ಲಿ ಇದ್ದೀರಲ್ಲ ನೀವೇ, ಡಿಗ್ರಿ ಮುಗಿಸಿದವರಲ್ಲ, PUC ಆ್ಯಂಡ್ ಡಿಗ್ರಿಯಲ್ಲಿ ಇದ್ದೀರಲ್ಲ ನೀವೇ, ರೈಟ್? ಆ್ಯಂಡ್ ನೀವೇನೋ ಹೇಳಿಬಿಟ್ರಿ ಸರ್, ಬಟ್ ಫೀಸ್ ಎಲ್ಲ ಲ್ಯಾಕ್ಸ್ ಟುಗೆದರ್ ಇದೆಯಲ್ಲ, ಹೌ ಕ್ಯಾನ್ ವಿ ಮ್ಯಾನೇಜ್? ಅದಕ್ಕಂತಲೇ ಸ್ಕಾಲರ್ಶಿಪ್ ಎಕ್ಸಾಮ್ಗಳೆಲ್ಲ ನಡೆಸುತ್ತೆ. ಓಕೆ, ನಾಟ್ ಜಸ್ಟ್ ಆರ್ ಇನ್ಸ್ಟಿಟ್ಯೂಷನ್, ಎಲ್ಲ ಇನ್ಸ್ಟಿಟ್ಯೂಷನ್ಗಳು ಸ್ಕಾಲರ್ಶಿಪ್ ಎಕ್ಸಾಮ್ಸ್ ನಡೆಸುತ್ತೆ. ಸೊ ನೀವು ಆ ಸ್ಕಾಲರ್ಶಿಪ್ ಎಕ್ಸಾಮ್ಗಳನ್ನು ಅಟೆಂಡ್ ಮಾಡ್ಬೋದು. ಆ್ಯಂಡ್ ನಮ್ಮ ಇನ್ಸ್ಟಿಟ್ಯೂಷನ್ ಸ್ಕಾಲರ್ಶಿಪ್ ಎಕ್ಸಾಮು ಈ ಕಮಿಂಗ್ ಸಂಡೇ ಇದೆ, 18th, ನೆಕ್ಸ್ಟ್ ಸಂಡೇ 18th. ಓಕೆ, ಸೊ ನೀವು ಅದನ್ನು ಬೇಕಾದರೆ ಅಟೆಂಡ್ ಮಾಡ್ಬೋದು. ಬೇಕಾದರೆ ನಾನು ಲಾಸ್ಟ್ ಮಾತಾಡಿ ಮುಗಿಸುವಾಗ ನಂಬರ್ ಕೊಡ್ತೀನಿ ನಾನು. ಆ್ಯಂಡ್ ಆ ನಂಬರ್ಗೆ ನೀವು ಜಸ್ಟ್ ನಿಮ್ಮ ಇನ್ಫಾರ್ಮೇಷನ್ ಕಳಿಸಿದ್ರೆ ನೀವು ಆನ್ಲೈನ್ ಎಕ್ಸಾಮ್ನ ಅಟೆಂಡ್ ಮಾಡೋದಕ್ಕೆ ಏನು ಬೇಕು ನಾನು ಮಾಡ್ತೀನಿ. ಅಲ್ಲಿ ನಿಮಗೆ ಸ್ಕಾಲರ್ಶಿಪ್ ಥ್ರೂ ಏನೋ ಸೆಲೆಕ್ಷನ್ ಇರುತ್ತೆ. ನಮ್ಮ ಇನ್ಸ್ಟಿಟ್ಯೂಷನಲ್ಲಿ ಮೋರ್ ದೆನ್ 20 ಸ್ಟೂಡೆಂಟ್ಸ್ $0 ಕೊಟ್ಟು ಓದ್ತಾ ಇದ್ದಾರೆ, ಬಿಕಾಸ್ ದೇ ಪರ್ಫಾರ್ಮ್ ವೆಲ್ ಇನ್ ಸ್ಕಾಲರ್ಶಿಪ್, ರೈಟ್? ಸೊ ಅವರೆಲ್ಲ ನಮಗೆ ರಿಸಲ್ಟಿಗೆ ಸಿಗ್ತಾರೆ. ಓಕೆ, ಅವರು ಡೆಫಿನೆಟ್ಲಿ ತುಂಬ ಬ್ರಿಲಿಯಂಟ್ ಇರೋದ್ರಿಂದ ಯಾವುದೋ ಒಂದು ಎಕ್ಸಾಮ್ ಕ್ರ್ಯಾಕ್ ಮಾಡ್ತಾರೆ. ಸೊ ಇಂಥವ್ರು ನಮ್ಮ ಇನ್ಸ್ಟಿಟ್ಯೂಟಿನಿಂದ ಕ್ರ್ಯಾಕ್ ಮಾಡಿದ್ರು ಅಂತೇಳಿ ನಮಗೆ ರಿಸಲ್ಟಲ್ಲಿ ಸಿಗ್ತಾರೆ.
ಸೊ ನಮ್ದು ಹೋಗೋದು ಏನೂ ಇಲ್ಲ. ಆ್ಯಂಡ್ ಆನ್ಲೈನ್ ಎಷ್ಟು ಬೇಕಾದರೂ ನಾವು ಸಬ್ಸ್ಕ್ರಿಪ್ಷನ್ ಕೊಡ್ತಾ ಹೋಗ್ಬೋದು. ಸೊ ಅದಕ್ಕೆ ಅಟ್ ದಿ ಎಂಡ್ ಆಫ್ ದಿಸ್ ನಾನೊಂದು ನಂಬರ್ ಕೊಡ್ತೀನಿ. ಆ ನಂಬರ್ಗೆ ನೀವು ಸುಮ್ಮನೆ ನಿಮ್ಮ ನೇಮ್, ಇಮೇಲ್ ID ಹಾಕಿ, ಯಾರಿಗೆ ಇಂಟ್ರೆಸ್ಟ್ ಇರುತ್ತೆ ಅವ್ರು ಮಾತ್ರ ಈ 18th ಈ May 18 ಸಂಡೇ ಮಧ್ಯಾಹ್ನ 2ರಿಂದ 3 ಗಂಟೆ ತನಕ 1 ಅವರ್ ಮಾತ್ರ ಆನ್ಲೈನಲ್ಲಿ ಎಕ್ಸಾಮ್, ನಿಮ್ಮ ಮೊಬೈಲಲ್ಲೇ ಎಕ್ಸಾಮ್ ಬರಿಬೋದು, ಆನ್ಲೈನಲ್ಲಿ ಎಕ್ಸಾಮ್. ಅಕಸ್ಮಾತ್ ಇಲ್ಲಿ ಇರೋರು ಯಾರಲ್ಲೇ ಒಬ್ಬರು ಸ್ಕಾಲರ್ಶಿಪ್ಪಿಗೆ ಸೆಲೆಕ್ಟ್ ಆಗಿದ್ರು, ಐ ಆಮ್ ಸೋ ಹ್ಯಾಪಿ. ಆಲ್ ಓವರ್ ಸ್ಟೇಟ್ ಬರೀತಾ ಇದ್ದಾರೆ, ನಿಯರ್ಲಿ 4000 to 5000 ಸ್ಟೂಡೆಂಟ್ಸ್ ಬರೀತಾರೆ. ಬಟ್ ಇಲ್ಲಿರೋರು ಯಾರಾದರೂ ಇಂಟ್ರೆಸ್ಟೆಡ್ ಇದ್ದರೆ ನೀವು ಬರೀರಿ. ಆ್ಯಂಡ್ ನಿಮ್ಮಲ್ಲಿಂದ ಒಬ್ಬರು ಸ್ಟೂಡೆಂಟ್ ಸೆಲೆಕ್ಟ್ ಆಗಿ ಏನೋ ಆನ್ಲೈನಲ್ಲಿ ಕ್ಲಾಸಸ್ ತೊಗೊಂಡ್ರೆ ಐ ಗೆಸ್ ನನಗೆ ನೀವು ಎಕ್ಸಾಮ್ ಪಾಸ್ ಆದಷ್ಟೇ ಖುಷಿ ಆಗುತ್ತೆ, ರೈಟ್? ದಟ್ ಇಸ್ ಒನ್ ಥಿಂಗ್. ಸೊ UP ಮತ್ತು ಬಿಹಾರಲ್ಲೆಲ್ಲ ಯಾಕೆ ಜಾಸ್ತಿ ಬರ್ತಾರೆ ಅಂತ ಹೇಳಿದ್ರೆ ಬೇಗ ಸ್ಟಾರ್ಟ್ ಮಾಡ್ತಾರೆ. ಆ್ಯಂಡ್ ಹೆಚ್ಚಾಗಿ ಅವ್ರ ಮಗು ಹುಟ್ಟುತ್ತಾರಲ್ಲ, ಮಗು ಹುಟ್ಟಿದಾಗ ನೇಮಿಂಗ್ ಸೆರೆಮನಿ ಇರುತ್ತೆ ನೋಡಿ. ನೇಮಿಂಗ್ ಸೆರೆಮನಿಯಲ್ಲಿ ಹೇಳ್ತಾರೆ ಏನೋ ಸೋ ಆ್ಯಂಡ್ ಸೋ IAS, ಸೋ ಆ್ಯಂಡ್ ಸೋ IPS ಅಂತೇಳಿ ನೇಮಿಂಗ್ ಸೆರೆಮನಿ ಮಾಡಿಬಿಡ್ತಾರೆ. ಮೇರಾ ಬೇಟಿ IAS ಬನುಂಗಿ, ಆ ಥರನೇ ಅವ್ರದ್ದು ಆ್ಯಟಿಟ್ಯೂಡ್ ಇರುತ್ತೆ ಪೇರೆಂಟ್ಸಿದು. ಸೊ ನಮ್ಮಲ್ಲೂ ಆ ಪೇರೆಂಟ್ ಆ್ಯಟಿಟ್ಯೂಡ್ ಇದೆ ಅಲ್ವಾ, ಅದು ಸ್ವಲ್ಪ ಚೇಂಜ್ ಆಗಿ ನಮ್ಮ ಮಕ್ಕಳನ್ನು ಏನೋ KS ಆ್ಯಂಡ್ IAS ಆ ಏನೋ ಡ್ರೆಸ್ಸಲ್ಲಿ ಅಥವಾ ಆ ಕಾರಲ್ಲಿ ಅಥವಾ ಆ ಆಫೀಸಲ್ಲಿ ನೋಡೋದಕ್ಕೆ ನಾವು ಒಂದು ಸ್ವಲ್ಪ ಟ್ರೈ ಮಾಡೋಣ. ಸೊ ದಟ್ ಒನ್ ಫೈನ್ ಡೇ ನಮ್ಮ ಸೊಸೈಟಿ ಮೇಲೆ ಕನ್ಸರ್ನ್ ಇರುವ ಅಥವಾ ನಮ್ಮದೇ ರೀಜನಿನ ಒಂದಿಷ್ಟು ಆಫೀಸರ್ಸ್ಗಳು ಅಟ್ಲೀಸ್ಟ್ ನಮ್ಮ ಕಲ್ಚರ್ ಗೊತ್ತಿರುವ, ನಮ್ಮ ಮಲ್ನಾಡ್ ಕಲ್ಚರ್ ಗೊತ್ತಿರೋ ಆಫೀಸರ್ ಬಂದು ನಮ್ಮ ಡಿಸ್ಟಿಕ್ಕಲ್ಲಿ ಆ್ಯಸ್ ಎ SP, ಆ್ಯಸ್ ಎ DC ಆಗಿ ಕೂತ್ಕೊಂಡ್ರೆ ಅದಕ್ಕಿಂತ ಖುಷಿ ಬೇರೆ ಏನೂ ಇಲ್ಲ, ರೈಟ್? ಸೊ ಐ ಗೆಸ್ ಬೇರೆ ಏನಾದರೂ ಸ್ಟೂಡೆಂಟ್ಸಿಂದ ಕ್ವಶನ್ಸ್ ಇದ್ದರೆ ಡೈರೆಕ್ಟಾಗಿ ರಿಲೇಟೆಡ್ ಟು UPSC ನೀವು ಕೇಳ್ಬೋದು. ಐ ಗೆಸ್ ನಿಮ್ಮಲ್ಲಿದ್ದು ಕೆಲವೊಂದಿಷ್ಟು ಸೊಸೈಟಲ್ ಮಿತ್ಸನ್ನು ನಾನು ಬಸ್ ಮಾಡಿದ್ದೀನಿ. ಆ್ಯಂಡ್ ಎನಿಬಡಿ ಕ್ಯಾನ್ ರೈಟ್ ದಿಸ್ ಎಕ್ಸಾಮ್ ಅನ್ನೋದನ್ನು ಹೇಳಿದ್ದೀನಿ. ಆ್ಯಂಡ್ ಮತ್ತೆ ಈ ಅವಕಾಶಗಳು ಸಿಗಲ್ಲ. ಆ್ಯಂಡ್ ನಮ್ಮೂರು ಎಕ್ಸ್ಪ್ರೆಸ್ ಈ ಟೀಮ್ಗೆ ಏನೋ ಮಾಧ್ಯಮ ಸಂಸ್ಥೆಗೆ ನಾನು ತುಂಬ ಹೃದಯದ ಧನ್ಯವಾದ ಹೇಳ್ತೀನಿ. ಯಾಕಂತ ಹೇಳಿದ್ರೆ ಇಂಥ ಒಂದು ವೇದಿಕೆಯನ್ನು ನನಗೆ ಕಲ್ಪಿಸಿಕೊಟ್ಟಿದ್ದಕ್ಕೆ, ಮತ್ತು ನನಗೆ ನಿಮಗೆ ಇಂಟ್ರ್ಯಾಕ್ಷನ್ಗೆ ಅವರು ಮೀಡಿಯೇಟರ್ ಆಗಿ ಇಷ್ಟೊಂದು ನಮಗೆ ಫೆಸಿಲಿಟೀಸನ್ನು ಕೊಟ್ಟು ನಮ್ಮನೇಲಿ ಕೂರಿಸಿ ಮಾತಾಡಿಸ್ತಾ ಇರೋದಕ್ಕೆ. ಆ್ಯಂಡ್ ಬಂದಿರುವ ಎಲ್ಲ ಏನೋ ಅಚೀವರ್ಸ್ 10th ಮತ್ತು PUCಯಲ್ಲಿ ಆ್ಯಂಡ್ ಬೇರೆ ಎಲ್ಲ ನಾಗರಿಕರಿಗೆ, ಗೆಸ್ಟ್ಗಳಿಗೆ ಎಲ್ರಿಗೂ ವಂದನೆಗಳನ್ನು ತಿಳಿಸ್ತೀನಿ. ಆ್ಯಂಡ್ ನಾನೊಂದು ನಂಬರ್ ಕೊಡ್ತೀನಿ. ಆ ನಂಬರ್ಗೆ ಬೇಕಾದರೆ ನೀವು ಯಾರಾದರೂ ಇಂಟ್ರೆಸ್ಟ್ ಇದ್ದರೆ ನಂಬರ್ನ ನೋಟ್ ಮಾಡಿಕೊಂಡು ನಿಮ್ಮ ಹೆಸರು ಮತ್ತು ಮೇಲ್ ID ಕಳಿಸಿದ್ರೆ ಅದು ನನ್ನ ಆಫೀಸ್ ನಂಬರ್, ಇಟ್ಸ್ ನಾಟ್ ಮೈ ಪರ್ಸನಲ್ ನಂಬರ್, ಅಲ್ಲಿಗೆ ಹೋಗುತ್ತೆ. ಆ್ಯಂಡ್ ಅವರು ಈ ಸ್ಟೇಟಲ್ಲಿ ಒಂದು 4000-5000 ಬರೀತಾರಲ್ಲ ಸ್ಟೂಡೆಂಟ್ಸ್, ಅವ್ರ ಜೊತೆ ನೀವು ಒಂದಿಷ್ಟು ಬರೀರಿ. ಯಾರು PUC ಮತ್ತು ಡಿಗ್ರಿಯಲ್ಲಿದ್ದೀರಿ ಮತ್ತು ಡಿಗ್ರಿ ಮುಗಿಸಿದ್ದೀರಿ ನೀವು ಬರೀರಿ. ಹೈಸ್ಕೂಲ್ನವ್ರು ಬೇಡ, PUC, ಡಿಗ್ರಿ ಮತ್ತು ಡಿಗ್ರಿ ಮುಗಿಸಿದವರು ನಿಮಗೆ UPSC ಮತ್ತು KPSCಗೆ ಜಾಯ್ನ್ ಆಗಬೇಕು, ಏನಾದರೂ ಮಾಡಬೇಕು ಅಂತ ಇಂಟ್ರೆಸ್ಟ್ ಇರೋರು ಎಕ್ಸಾಮ್ ಬರೀರಿ. ಸ್ಕಾಲರ್ಶಿಪ್ ಎಕ್ಸಾಮಲ್ಲಿ ಚೆನ್ನಾಗಿ ಪರ್ಫಾರ್ಮೆನ್ಸ್ ಮಾಡಿದ್ರೆ ಮಾತ್ರ ನಮ್ಮವ್ರು ವಾಪಸ್ ನಿಮಗೆ ಕಾಲ್ ಮಾಡ್ತಾರೆ. ಅದು 1 hour ಆಫ್ ಆನ್ಲೈನ್ ಎಕ್ಸಾಮ್. ಟಿಕ್ ಮಾಡೋದಕ್ಕೆ ಮಾತ್ರ ಏನೂ ಬರೆಯೋದಕ್ಕಿರಲ್ಲ. 50 ಕ್ವಶನ್ಸ್ ಇರುತ್ತೆ. 50 ಕ್ವಶನಿಗೆ ಅಲ್ಲೇ 4 ಆನ್ಸರ್ ಇರುತ್ತೆ. 4ಅಲ್ಲಿ ಯಾವುದು ಅಂತ ಹೇಳಿ ಟಿಕ್ ಮಾಡ್ತಾ ಹೋಗೋದು. 50 ಪ್ರೆಸ್ಸಲ್ಲಿ ನಿಮ್ಮ ಎಕ್ಸಾಮೇ ಮುಗ್ದೋಗುತ್ತೆ. 1 hour ಇರುತ್ತೆ. 18ನೇ ತಾರೀಕು May 2ರಿಂದ 3 ಗಂಟೆ ತನಕ. ಸೊ ಯಾರಿಗೆ ಇಂಟ್ರೆಸ್ಟ್ ಇದೆ ಅವರು ಮಾತ್ರ ಬರೀರಿ, ರೈಟ್? ಸೊ ಐ ಗೆಸ್ ಐ ವಿಲ್ ಡಿಕ್ಟೇಟ್ ದಟ್ ನಂಬರ್. ಟೇಕ್ ಮೈ ಆಫೀಸ್ ನಂಬರ್. ಇದಕ್ಕೆ ನೀವು ನೇಮ್, ಇಮೇಲ್ ID ಮತ್ತು ಏನು ಓದ್ತಾ ಇದ್ದೀರಾ ಅನ್ನೋದನ್ನು ಹಾಕಿ. ಗ್ರ್ಯಾಜುಯೇಷನ್ ಮುಗ್ದಿದ್ರೆ ಗ್ರ್ಯಾಜುಯೇಟೆಡ್ ಅಂತ ಹಾಕಿ. 76242485363628 7624853628. ಸೊ ಇದಕ್ಕೆ ಒಂದು ಮೆಸೇಜ್ ಹಾಕಿ, ನಾನು ಹೇಳಿದಾಗೆ ನೇಮ್, ಮೇಲ್ ID ಆ್ಯಂಡ್ ನಿಮ್ಮ ಇನ್ಫಾರ್ಮೇಷನ್. ಆ್ಯಂಡ್ ರಿಜಿಸ್ಟ್ರೇಷನ್ ಆಗುತ್ತೆ. ರಿಜಿಸ್ಟ್ರೇಷನ್ ಆದಾಗ ಅವರೊಂದು ಲಿಂಕ್ ಕಳಿಸ್ತಾರೆ. ಆ ಲಿಂಕ್ ನಿಮಗೆ ಎಕ್ಸಾಮ್ಗೆ ಓಪನ್ ಆಗುತ್ತೆ. ಅಕಸ್ಮಾತ್ ಇಲ್ಲಿರೋರು ಯಾರಾದರೂ ಒಬ್ಬರಿಗೆ ಸ್ಕಾಲರ್ಶಿಪ್ ಸಿಕ್ಕಿ ಅವರೆಲ್ಲಾದರೂ ನನ್ನ ಕ್ಲಾಸಿಗೆ ಬಂದರೆ ಐ ಆಮ್ ದ ಹ್ಯಾಪಿಯೆಸ್ಟ್ ಪರ್ಸನ್ ಓವರ್ ದಿಸ್ ಅರ್ತ್. ಥ್ಯಾಂಕ್ ಯು, ಎಲ್ರಿಗೂ ಒಳ್ಳೆಯದಾಗಲಿ. ಥ್ಯಾಂಕ್ ಯು ಸೋ ಮಚ್. ವಿದ್ಯಾರ್ಥಿಗಳಿಗೆ ಪ್ರೇರಣಾದಾಯಕವಾದ ಮಾತು, ಜೊತೆಗೆ IAS ಹಾಗೂ IPS, KS ಸ್ಪರ್ಧಾತ್ಮಕ ಪರೀಕ್ಷೆಗಳ ಬಗ್ಗೆ ಮಾಹಿತಿಗಳನ್ನು ನೀಡಿರುವಂಥ ದರ್ಶನ್ ಗರ್ತಿಕೆರೆ ಅವರಿಗೆ ಧನ್ಯವಾದಗಳು. ಇದೀಗ ಉದ್ಯೋಗ ಮೇಳ ಗರ್ಲ್ಸ್ ಹೈಸ್ಕೂಲ್ನಲ್ಲಿ ನಡೀತಾ ಇದೆ. ಸುಮಾರು 50 ಕಂಪನಿಗಳು ಭಾಗವಹಿಸಿವೆ. ಈಗಾಗಲೇ ನೇಮಕಾತಿ ಕೂಡ ಶುರುವಾಗಿದೆ. ಈಗಾಗಲೇ ಬೆಂಗಳೂರಿನ ಐಫೋನ್ ಮ್ಯಾನುಫ್ಯಾಕ್ಚರ್ ಕಂಪನಿಗೆ 10 ಜನರ ರಿಕ್ರೂಟ್ ಆಗಿದೆ. ಅವರ ಕಂಪನಿಯ HR ಅವರಿಗೆ ಲೆಟರನ್ನು ಅಲಾಟ್ ಮಾಡ್ತಾರೆ ಇದೇ ವೇದಿಕೆಯಲ್ಲಿ. ಅನಿಲ್ ಕುಮಾರ್ ವೇದಿಕೆ ಮೇಲೆ ಬರಬೇಕು. ಇವರು ಐಫೋನ್ ಮ್ಯಾನುಫ್ಯಾಕ್ಚರಿಂಗ್ ಕಂಪ್ನಿಗೆ ಸೆಲೆಕ್ಟ್ ಆಗಿದ್ದಾರೆ. ಸೊ ಚಪ್ಪಾಳೆಯ ಮೂಲಕ ಅವರಿಗೆ ಕರೆದು ಇದು ಮಾಡಿ. ಅನಿಲ್ ಕುಮಾರ್, ರಾಕೇಶ್ ಸರ್, ನೀವು ಕೊಡಿ ಕೊಡಿಸಿ ಸರ್. ರಾಕೇಶ್ ವೇದಿಕೆ ಮೇಲೆ ಬನ್ನಿ. ಚೈತ್ರ ಕೇಸ್, ಚೈತ್ರ ಬೇಗ. ಗಣೇಶ್
ಕೆ ಮನೋಜ್, ಕೀರ್ತನಾ ರಾಯ್, ಮನೋಜ್, ಕಾರ್ತಿಕ್, ಸಿಂಚಿತ್ರ, ಎಸ್ ಕಮ್, ಸಿಂಚನ, ಕಾರ್ತಿಕ್, ಸಿಂಚನ, ಅನುಷಾ, ನೇಮ್ ಏನಮ್ಮ, ಸಿಂಚನ, ಸಿಂಚನ, ಅನುಷಾ, ರಾಕೇಶ್, ಅನುಷಾ, ವಿಶಾಲ್ ಕುಮಾರ್, ಶ್ರೀ ನಾರಾಯಣ ಗುರು ವಿಚಾರ ವೇದಿಕೆ ಅಧ್ಯಕ್ಷರು, ತೀರ್ಥಹಳ್ಳಿ, ಉದ್ಯೋಗ ಮೇಳದ ಸಹಭಾಗಿತ್ವ. ಸರ್, ವೇದಿಕೆಗೆ ಆಗಮಿಸಬೇಕಾಗಿ ಕೇಳ್ಕೊಳ್ತಾ ಇದ್ದೇನೆ. ಹಾಗೆ ಶ್ರೀ ಮಹಮ್ಮದ್ ಶಫಿ ಆಜಾದ್ ಇಂಜಿನಿಯರ್ಸ್, ಇವರು ಕೂಡ ವೇದಿಕೆಗೆ ಆಗಮಿಸಬೇಕಾಗಿ ಕೇಳ್ಕೊಳ್ತಾ ಇದ್ದೇನೆ. ಇದೀಗ ಶ್ರೀ ನಾರಾಯಣ ಗುರು ಶ್ರೀ ಸೂರ್ಯನಾರಾಯಣ ಚಿಡುವ ಪ್ರಗತಿಪರ ಕೃಷಿಕರು ಕಾರ್ಯಕ್ರಮದ ಉದ್ದೇಶಿಸಿ ಒಂದೆರಡು ಮಾತನಾಡಬೇಕಾಗಿ ಕೇಳ್ಕೊಳ್ತಾ ಇದ್ದೇನೆ. ಎಲ್ರಿಗೂ ನಮಸ್ಕಾರ. ವೇದಿಕೆಯ ಮೇಲಿರ್ತಕ್ಕಂಥ ಗಣ್ಯರೇ, ಈ ಒಂದು ಕಾರ್ಯಕ್ರಮದ ರೂವಾರಿಗಳು ಆಗಿರ್ತಕ್ಕಂಥ ಕ್ರಿಯಾಶೀಲ ವ್ಯಕ್ತಿತ್ವದ ನಮ್ಮೂರು ಎಕ್ಸ್ಪ್ರೆಸ್ಸಿನ ಎಕ್ಸ್ಪ್ರೆಸ್ ರಾಘವರವರೇ, ಎಕ್ಸ್ಪ್ರೆಸ್ ರಾಘವ್ ಅಂತಲೇ ಅವ್ರನ್ನ ಎಲ್ಲರೂ ಕರೆಯೋದು, ಮತ್ತವರ ಟೀಮ್ನವರೇ, ಇಲ್ಲಿ ಸೇರಿರ್ತಕ್ಕಂಥ ಎಲ್ಲ ಇವತ್ತಿನ ಉದ್ಯೋಗ ಮೇಳದಲ್ಲಿ ಭಾಗಿಯಾಗಲಿಕ್ಕೆ ಬಂದಿರತಕ್ಕಂಥ ಉದ್ಯೋಗ ಆಕಾಂಕ್ಷಿಗಳೇ, ಕಂಪನಿಯ ಎಲ್ಲ ಪ್ರತಿನಿಧಿಗಳೇ, ಮಾಧ್ಯಮ ಮಿತ್ರರೇ, ಇಲ್ಲಿ ಸೇರಿರ್ತಕ್ಕಂಥ ಎಲ್ಲ ಗೌರವಾನ್ವಿತ ಸಭಿಕ ಬಂಧುಗಳೇ, ರಾಘವರವರು ಪತ್ರಿಕೆಯ ಜೊತೆಗೆ ಮೀಡಿಯಾದ ಜೊತೆಗೆ ಸಮಾಜಮುಖಿಯಾಗಿ ಏನಾದರೂ ಮಾಡಬೇಕು ಅಂತಕ್ಕಂಥ ತುಡಿತವನ್ನು ಹೊಂದಿರತಕ್ಕಂಥವ್ರು. ಈ ಒಂದು ಕನಸು ಸುಮಾರು ವರ್ಷದ ಹಿಂದೆ ಒಂದು ಮೇಳವನ್ನು ತೀರ್ಥಹಳ್ಳಿಯಲ್ಲಿ ಒದಗಿಸಿಕೊಡಬೇಕು
ಅಂತಕ್ಕಂಥ ಮಾತನ್ನು ಹೇಳಿದಾಗ ಅವರ ಒಂದು ಏನು ಈ ನಮ್ಮೂರು ಎಕ್ಸ್‌ಪ್ರೆಸ್ ಮೀಡಿಯಾದ ಜೊತೆಗೆ ನೀವು ಕೈ ಜೋಡಿಸ್ಬೇಕು ಅಂತ ಹೇಳಿದಾಗ ನಾವು ಕೂಡ ಆ ನಿಟ್ಟಿನಲ್ಲಿ ಖಂಡಿತ ಮಾಡಿ ನಿಮ್ಮ ಹಿಂದೆ ನಾವು ಇರ್ತೀವಿ ಅಂತಕ್ಕಂಥ ಒಂದು ಅಭಿವ್ಯಕ್ತಿಯನ್ನು ನಾವು ವ್ಯಕ್ತಪಡಿಸಿದ್ದೇವೆ. ಇದು ಒಂದು ಅವಿಸ್ಮರಣೀಯ ಒಂದು ದಿನ ಮತ್ತು ಒಂದು ಅವಿಸ್ಮರಣೀಯವಾದ ಒಂದು ಕಲ್ಪನೆ. ತೀರ್ಥಹಳ್ಳಿ ಇತಿಹಾಸದಲ್ಲಿ ಪ್ರಥಮ ಬಾರಿಗೆ ನೀವು ಕಾಲೇಜ್ನಲ್ಲಿ ಕ್ಯಾಂಪಸ್ನಲ್ಲಿ ಕಂಪನಿಗಳಿಗೆ ಬಂದು ಸೆಲೆಕ್ಷನ್ ಮಾಡ್ತಕ್ಕಂಥದ್ದು ಸಹಜ. ಆದರೆ ಈ ಒಂದು ಉದ್ಯೋಗ ಮೇಳ ಅಂತಕ್ಕಂಥ ಒಂದು ಕಲ್ಪನೆಯನ್ನು ರಾಘುರವರು ಏನು ಕಂಡಂಥ ಕಲ್ಪನೆ ಇವತ್ತು ಕನಸು, ಅವರ ಕನಸು ನನಸಾಗಿದೆ. ನಮ್ಮ ದೇಶದ ಮಾಜಿ ರಾಷ್ಟ್ರಪತಿಗಳಾಗಿರ್ತಕ್ಕಂಥ APJ ಅಬ್ದುಲ್ ಕಲಾಂ ರವರು ಒಂದು ಮಾತನ್ನು ಹೇಳ್ತಾರೆ. ನಾವೆಲ್ಲ ಸಹಜವಾಗಿ ಮಾನವರು ಮಲಗಿದಾಗ ಕನಸು ಬೀಳ್ತಕ್ಕಂಥದ್ದು ಸಹಜ. ಆದರೆ ಮಹನೀಯರು ಹೇಳ್ತಾರೆ, ಎವ್ರಿ ಒನ್ ಶುಡ್ ಮೀಟ್ ದಿ ಡ್ರೀಮ್ಸ್ ಆ್ಯಂಡ್ ಇಟ್ ಶುಡ್ ಬಿಯಾಂಡ್ ದಿ ಸ್ಕೈ ಅಂತಕ್ಕಂಥ ಮಾತನ್ನು ಹೇಳ್ತಾರೆ. ಪ್ರತಿಯೊಬ್ಬರು ಕನಸನ್ನು ಕಾಣಬೇಕು. ಆ ಕನಸು ಹೇಗಿರಬೇಕು ಅಂತ ಹೇಳಿದ್ರೆ, ಸ್ಕೈ ಈಸ್ ದ ಲಿಮಿಟ್. ನಮಗೆಲ್ಲರೂ ಆಕಾಶ ಅಂತಕ್ಕಂಥದ್ದು ಒಂದು ಲಿಮಿಟು. ಆ ಬಿಯಾಂಡ್ ದ ಸ್ಕೈ, ಆಕಾಶದ ಆಚೆಗೆ ಇರಬೇಕು ಅಂತಕ್ಕಂಥ ಮಾತನ್ನು ಹೇಳ್ತಾರೆ. ಯಾಕಂದರೆ ಆ ಕನಸು ಕಂಡಿದ್ರಿಂದನೇ ಇವತ್ತು ನಾವು ಬೇರೆ ಬೇರೆ ಗ್ರಹಗಳಿಗೆ ನಮ್ಮ ಸಾಧನಗಳನ್ನು ಕಳಿಸಲಿಕ್ಕೆ ಸಾಧ್ಯ ಆಗಿದೆ. ಕನಸು ಬೀಳೋದು ಸಹಜ. ನಮ್ಮ ಬದುಕಿನಲ್ಲಿ 2 ಆಯ್ಕೆಗಳಿರ್ತವೆ ಬಂಧುಗಳೇ. ಕನಸು ಕಾಣುವುದು, ಕಂಡಂಥ ಕನಸನ್ನು ಬೆಳಗ್ಗೆ ಎದ್ದು ಅವುಗಳನ್ನು ಬೆನ್ನಟ್ಟೋದು. ಇಲ್ಲವೇ ಒಂದು ಮಗ್ಗಲು ಮರ್ಚಿ ಮಲಗಿ ಮತ್ತೆ ಬೆಡ್ಶೀಟ್ ಎಳೆದು ಹೊದ್ದು ಆ ಕನಸುಗಳಿಗೆ ಎಳ್ಳು ನೀರನ್ನು ಬಿಡ್ತಕ್ಕಂಥದ್ದು. ಹಾಗಾಗಿ ಇವತ್ತು ಪ್ರತಿಯೊಬ್ಬರು ನಾವು ಕನಸು ಕಾಣ್ತೇವೆ ಅಂತ ಆದರೆ ಅದನ್ನು ತಕ್ಷಣ ಎದ್ದು ಅದನ್ನು ಬೆನ್ನಟ್ಟತಕ್ಕಂಥ ಕಾರ್ಯವನ್ನು ನಾವು ಮಾಡಿದರೆ ಖಂಡಿತವಾಗಿಯೂ ಯಶಸ್ಸು ಸಿಗುತ್ತೆ. ಯಶಸ್ಸು ನಮ್ಮದಾಗುತ್ತೆ. ಸಾರ್ವಜನಿಕ ಕ್ಷೇತ್ರದಲ್ಲಿ ತೊಡಗಿಸ್ಕೊಳ್ಳಲಿಕ್ಕೆ ಸಹಾಯ ಆಗುತ್ತೆ. ಸಾಮಾಜಿಕ ಕ್ಷೇತ್ರಗಳಲ್ಲಿ ತೊಡಗಿಸ್ಲಿಕ್ಕೆ ಸಹಾಯ ಆಗುತ್ತೆ. ಸರ್, ಇಷ್ಟು ಹೊತ್ತು ತುಂಬ ಚೆನ್ನಾಗಿ ಅವರು ದರ್ಶನ್ ಸರ್ ಅವರು ಹೇಳಿದ್ದಾರೆ. ಯಾಕಂದರೆ ನಾವು ಅದರ ಬಗ್ಗೆ ಥಿಂಕೆ ಮಾಡೋದಿಲ್ಲ, ಯೋಚನೆ ಮಾಡೋದಿಲ್ಲ. ನನಗೆ ಯಾವತ್ತೂ ಅನಿಸ್ತಿತ್ತು, ನಮ್ಮನ್ನು ಕಂಟ್ರೋಲ್ ಮಾಡ್ತಕ್ಕಂಥವ್ರು ಯಾವುದೋ ದೇಶದವರು, ಬ್ಯೂರೋಕ್ರಾಟ್ಸ್, ರಾಜಕಾರಣಿಗಳು ಇಲ್ಲಿ ಇರ್ಬೋದು, ಡಿಸಿಷನ್ ಮೇಕರ್ ಪೂರ್ತಿ ಅವರೇ ಆಗಿರ್ತಾರೆ. ಹಾಗಾಗಿ ಇದಕ್ಕೊಂದು ಬದಲಾವಣೆಯನ್ನು ತರಬೇಕು. ನಮ್ಮನ್ನು ನಾವು ಆಳಿಕೊಳ್ತಕ್ಕಂಥ ಶಕ್ತಿ ನಮಗೆ ದೊರೆಯಬೇಕು. ಅದು ಓದಿನಿಂದ ಮಾತ್ರ ಸಾಧ್ಯ. ಇವತ್ತು ಎಲ್ಲ ಪುಸ್ತಕಗಳಿಂದ ನಾವು ದೂರ ಆಗ್ತಾ ಇದ್ದೇವೆ. ಆ ಪುಸ್ತಕಗಳೇ ನಮಗೆ ದಾರಿದೀಪ ಆಗಬೇಕು ಅಂತಕ್ಕಂಥ ಮಾತನ್ನು ಹೇಳಲಿಕ್ಕೆ ಬಯಸ್ತೇನೆ. ಏಕೆಂದರೆ ಕಾರ್ಯಕ್ರಮ ಅಲ್ಲಿ ನಡೀತಾ ಇದೆ. ಜೊತೆಯಲ್ಲೇ ಇವತ್ತು ಈ ಉದ್ಯೋಗದ ಮೇಳದ ಸಾಂಘಿಕ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಈ ಒಂದು ಕಾರ್ಯಕ್ರಮದಲ್ಲಿ ತಾವೆಲ್ಲರೂ ಭಾಗಿಯಾಗಿದ್ದೀರಿ. ಇನ್ನೂ ಕೂಡ ಸಂಜೆಯೂ ಸಹ ನೀವೆಲ್ಲರೂ ಬರಬೇಕು, ಕಾರ್ಯಕ್ರಮದಲ್ಲಿ ಭಾಗಿಯಾಗಬೇಕು. ನಾಳೆಯೂ ಕೂಡ ಕಾರ್ಯಕ್ರಮ ಇರುತ್ತೆ. ಈ ನಿಟ್ಟಿನಲ್ಲಿ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ಅಂತಕ್ಕಂಥ ಮಾತನ್ನು ಹೇಳ್ತೇನೆ. ಯಾಕಂದರೆ ಖಾಸಗಿ ಬದುಕು ತುಂಬ ಹೊರೆ ಆಗುತ್ತೆ. ಪ್ರತಿಯೊಬ್ಬರು ನಾವು ನನ್ನ ಹೆಂಡತಿ, ನನ್ನ ಮಕ್ಕಳು, ನನ್ನ ಸಂಸಾರ, ನನ್ನ ಆಸ್ತಿ, ನನ್ನ ಮನೆ ಇಷ್ಟಕ್ಕೆ ಸೀಮಿತ ಆದರೆ ಸಮಾಜಕ್ಕೆ ಹೊರೆ ಆಗ್ತೇವೆ. ಅದರಿಂದ ಆಚೆ ಬಂದು ಸ್ವಲ್ಪ ಸಾರ್ವಜನಿಕವಾಗಿ ಸಾಮಾಜಿಕವಾಗಿ ಯೋಚನೆ ಮಾಡಿ ನಾವು ಸಮಾಜಮುಖಿಯಾಗಿ ಒಂದು ವ್ಯವಸ್ಥೆಯನ್ನು ಅಭಿವೃದ್ಧಿಪಡಿಸೋಣ. ಆ ನಿಟ್ಟಿನಲ್ಲಿ ಆ ಒಂದು ಕಾರ್ಯವನ್ನು ಎಲ್ಲರೂ ಮಾಡೋಣ ಅಂತಕ್ಕಂಥ ಮಾತನ್ನು ಹೇಳ್ತಾ ನನಗೆ ಈ ಒಂದು ಅವಕಾಶಕ್ಕಾಗಿ ಎಲ್ರಿಗೂ ಧನ್ಯವಾದಗಳನ್ನು ಅರ್ಪಿಸ್ತಾ ಇನ್ನೂ ಹೆಚ್ಚಿನದಾಗಿ ನಮ್ಮೂರು ಎಕ್ಸ್‌ಪ್ರೆಸ್
ಮಾಧ್ಯಮದ ವರ್ಗದವರಿಗೆ ಎಲ್ಲರಿಗೂ ಸಹ ಸಿಬ್ಬಂದಿ ವರ್ಗದ ಎಲ್ಲರಿಗೂ ನಮಸ್ಕರಿಸ್ತಾ ಇಲ್ಲಿ ಸೇರಿರ್ತಕ್ಕಂಥ ಎಲ್ಲರಿಗೂ ನಮಸ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕನ್ನಡ. ಅತ್ಯುತ್ತಮ ಮಾತುಗಳನ್ನಾಡಿದ ಶ್ರೀ ಸೂರ್ಯನಾರಾಯಣ್ ಚಿಡುವ ಪ್ರಗತಿಪರ ಕೃಷಿಕರು ಇವರಿಗೆ ಧನ್ಯವಾದಗಳು. ಮಲೆನಾಡಿನ 5 ಜನ ಮಹಿಳೆಯರಿಗೆ ಅವರ ಸಾಧನೆಯನ್ನು ಗುರುತಿಸಿ ಮಲ್ನಾಡ್ ಮಹಿಳಾ ಉದ್ಯಮಿ ಅವಾರ್ಡ್ 2025 ಅನ್ನು ವಿತರಿಸಬೇಕಾಗಿ ಎಲ್ಲ ಗಣ್ಯರಲ್ಲೂ ಕೇಳಿಕೊಳ್ಳುತ್ತೇನೆ. ತೂಗುವ ಕೈ ದೇಶವನ್ನೇ ಆಳುತ್ತದೆ ಎಂಬ ಮಾತಿನಂತೆ ಹೆಣ್ಣು ಉದ್ಯಮ ಕ್ಷೇತ್ರದಲ್ಲೂ ತೊಡಗಿಸಿಕೊಂಡು ಮನೆ ಮತ್ತು ವ್ಯವಹಾರ ಎರಡನ್ನೂ ಸರಿದೂಗಿಸಿಕೊಂಡು ಹೋಗುವ ಮೂಲಕ ಸೈಯೆನಿಸಿಕೊಂಡಿದ್ದಾಳೆ. ಇಂತಹ ಸ್ಫೂರ್ತಿದಾಯಕ ಮಹಿಳಾ ಉದ್ಯಮಿಗೆ ನಮೋರ್ ಎಕ್ಸ್‌ಪ್ರೆಸ್ ಮಲೆನಾಡೋತ್ಸವ ಕಾರ್ಯಕ್ರಮದಲ್ಲಿ ಅತ್ಯುತ್ತಮ ಮಹಿಳಾ ಉದ್ಯಮಿ ಪ್ರಶಸ್ತಿ ನೀಡಿ ಗೌರವಿಸಲಾಗುತ್ತಿದೆ. ತೊಟ್ಟಿಲನ್ನು ತೂಗುವ ಕೈ ದೇಶವನ್ನೇ ಆಳುತ್ತದೆ ಎಂಬ ಮಾತಿನಂತೆ ಹೆಣ್ಣು ಉದ್ಯಮ ಕ್ಷೇತ್ರದಲ್ಲೂ ತೊಡಗಿಸಿಕೊಂಡು ಮನೆ ಮತ್ತು ವ್ಯವಹಾರ ಎರಡನ್ನೂ ಸರಿದೂಗಿಸಿಕೊಂಡು ಹೋಗುವ ಮೂಲಕ ಸೈಯೆನಿಸಿಕೊಂಡಿದ್ದಾಳೆ. ಇಂತಹ ಸ್ಫೂರ್ತಿದಾಯಕ ಮಹಿಳಾ ಉದ್ಯಮಿಗೆ ನಮೋರ್ ಎಕ್ಸ್‌ಪ್ರೆಸ್ ಮಲೆನಾಡೋತ್ಸವ ಕಾರ್ಯಕ್ರಮದಲ್ಲಿ ಅತ್ಯುತ್ತಮ. ಇದೀಗ ಆ ಪ್ರಶಸ್ತಿ ವಿತರಣೆಯನ್ನು ನಾವು ಮಾಡ್ತಾ ಇದ್ದೇವೆ. ಮಲೆನಾಡಿನಲ್ಲಿ ಅನೇಕ ಪ್ರಾಡಕ್ಟ್ಗಳನ್ನು ಮಾಡುವ ಮೂಲಕ ಮಲೆನಾಡಿನ ಉದ್ಯಮ ಕ್ಷೇತ್ರಕ್ಕೆ ತಮ್ಮದೇ ಕೊಡುಗೆ ನೀಡುತ್ತಿರುವಂಥ ಪ್ರೇರಣೆಯಾಗಿರುವಂಥ 5 ಮಂದಿ ಮಹಿಳಾ ಉದ್ಯಮಿಗಳು ನಾವು ಪಟ್ಟಿ ಮಾಡಿದ್ದೀವಿ. ತುಂಬ ಜನರಿಗೆ ನಾವು ಮಾಹಿತಿಯನ್ನು ಕೊಟ್ಟಿದ್ವಿ, ಇನ್ನೂ ಒಂದಷ್ಟು ಜನ ಇರ್ಬೋದು, ನಮ್ಗೆ ಗೊತ್ತಿಲ್ಲ. ಯಾಕಂದರೆ ನಾವು ಪದೇ ಪದೇ ನಮ್ಮ ಕಚೇರಿಯಿಂದ ಸುಮಾರು 10 ರಿಂದ 15 ಕಾಲ್ಗಳನ್ನು ಪ್ರತಿಯೊಬ್ಬರಿಗೂ ಮಾಡಿದ್ದೇವೆ. ಆದರೆ ನಾವು ಏನೋ ಅವ್ರಿಗೊಂದು ಪ್ರೇರಣೆ ನೀಡಬೇಕು ಅಂತ ನಾವು ಕಾನ್ಸೆಪ್ಟ್ ಮಾಡಿದ್ದು. ಆ್ಯಕ್ಚುಲಿ ಕೆಲವ್ರದ್ದೆಲ್ಲ ಇನ್ನೂ ರೆಸ್ಪಾನ್ಸ್ ಬಂದಿರಲಿಲ್ಲ. ಸೊ ಅದರಲ್ಲಿ 5 ಜನಕ್ಕೆ ನಾವು ನಮ್ಮ ಸಮಿತಿ ಕೊನೆಯದಾಗಿ ಫೈನಲ್ ಮಾಡ್ತು. ಮೊದಲನೇದಾಗಿ ಆದ್ಯತಾ ಗೌಡ ತೀರ್ಥಹಳ್ಳಿ ಇವರು ವೇದಿಕೆ ಮೇಲೆ ಬಂದು ಪ್ರಶಸ್ತಿಯನ್ನು ಸ್ವೀಕರಿಸಬೇಕು. ಯೂರೋ ಕಿಡ್ಸ್ ಎಂಬುವಂಥ ಶೈಕ್ಷಣಿಕ ಸಂಸ್ಥೆಯನ್ನು ತೀರ್ಥಹಳ್ಳಿಯಲ್ಲಿ ಇತ್ತೀಚೆಗೆ ಶುರು ಮಾಡಿದ್ದಾರೆ. ಯಾಕಂದರೆ ಮಕ್ಕಳಿಗೆ ಒಂದು ಉನ್ನತ ಗುಣಮಟ್ಟದ ಶಿಕ್ಷಣ ಮತ್ತು ಕೌಶಲ್ಯಾಧಾರಿತ ಶಿಕ್ಷಣವನ್ನು ತೀರ್ಥಹಳ್ಳಿಯಲ್ಲಿ ಕೊಡಬೇಕು ಅನ್ನುವಂಥ ಉದ್ದೇಶದಿಂದ ದೊಡ್ಡಮನೆಕೆರೆಯಲ್ಲಿ ಇತ್ತೀಚೆಗೆ ಉದ್ಘಾಟನೆಗೊಂಡಿದೆ ಯೂರೋ ಕಿಡ್ಸ್. ಆದ್ಯತಾ ಗೌಡ ತೀರ್ಥಹಳ್ಳಿ ಇವರು ಬಹುಮಾನವನ್ನು ಸ್ವೀಕರಿಸಬೇಕು. ಸ್ಟಾರ್ಟಪ್ಪನ್ನು ಇನ್ನಷ್ಟು ದೊಡ್ಡ ಮಟ್ಟಕ್ಕೆ ಬೆಳೆಸಬೇಕು. ಮಲೆನಾಡಿನ ಸಣ್ಣ ಮಕ್ಕಳ ಶಿಕ್ಷಣವನ್ನು ಕೌಶಲ್ಯವನ್ನು ಬೆಳೆಸುವಲ್ಲಿ ಕಾಣಿಕೆಯನ್ನು ನೀಡಬೇಕು ಅಂತ ಕೇಳ್ಕೊಳ್ತಾ ಇದ್ದೇವೆ. ಗಣ್ಯರು ಅವರಿಗೆ ಪ್ರಶಸ್ತಿಯನ್ನು ವಿತರಣೆ ಮಾಡಬೇಕು. ಆದ್ಯತಾ ಗೌಡ ತೀರ್ಥಹಳ್ಳಿ ಇವರು ಬೆಂಗಳೂರಿನಲ್ಲಿ ಕೂಡ ನೆಲೆಸಿ ಉದ್ಯೋಗವನ್ನು ಮಾಡಿ ಮಕ್ಕಳ ಶಿಕ್ಷಣ ಕ್ಷೇತ್ರಕ್ಕೆ ತಮ್ಮದೇ ಸೇವೆಯನ್ನು ನೀಡಿರುತ್ತಾರೆ. ಇವರ ಸೇವೆಯನ್ನು ಗುರುತಿಸಿ ನಮೋರ್ ಎಕ್ಸ್‌ಪ್ರೆಸ್ ಮಹಿಳಾ ಸಾಧಕಿ ಅವಾರ್ಡನ್ನು 2024ನಲ್ಲಿ ನೀಡಲಾಗ್ತಾ ಇದೆ. ಪದ್ಮಜ ಜೋಯಿಸ್ ದರ್ಲಗೋಡು ಇವರು ಕೂಡ ಈ ಆಹಾರ ಪದಾರ್ಥಗಳು, ಅಲಂಕಾರಿಕ ವಸ್ತುಗಳು, ಮದುವೆ, ಗೃಹ ಪ್ರವೇಶ ಇಂಥ ಕಾರ್ಯಕ್ರಮಗಳಿಗೆ ಪ್ರಾಡಕ್ಟ್ಗಳನ್ನ ರಚನೆ ಮಾಡುವಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಿರ್ತಾರೆ. ಇವರು ಸಂಘಟನೆ ಕವಯತ್ರಿಯಾಗೂ ಕೂಡ ಕ್ರಿಯಾಶೀಲವಾಗಿ ಕೆಲಸ ಮಾಡ್ತಿರ್ತಾರೆ. ಅವರನ್ನು ಈ ಸಂದರ್ಭದಲ್ಲಿ ಗುರುತಿಸಿ ಪ್ರಶಸ್ತಿಯನ್ನು ನೀಡಲಾಗ್ತಾ ಇದೆ. ಚಪ್ಪಾಳೆ ಮೂಲಕ ಎಲ್ಲರೂ ಅವರನ್ನು ಬೆಂಬಲಿಸಬೇಕು ಅಂತ ಕೇಳ್ಕೊಳ್ತಾ ಇದ್ದೇವೆ. ಮೇಡಮ್ ಮುಂದೆ ಕೂತ್ಕೊಳ್ಳಿ ಸ್ವಲ್ಪ. ಸುಷ್ಮಿತಾ ಹೆಗ್ಗೋಡು ಬಿಸ್ನೆಸ್ ಪ್ರಾಡಕ್ಟ್ ಆಗಿ ಹೋಮ್ ಪ್ರಾಡಕ್ಟ್ಗಳನ್ನ ಮಾಡುವ ಮೂಲಕ ಮಲೆನಾಡು ಸೇರಿದಂತೆ ರಾಜ್ಯದ ವಿವಿಧ ಭಾಗಗಳಿಗೆ ತಮ್ಮ ಪದಾರ್ಥಗಳನ್ನು ಕಳಿಸ್ತಾ ಇದ್ದಾರೆ. ಹೊರ ದೇಶಗಳಲ್ಲೂ ಕೂಡ ಇವರ ಪದಾರ್ಥಗಳು ಸೇಲ್ಸ್ ಆಗ್ತಾ ಇದೆ. ಮಹಿಳೆಯರಿಗೆ ಇವರೊಬ್ಬರು ಪ್ರೇರಣಾದಾಯಕ ವ್ಯಕ್ತಿತ್ವ ಆಗಿದೆ. ಅವರ ಫ್ಯಾಮಿಲಿ ಇದ್ದರೆ ಫ್ಯಾಮಿಲಿ ಸಮೇತ ಬರಬಹುದು. ಸುಷ್ಮಿತಾ ಹೆಗ್ಗೋಡು ಪ್ರಶಸ್ತಿಯನ್ನು ಸ್ವೀಕರಿಸಬೇಕು ಅಂತ ಕೇಳ್ಕೊಳ್ತಾ ಇದ್ದೇವೆ. ಮಲೆನಾಡು ಮಹಿಳಾ ಉದ್ಯಮಿ ಪ್ರಶಸ್ತಿ 2024 ವಿತರಿಸ್ತಾ ಇದ್ದೇವೆ. ಅವರು ಸುಷ್ಮಿತಾ ಹೆಗ್ಗೋಡು. ಧನ್ಯವಾದಗಳು. ದೇವಿಕಾ ಪೈ SM ಎಂಟರ್ಪ್ರೈಸಸ್ ಮೂಲಕ ಫ್ಯಾನ್ಸಿ ಉದ್ಯಮದಲ್ಲಿ ತಮ್ಮದೇ ಆದಂಥ ಸಾಧನೆಯನ್ನು ಮಾಡ್ತಾ ಇದ್ದಾರೆ. ತೀರ್ಥಹಳ್ಳಿಯಲ್ಲಿ ಅಲಂಕಾರಿಕ ಉಡುಗೊರೆ ವಸ್ತುಗಳು ಹಾಗೂ ಫ್ಯಾಷನ್ ಬಟ್ಟೆಗಳು ಹಾಗೂ ನೈಲ್ ಆರ್ಟ್ ಸೇರಿದಂತೆ ಮಹಿಳೆಯರ ಎಲ್ಲ ಸೌಂದರ್ಯವರ್ಧಕ ಹಾಗೂ ಪುರುಷರ ವಸ್ತುಗಳನ್ನು ಅಲ್ಲಿ ಮೊದಲ ಬಾರಿಗೆ ಶುರು ಮಾಡಿದ್ದಾರೆ. ಜೊತೆಗೆ ಈ ಹಿಂದಿನಿಂದ ಸಂಸ್ಥೆ ಇದೆ. ಅವರು ಕೂಡ ಈ ಸಂದರ್ಭದಲ್ಲಿ ಪ್ರಶಸ್ತಿಯನ್ನು ತಮ್ಮ ಕುಟುಂಬದೊಂದಿಗೆ ಸ್ವೀಕರಿಸಬೇಕು ಅಂತ ಕೇಳ್ಕೊಳ್ತಾ ಇದ್ದೇವೆ. ವೇದಿಕೆ ಮೇಲೆ ದೇವಿಕಾ ಪೈ SM ಎಂಟರ್ಪ್ರೈಸಸ್ ತೀರ್ಥಹಳ್ಳಿ ಇತ್ತೀಚೆಗಷ್ಟೇ ಹೈಟೆಕ್ ಮಾದರಿಯ ಒಂದು ಸೇವಾ ಕಚೇರಿಯನ್ನು ಇವರು ಉದ್ಘಾಟನೆ ಮಾಡಿದ್ದಾರೆ. ನ್ಯಾಷನಲ್ ಗೋಲ್ಡ್ ಜ್ಯುವೆಲರಿ ಪಕ್ಕದಲ್ಲಿರುವಂತಹ ಸಂಸ್ಥೆ ಫ್ಯಾಷನ್
ಶೋ ಮತ್ತು ಫ್ಯಾಷನ್ ಸ್ಪರ್ಧೆಗಳಿಗೆ ರೆಂಟಲ್ಸ್ ಬೇಸಲ್ಲಿ ಕೂಡ ಇವರು ಉಡುಗೆಗಳನ್ನು ನೀಡಲಾಗ್ತಾ ಇದೆ. ಧನ್ಯವಾದಗಳು ಮೇಡಮ್. ಶ್ವೇತಾ ಜುಂಬಾ ಕ್ಲಾಸ್ ತೀರ್ಥಹಳ್ಳಿ. ಜುಂಬಾ ಕ್ಲಾಸ್ ಎಂಬುವಂಥದ್ದು ಮಹಿಳೆಯರು ಹಾಗೂ ಮಕ್ಕಳ ಹೆಲ್ತ್ ಹಾಗೂ ಮನರಂಜನಾ ಕ್ಷೇತ್ರವಾಗಿದೆ. ಇವರನ್ನು ಕೂಡ ಈ ಸಂದರ್ಭದಲ್ಲಿ ಗುರುಸ್ತಾ ಇದ್ದೇವೆ. ಪ್ರಭಾ ಹೊಳ್ಳ ಇವರು ಹೊಳ್ಳಾಸ್ ಪ್ರಾಡಕ್ಟ್ ಮೂಲಕ ಈಗಾಗಲೇ ದೇಶಾದ್ಯಂತ ಇವರ ಪ್ರಾಡಕ್ಟ್ಗಳು ಹೋಗ್ತಾ ಇದೆ. ಜೊತೆಗೆ ಶೃಂಗೇರಿ ಇಲ್ಲಿ ಮೂಲದ ಪ್ರಸನ್ನ ಹೊಳ್ಳ ಅವರ ಪತ್ನಿ, ಅವರು ಪತ್ರಕರ್ತರಾಗಿ ಕೂಡ ಕೆಲಸ ಮಾಡ್ತಾ ಇದ್ದಾರೆ. ಪ್ರಭಾ ಹೊಳ್ಳ ವೇದಿಕೆ ಮೇಲೆ ಅವರು ಮಹಿಳಾ ಉದ್ಯಮ ಪ್ರಶಸ್ತಿಯನ್ನ ಪಡೆದುಕೊಳ್ಬೇಕು ಅಂತ ಕೇಳ್ಕೊಳ್ತಾ ಇದ್ದೇವೆ. ಗಣ್ಯರು ಪ್ರಶಸ್ತಿಯನ್ನ ವಿತರಣೆ ಮಾಡಬೇಕು ಅಂತ ಕೇಳ್ಕೊಳ್ತಾ ಇದ್ದೇವೆ. ಅವರ ಪ್ರಸನ್ನ ಒಳ್ಳೆಯವರು ಕೂಡ ವೇದಿಕೆ ಮೇಲೆ ಆಗಮಿಸಬೇಕು ದಯವಿಟ್ಟು. ಹೊಳ್ಳಾಸ್ ಪ್ರಾಡಕ್ಟ್ಸ್ ಮೂಲಕ ಮಲೆನಾಡಿನ ಪ್ರಾಡಕ್ಟ್ಗಳನ್ನು ವಿದೇಶ, ದೇಶ, ಬೆಂಗಳೂರು ಸೇರಿದಂತೆ ಬೇರೆ ಭಾಗಗಳಿಗೆ ಸಪ್ಲೈ ಮಾಡ್ತಿರುವಂಥ ಸಂಸ್ಥೆ ಹೊಳ್ಳಾಸ್ ಪ್ರಾಡಕ್ಟ್ಸ್. ಪ್ರಭಾ ಮತ್ತು ಪ್ರಸನ್ನ ಇವರನ್ನು ಈ ಸಂದರ್ಭದಲ್ಲಿ ಗೌರವಿಸುವಂಥ ಕೆಲಸವನ್ನು ಮಾಡ್ತಾ ಇದ್ದೇವೆ. ಇವರು ಅನೇಕ ಮಹಿಳಾ ಸ್ವಾವಲಂಬನಿ ಸಂಘಟನೆಗಳಿಗೆ ಕೆಲಸವನ್ನು ಕೊಟ್ಟಿದ್ದಾರೆ. ಅವರ ಮೂಲಕ ಆಹಾರ ಪದಾರ್ಥಗಳನ್ನು ತಯಾರಿಸಿ ಬ್ರ್ಯಾಂಡಿಂಗ್ ಮಾಡ್ತಾ ಇದ್ದಾರೆ. ತೀರ್ಥಹಳ್ಳಿಯ ಕೆಸಿ ಸ್ಟ್ರೀಟ್ನಲ್ಲಿ ಇವರ ಕಚೇರಿ ಇದೆ. ಹೊಳ್ಳಾಸ್ ಪ್ರಾಡಕ್ಟ್. ಎಲ್ಲ ಉದ್ಯಮಿಗಳು ಒಂದು ಫೋಟೋಕ್ಕೆ ಬರಬೇಕು ಅಂತ ಕೇಳ್ಕೊಳ್ತೇವೆ. ದಯವಿಟ್ಟು ಎಲ್ಲರೂ ಒಟ್ಟಿಗೆ. ಈ ಎಲ್ಲ ಮಹಿಳಾ ಉದ್ಯಮಿಗಳನ್ನ ಗೌರವಿಸುವಂತ ಕೆಲಸವನ್ನು ನಮರುಷ್ಪ ಸಂಸ್ಥೆ ಮಾಡ್ತಾ ಇದೆ. ನಿಮ್ಮ ಸೇವೆ, ನಿಮ್ಮ ಸ್ಟಾರ್ಟ್ಅಪ್ ಇನ್ನಷ್ಟು ಬೆಳೆಯಲಿ, ಮಲೆನಾಡಿನ ಅನೇಕ ಮಹಿಳೆಯರಿಗೆ ಉದ್ಯೋಗ ಸೃಷ್ಟಿ ಮಾಡಲಿ ಅನ್ನುವಂಥ ಮನವಿಯನ್ನ ಮಾಡಿಕೊಳ್ತಾ ಎಲ್ಲರಿಗೂ ಧನ್ಯವಾದಗಳು. ಹಾಗೂ ಅವರ ಜೊತೆ ಬಂದಿರುವಂತಹ ಅವರ ಕುಟುಂಬ, ಅವರ ಸ್ನೇಹಿತರಿಗೂ ಕೂಡ ಧನ್ಯವಾದಗಳು. ಇದೀಗ ಮಲೆನಾಡು ಭಾಗದಲ್ಲಿ ತಮ್ಮ ಸ್ಟಾರ್ಟ್ಅಪ್ಗಳ ಮೂಲಕ ಸೇವೆ ಸಲ್ಲಿಸುತ್ತಿರುವಂತಹ ಅನೇಕ ಸಾಧಕರನ್ನು ನಾವು ಈ ವೇದಿಕೆಯಲ್ಲಿ ಗುರುತಿಸ್ತಾ ಇದ್ದೇವೆ. ವಿಟಿ ಸ್ಟಾರ್ಟ್ಅಪ್ ನೀಡುತ್ತಿರುವ ತಮ್ಮ ಬ್ರ್ಯಾಂಡ್ ಮತ್ತು ಸಂಸ್ಥೆಯನ್ನ ಗುರುತಿಸಿ ನಮೂರ್ ಎಕ್ಸ್‌ಪ್ರೆಸ್ ಮಲ್ನಾಡ್ ಸ್ಟಾರ್ಟ್ಅಪ್ ಅವಾರ್ಡ್ 2024 ಅನ್ನ ನೀಡಿ ಗೌರವಿಸಲಾಗುತ್ತಿದೆ. ಮಲೆನಾಡಿನಲ್ಲಿ ಹೊಸತನದ ಉದ್ಯಮ ಶುರು ಮಾಡುವ ಮೂಲಕ ಮಲೆನಾಡು ಅಭಿವೃದ್ಧಿಗೆ ತಮ್ಮದೇ ಕೊಡುಗೆ ನೀಡುತ್ತಿರುವ ತಮ್ಮ ಬ್ರ್ಯಾಂಡ್ ಮತ್ತು ಸಂಸ್ಥೆಯನ್ನ ಗುರುತಿಸಿ ನಮೂರ್ ಎಕ್ಸ್‌ಪ್ರೆಸ್ ಮಲ್ನಾಡ್ ಸ್ಟಾರ್ಟ್ಅಪ್ ಅವಾರ್ಡ್ 2024 ಅನ್ನ ನೀಡಿ ಗೌರವಿಸಲಾಗುತ್ತಿದೆ. ಮಲೆನಾಡಿನಲ್ಲಿ ಹೊಸತನದ ಉದ್ಯಮ ಶುರು ಮಾಡುವ ಮೂಲಕ ಮಲೆನಾಡು ಅಭಿವೃದ್ಧಿಗೆ ತಮ್ಮದೇ ಕೊಡುಗೆ ನೀಡುತ್ತಿರುವ ತಮ್ಮ ಬ್ರ್ಯಾಂಡ್ ಮತ್ತು ಸಂಸ್ಥೆಯನ್ನ ಗುರುತಿಸಿ ನಮೂರ್ ಎಕ್ಸ್‌ಪ್ರೆಸ್ ಮಲ್ನಾಡ್ ಸ್ಟಾರ್ಟ್ಅಪ್ ಅವಾರ್ಡ್ 2024 ಅನ್ನ ನೀಡಿ ಗೌರವಿಸಲಾಗುತ್ತಿದೆ. ಮಲೆನಾಡಿಗೆ ತಮ್ಮ ಸ್ಟಾರ್ಟ್ಅಪ್ ಗುಮಾಳನ್ನು ಮಾಡುವ ಮೂಲಕ ಅನೇಕ ಪ್ರಾಡಕ್ಟ್ಗಳನ್ನು, ಸೇವೆಯನ್ನು ಕೊಡುವ ಕನಸಿನ ಜೊತೆಗೆ ಉದ್ಯೋಗ ಸೃಷ್ಟಿಯಲ್ಲಿ ತಮ್ಮದೇ ಸೇವೆ ನೀಡುತ್ತಿರುವಂಥ ಸಂಸ್ಥೆಗಳನ್ನು ನಾವಿಲ್ಲಿ ಪಟ್ಟಿ ಮಾಡಿದ್ದೀವಿ. ಸುಮಾರು 100 ಸ್ಟಾರ್ಟಪ್ಗಳಿಗೆ ನಾವು ಮಾಹಿತಿಯನ್ನು ನೀಡಿದ್ವಿ ಮಲೆನಾಡು, ಚಿಕ್ಕಮಗಳೂರು ಮತ್ತು ಶಿವಮೊಗ್ಗ ಜಿಲ್ಲೆಯಲ್ಲಿ. ಆದರೆ ಅದರಲ್ಲಿ ಒಂದಷ್ಟು ಮಾಹಿತಿಗಳು ಸಿಕ್ಕಿದ್ದವು, ಕೆಲವರು ಸಂಪರ್ಕಕ್ಕೆ ಸಿಗ್ತಿರಲಿಲ್ಲ. ಸಂಪರ್ಕಕ್ಕೆ ಸಿಕ್ಕಿದ್ರು ನಮ್ಮ ಸಂಸ್ಥೆಯ ಸಿಬ್ಬಂದಿಗಳ ಜೊತೆ ಕಮ್ಯುನಿಕೇಟ್ ಮಾಡೋದರಲ್ಲಿ ಫೇಲ್ಯೂರ್ ಆಗ್ತಾಯಿದ್ರು. ಹೀಗಾಗಿ ಇನ್ನೊಂದು ವೇದಿಕೆಗಳಲ್ಲಿ ಅವರನ್ನು ಗುರುತಿಸುವ ಕೆಲಸವನ್ನು ಮಾಡ್ತೇವೆ. ಈಗ ನಮಗೆ ಸಾಧ್ಯವಾದಷ್ಟು ನಮ್ಮ ಟೈಮ್ ಲೈನ್ ಅವಧಿಯಲ್ಲಿ ನಮ್ಮ ಕರೆ ಸ್ವೀಕರಿಸಿದವರಿಗೆ ನಾವು ಒಂದಷ್ಟು ಇಲ್ಲಿ ಪಟ್ಟಿ ಮಾಡಿದ್ದೇವೆ.
ಈ ಪಟ್ಟಿಯಲ್ಲಿ ಮೊದಲನೇದಾಗಿ ಸುರೇಂದ್ರ ಆಕೃತಿ 3D ಶಿವಮೊಗ್ಗ ಇವರು ತಮ್ಮ ಕುಟುಂಬದ ಸಮೇತ ಬರಬೇಕು. ಆಕೃತಿ 3D ಮೂಲಕ ಮಲೆನಾಡಿನಲ್ಲಿ ರೋಬೋಟಿಕ್ ಅಂಡ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಕ್ಷೇತ್ರಗಳಲ್ಲಿ ಕೂಡ ಸೇವೆ ಸಲ್ಲಿಸುತ್ತಿರುವಂತಹ ಸಂಸ್ಥೆ ಶಿವಮೊಗ್ಗದ ಮಾಚನಹಳ್ಳಿ IT ಪಾರ್ಕ್ನಲ್ಲಿದೆ. ಸುರೇಂದ್ರ ಆಕೃತಿ 3D ಅವರ ದಂಪತಿಗಳು ಕೂಡ ಬರ್ತಾ ಇದ್ದಾರೆ. ಅವರ ಪುತ್ರ ಕೂಡ ರಾಘವೇಂದ್ರ ಅವರು ರಾಜ್ಯದ ಇನೋವೇಷನ್ ಕ್ಷೇತ್ರಗಳಲ್ಲಿ ಮುಂಚೂಣಿಯಲ್ಲಿದ್ದಾರೆ. ಅವರಿಗೂ ಕೂಡ ಈ ಸಂದರ್ಭದಲ್ಲಿ ಹೇಳ್ತಾ ಸುರೇಂದ್ರ ಅವರನ್ನು ಸ್ವಾಗತ ಮಾಡ್ತಿದ್ದು ಬಹುಮಾನವನ್ನು ವಿತರಣೆ ಮಾಡಬೇಕು ಅಂತ ಕೇಳ್ಕೊಳ್ತಾ ಇದ್ದೇವೆ. ಇವರಿಗೆ ರಾಜ್ಯ ಸರ್ಕಾರದ ಎಲಿವೇಟ್ ಅವಾರ್ಡ್ ಕೂಡ ಬಂದಿದೆ. ಇದು ಸುಮಾರು ಸಾವಿರಾರು ಕಂಪನಿಗಳಲ್ಲಿ ಲಿಸ್ಟ್ ಆಗುವಂತ ಒಂದು ಅವಾರ್ಡ್, ಎಲಿವೇಟ್ ಅವಾರ್ಡ್ ಅನ್ನುವಂಥ ಒಂದು ಸಂಸ್ಥೆ ಸರ್ಕಾರದ ಪ್ರಾಯೋಜಕತ್ವದಲ್ಲಿ ಕೊಟ್ಟಿರ್ತದೆ. ಅವರನ್ನು ಈ ಸಂದರ್ಭದಲ್ಲಿ ಗೌರವಿಸ್ತಾ ಇದ್ದೇವೆ. ಈ ಒಂದು ಕಾರ್ಯಕ್ರಮಕ್ಕೆ ವಿಟೆಕ್ ಸಂಸ್ಥೆಯ ಮ್ಯಾನೇಜರ್ ನಮ್ಮ ಸ್ನೇಹಿತರಾದ ನಕುಲ್ ಅವರು ಬಂದಿದ್ದಾರೆ. ಅವರನ್ನು ದಯವಿಟ್ಟು ವೇದಿಕೆ ಮೇಲೆ ಬರಬೇಕು ಅಂತ ಕೇಳ್ಕೊಳ್ತಾ ಇದ್ದೇನೆ, ದಯವಿಟ್ಟು. ಯಾಕಂದ್ರೆ ಮಲೆನಾಡಿನಲ್ಲಿ ಉದ್ಯಮ ಕ್ಷೇತ್ರದಲ್ಲಿ ಸೇವೆ ಮಾಡುತ್ತಿರುವಂತಹ ಸಂಸ್ಥೆ ವಿಟೆಕ್ನ ಪ್ರತಿನಿಧಿಯಾಗಿ 5 ನಿಮಿಷ. ಮಂಜುನಾಥ್ ಮಾಗ್ಲು ಹಾಗೂ ಗುರುರಾಜ್ ಯುಕ್ತ ಡಿಜಿಟಲ್ ಮೂಲಕ ತೀರ್ಥಹಳ್ಳಿ ಸೇರಿದಂತೆ ಮಲೆನಾಡಿನಲ್ಲಿ ಹೊಸ ಸ್ಟಾರ್ಟ್ಅಪ್ ಮಾಡಿರುವಂತಹ ಸಂಸ್ಥೆ ಮಂಜುನಾಥ ಮಾಗಲು ಮತ್ತು ಗುರುರಾಜ್ ಅವರು ವೇದಿಕೆ ಮೇಲೆ ಬರಬೇಕು ಅಂತ ಕೇಳ್ಕೊಳ್ತೀನಿ. ಮಂಜುನಾಥ್ ಮಾಗಲು ಅವರು ಬೆಂಗಳೂರು ಸೇರಿದಂತೆ ಅನೇಕ ಭಾಗಗಳಲ್ಲಿ ಕೆಲಸವನ್ನ ಮಾಡಿ ಮಲೆನಾಡಿನಲ್ಲಿ ತಮ್ಮದೇ IT ಉದ್ಯಮ ಡಿಜಿಟಲ್ ಮಾರ್ಕೆಟಿಂಗ್ ಕ್ಷೇತ್ರದಲ್ಲಿ ಸೇವೆ ಸಲ್ಲಿಸ್ತಾ ಇದ್ದಾರೆ. ಮಂಜುನಾಥ್ ಅವರು ವೇದಿಕೆ ಮೇಲೆ ಬರಬೇಕು. ಯುಕ್ತ ಡಿಜಿಟಲ್ ತೀರ್ಥಹಳ್ಳಿ ಇವರು ಮೂಲತಃ ಹೊಸನಗರದವರು. ಈಗಾಗಲೇ ಅನೇಕ ಪ್ರಾಡಕ್ಟ್ಗಳಿಗೆ ಮಲೆನಾಡಿನಿಂದಲೇ ಸೇವೆ ಸಲ್ಲಿಸ್ತಾ ಇದ್ದಾರೆ. ಅವರ ಈ ಉದ್ಯಮ ಸೇವೆಯನ್ನ ಸ್ಟಾರ್ಟ್ಅಪ್ ಸೇವೆಯನ್ನು ಗುರುತಿಸಿ ನಮ್ಮೂರು ಎಕ್ಸ್ಪ್ರೆಸ್ ಸ್ಟಾರ್ಟ್ಅಪ್ ಅವಾರ್ಡ್ 2024 ಅನ್ನು ನೀಡಿ ಗೌರವಿಸ್ತಾ ಇದ್ದೇವೆ. ಬ್ಯಾಕ್ ಪ್ರಖ್ಯಾತ್ ಶೆಟ್ಟಿ ಕೊಪ್ಪ ಆರ್ಟ್ ಅಂಡ್ ಕ್ರಾಫ್ಟ್ ಇವರ ಹೆಸರು ಯಾರು ಕೇಳಿರುವುದಿಲ್ಲ. ಆದರೆ ಇಡೀ ಕರ್ನಾಟಕ ಸೇರಿದಂತೆ ದೇಶದ ಮೂಲೆ ಮೂಲೆಗಳಿಗೆ ಇವರ ಸ್ಮರಣಿಕೆಗಳು ಪದಾರ್ಥಗಳು ಹೋಗ್ತದೆ. ಇವರ ಕುದುರೆಗುಂಡಿ ಮೂಲತಃ ಇವರ ಸೇವೆಯನ್ನು ಗುರುತಿಸಿ ಸ್ಟಾರ್ಟ್ಅಪ್ ಅವಾರ್ಡ್ಸ್ 2024 ನೀಡಿಗೊಳಿಸ್ತಾ ಇದ್ದೇವೆ. ಅವರಿಗೆ ನಕುಲ್ ಅವರು ವಿಟೆಕ್ ಸಂಸ್ಥೆಯ ಮ್ಯಾನೇಜರ್ ಆದಂಥ ಮಲೆನಾಡಿನಲ್ಲಿ ವಿಟೆಕ್ ಸಂಸ್ಥೆಯನ್ನ ಹಳ್ಳಿಯಲ್ಲಿ ತಲುಪಿಸಿರುವಂಥ ನಕುಲ್ ಅವರು ವಿತರಣೆ ಮಾಡಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ ಸರ್. ಪ್ರಖ್ಯಾತ್ ಆರ್ಟ್ ಅಂಡ್ ಕ್ರಾಫ್ಟ್ ಅವರು ಕುಟುಂಬ ಸಮೇತ ಬರಬೇಕು. ಪ್ರತಿಯೊಂದು ಕಾರ್ಯಕ್ರಮಗಳಿಗೆ ಇವರ ಸೇವೆ ಅಪಾರ. ಸಾವಿರಾರು ಕಾರ್ಯಕ್ರಮಗಳು, ಸಾವಿರಾರು ಉದ್ಯೋಗಗಳನ್ನು ಸೃಷ್ಟಿ ಮಾಡಿರುವಂತಹ ಪ್ರಖ್ಯಾತ್. ಪರೋಕ್ಷವಾಗಿ ನೂರಾರು ಔಟ್ಲೆಟ್ಗಳಲ್ಲಿ ಇವರ ಪ್ರಾಡಕ್ಟ್ಗಳು ರಾಜ್ಯದ ಮೂಲೆ ಮೂಲೆಗಳಲ್ಲಿ ಕಾಣ್ತಿದೆ. ಇವರು ಕೊಪ್ಪ ತಾಲೂಕಿನ ಕುದುರೆಗುಂಡಿಯವರು. ಧನ್ಯವಾದಗಳು ಪ್ರಖ್ಯಾತ್ ಹಾಗೂ ದಂಪತಿಗಳಿಗೆ. ಹುಡ್ಕೋ ಕೊಪ್ಪದಲ್ಲಿ ಹೊಸ ಮಾಹಿತಿ ತಂತ್ರಜ್ಞಾನವನ್ನ ಕಳೆದ 2-3 ವರ್ಷಗಳಿಂದ ಮಾಡುವ ಮೂಲಕ ಹುಡ್ಕೋ ಆ್ಯಪ್ ಅನ್ನುವ ಮೂಲಕ ಎಲ್ಲ ಮಾಹಿತಿಗಳನ್ನು ಕೊಪ್ಪ ಹಾಗೂ ಶೃಂಗೇರಿ NR ಭಾಗದಲ್ಲಿ ಮಾಡುವ ಮೂಲಕ ಒಂದು ತಂತ್ರಜ್ಞಾನದಲ್ಲಿ ಸಂಚಲನವನ್ನು ಸೃಷ್ಟಿ ಮಾಡಿರುವಂಥ ವಿಲ್ಸನ್ ಅವರು ನಮ್ಮ ಮುಂದೆ ಇದ್ದಾರೆ. ಹುಡ್ಕೋ ಕೊಪ್ಪ ಇವರಿಗೆ ಈ ಸಾಲಿನ ಸ್ಟಾರ್ಟ್ಅಪ್ 2024 ಪ್ರಶಸ್ತಿಯನ್ನು ನೀಡಿ ಗೌರವಿಸ್ತಾ ಇದ್ದೇವೆ. ನೀವೆಲ್ಲರೂ ಆ್ಯಪ್ ಕೂಡ ಡೌನ್ಲೋಡ್ ಮಾಡ್ಬೋದು. ಕೊಪ್ಪ NR ಶೃಂಗೇರಿ ತೀರ್ಥಹಳ್ಳಿ ಭಾಗದ ಯಾವುದೇ ಮಾಹಿತಿಗಳನ್ನು ಅದರಲ್ಲಿ ಪಡ್ಕೊಳ್ಬೋದು. ಬಸ್ಸಿಂದ ಹಿಡಿದು ಯಾವ ಡಾಕ್ಟರ್ ಇರ್ತಾರೆ, ಎಲ್ಲಿ ಯಾವ ಸೌಲಭ್ಯಗಳು ಸಿಗುತ್ತೆ ಅನ್ನುವಂಥ ಮಾಹಿತಿ ಅದರಲ್ಲಿರುತ್ತೆ. ಇವರ ಸಂಶೋಧನೆ ಹಾಗೂ ತಂತ್ರಜ್ಞಾನವನ್ನು ಗುರುತಿಸಿ ಗೌರವಿಸ್ತಾ ಇದ್ದೇವೆ. ಸತೀಶ್ ಕುಮಾರ್ ಎಂ ಗ್ರೀನ್ ಕೇರ್ ಟೆಕ್ನಾಲಜಿ ಶಿವಮೊಗ್ಗ ಅಡಿಕೆ ಸುಲಿಯುವ ಯಂತ್ರ ಹಾಗೂ ಅಡಿಕೆಯ ಸಂಶೋಧನೆಯಲ್ಲಿ ಹಸಿರು ಕ್ರಾಂತಿಯನ್ನು ಮಾಡಿರುವಂತಹ ಸತೀಶ್ ಕುಮಾರ್ ಎಂ ಇವರನ್ನು ವೇದಿಕೆ ಮೇಲೆ ಬರಮಾಡಿಕೊಳ್ತಿದ್ದೇವೆ. ಗ್ರೀನ್ ಕೇರ್ ಟೆಕ್ನಾಲಜೀಸ್ ಶಿವಮೊಗ್ಗ. ಸತೀಶ್ ಕುಮಾರ್ ಗ್ರೀನ್ ಕೇರ್ ಟೆಕ್ನಾಲಜಿ ಶಿವಮೊಗ್ಗ ಅವರ ಪರವಾಗಿ ಯಾರು ಅವರ ಪೇರೆಂಟ್ಸ್ ಅಥವಾ ಅವರ ಆಫೀಸ್ ಬೇರರ್ಸ್ ಬಂದಿದ್ರೆ ಬರ್ಬೋದು. ಸಾರಿ. ಮೋಹಿತ್ ಡ್ಯೂ ಡ್ರಾಪ್ಸ್ ಕೆಫೆ ತೀರ್ಥಹಳ್ಳಿಯಲ್ಲಿ ಒಂದು ಹೊಸ ಸಂಚಲನದ ಪ್ರಾಡಕ್ಟ್ ಇದು. ಡ್ಯೂ ಡ್ರಾಪ್ಸ್ ಕೆಫೆ ಎನ್ನುವ ಒಂದು ಕೆಫೆಯನ್ನು
ಬೆಂಗಳೂರು ಮಾದರಿಯಲ್ಲಿ ಮಾಡಿದ್ದಾರೆ. ಆಗುಂಬೆ ಬಸ್ ನಿಲ್ದಾಣದ ವಿನಾಯಕ ಆರ್ಕೇಡ್ನ 3ನೇ ಮಹಡಿಯಲ್ಲಿದೆ. ಯಾವುದೇ ಪಾರ್ಟಿ ಕಾರ್ಯಕ್ರಮಗಳು, ವಿಶೇಷವಾದಂಥ ಕೂಲ್ ಡ್ರಿಂಕ್ಸ್ಗಳು ಸಿಗುವಂಥ ಒಂದು ತಾಣ. ಹೊಸ ವಿಭಿನ್ನ ಪ್ರಯೋಗ. ಯಾಕಂದರೆ ತೀರ್ಥಹಳ್ಳಿ ಮಟ್ಟಿಗೆ 10 ರೂಪಾಯಿ ಕಾಫಿ ಕುಡಿಯುವಾಗ ಹಿಂದೆ ಮುಂದೆ ನೋಡುವಂಥ ವ್ಯವಸ್ಥೆ ಇರುವ ವ್ಯವಸ್ಥೆಯಲ್ಲಿ ಇವರೊಂದು ಅತ್ಯುತ್ತಮವಾದಂಥ ಒಂದು ಪ್ರಾಡಕ್ಟ್ ಮಾಡಿದ್ದಾರೆ. ಡೂ ಡ್ರಾಪ್ಸ್ ಕೆಫೆ. ಅವರನ್ನು ಈ ಸಂದರ್ಭದಲ್ಲಿ ಬೆಸ್ಟ್ ಸ್ಟಾರ್ಟ್ಅಪ್ 2024 ಗೌರವಿಸಿ ನಾವು ಇಲ್ಲಿ ಅವರನ್ನು ಗೌರವಿಸ್ತಾ ಇದ್ದೇವೆ. ಅವರ ಸಂಸ್ಥೆಯ ಎಲ್ಲ ಸಿಬ್ಬಂದಿಗಳಿಗೂ ಕೂಡ ಗೌರವಗಳು. ಡ್ಯೂ ಡ್ರಾಪ್ಸ್ ಕೆಫೆ ಒಮ್ಮೆ ಹೋಗ್ಬನ್ನಿ. ಆಗುಂಬೆ ಬಸ್ ನಿಲ್ದಾಣದ ವಿನಾಯಕ ಆರ್ಕೇಡ್ನ 3ನೇ ಮಹಡಿಯಲ್ಲಿದೆ. ಅತ್ಯುತ್ತಮವಾದ ಸೆಟಪ್. ಬೆಂಗಳೂರು ಮಂಗಳೂರಿನಲ್ಲಿರುವಂಥ ಸೆಟಪ್ನ ಅವರು ತೀರ್ಥಹಳ್ಳಿಯಲ್ಲಿ ಮಾಡಿದ್ದಾರೆ. ಒಮ್ಮೆ ವಿಸಿಟ್ ಮಾಡಿ. ಆಶಿತ್, ಗಣೇಶ್, ಅರುಣ್ 3 ಜನ ಪಾಲುದಾರರು ಸೇರಿ ಗಾಂವ್ ನ್ಯಾಚುರಲ್ಸ್ ಎಂಬುವಂತಹ ಜೇನುತುಪ್ಪ ಸೇರಿದಂತೆ ಮಲೆನಾಡಿನ ಪದಾರ್ಥಗಳ ಪ್ರಾಡಕ್ಟನ್ನು ತೀರ್ಥಹಳ್ಳಿಯಲ್ಲಿ ಲಾಂಚ್ ಮಾಡಿ ಇವತ್ತು ರಾಜ್ಯದ ಮೂಲೆ ಮೂಲೆಗಳಲ್ಲಿ ತಮ್ಮ ಪದಾರ್ಥಗಳನ್ನು ಕಳಿಸ್ತಾ ಇದ್ದಾರೆ. ಗಾಂವ್ ನ್ಯಾಚುರಲ್ಸ್ ಅಂದರೆ ಹಳ್ಳಿಯ ನ್ಯಾಚುರಲ್ಸ್ ಅಂತ ಹಿಂದಿಯಲ್ಲಿ. 3 ಜನ ಪಾಲುದಾರರು ಸೇರಿ ಬಂದಿದ್ದಾರೆ. ಇವತ್ತು ಇಬ್ಬರು ಇದ್ದೀರಾ ಸರ್? ಇಬ್ಬರು ಆ ಪ್ರಶಸ್ತಿಯನ್ನು 2 ಮೊಮೆಂಟೋಸ್ ಕೊಡಿ. ಮೊಮೆಂಟೋಸ್ 2 ಕೊಡಿ. 2 ಪಾಲುದಾರರು ಬಂದಿದ್ದಾರೆ. ಯಾವುದೇ ಉದ್ಯಮಗಳು ಸ್ನೇಹಿತರ ವಲಯದಲ್ಲಿ ಕಟ್ಟುತ್ತವೆ. ನಾವು ನೋಡಿದ್ದೀವಿ ಈಗ ಜರೋದಾ ಇರ್ಬೋದು, ಫ್ಲಿಪ್ಕಾರ್ಟ್ ಇರ್ಬೋದು, ಯಾವುದೇ ದೊಡ್ಡ ಸ್ಟಾರ್ಟಪ್ಗಳು ಸೆಟ್ ಆಗೋದು ಸ್ನೇಹಿತರಿಂದ. ಸ್ನೇಹಿತರು ಸೇರಿ ಶುರು ಮಾಡಿರುವಂಥ ಬಿಸ್ನೆಸ್ ಇವತ್ತು ತುಂಬ ಪ್ರಾಡಕ್ಟ್ಗಳನ್ನು ಮಲೆನಾಡಿಗೆ ಕೊಡ್ತಾ ಇದೆ. ಅವರನ್ನು ಈ ಸಂದರ್ಭದಲ್ಲಿ ಗೌರವಿಸ್ತಾ ಇದ್ದೇವೆ. ಸಚಿನ್ ಸರ್ ಅವರು ರೂಟ್ಸ್ ಗೂಡ್ಸ್ ಪ್ರೈವೇಟ್ ಲಿಮಿಟೆಡ್ ಶಿವಮೊಗ್ಗ, ಇವರು ವೇದಿಕೆ ಮೇಲೆ ಬರಬೇಕು. ಸಚಿನ್ ಅವರು ಶಿವಮೊಗ್ಗದಲ್ಲಿ ತಮ್ಮದೇ ಒಂದು ಕ್ರಾಂತಿ ಮಾಡುತ್ತಿರುವಂಥ ಮಲೆನಾಡಿನ ಅತ್ಯುತ್ತಮ ಪ್ರಾಜೆಕ್ಟ್ಗಳಲ್ಲಿ ಒಂದು ರೂಟ್ಸ್ ಗೂಡ್ಸ್ ಪ್ರೈವೇಟ್ ಲಿಮಿಟೆಡ್. ಈಗಾಗಲೇ ರಾಜ್ಯ ಸರ್ಕಾರದ ಪ್ರಾತಿನಿಧಿಕ ಬ್ರ್ಯಾಂಡ್ ಆಗಿ ಕೂಡ ಇದು ಸೆಲೆಕ್ಟ್ ಆಗುವ ಹಂತದಲ್ಲಿದೆ. ಶಿವಮೊಗ್ಗದ ಬ್ರ್ಯಾಂಡ್. ಅದರ ಪರವಾಗಿ ಅವರ ಪೇರೆಂಟ್ಸ್ ಬಂದಿದ್ದಾರೆ. ಸಚಿನ್ ಅವರ ಪರವಾಗಿ ಅವರನ್ನು ತುಂಬ ಹೃದಯದಿಂದ ಈ ವೇದಿಕೆಗೆ ಸ್ವಾಗತಿಸ್ತಾ ಇದ್ದೇವೆ. ತಮ್ಮ ಸೇವೆ ಮಲೆನಾಡಿಗೆ ಬೇಕು. ಯಾಕಂದರೆ ಈ ಥರದ ಕಂಪನಿಗಳು ಹುಟ್ಟಿದಲ್ಲಿ ಉದ್ಯೋಗ ಸೃಷ್ಟಿ ಆಗ್ತದೆ. ಅವರನ್ನು ಈ ಸಂದರ್ಭದಲ್ಲಿ ಗೌರವಿಸ್ತಾ ಇದ್ದೇವೆ. ಸಚಿನ್ ಅವರು ಈ ಸಾರಿಯ ಇಂಡಿಯಾ ಎಐ ಚಾಲೆಂಜ್ ಎನ್ನುವಂಥ ರಾಷ್ಟ್ರ ಮಟ್ಟದ ಕಾಂಪಿಟೇಷನಲ್ಲಿ ಸ್ಪರ್ಧೆಯಲ್ಲಿ ಈ ಸ್ಟಾರ್ಟ್ಅಪ್ ಬಹುಮಾನವನ್ನು ಪಡೆದಿರುತ್ತೆ. ಚಪ್ಪಾಳೆ ಮೂಲಕ ಅವರನ್ನು ಗೌರವಿಸಬೇಕು. ಯಾಕಂದರೆ ಸ್ಟಾರ್ಟ್ಅಪ್ಗಳು ಬೆಳೆದಲ್ಲಿ ನಿಮಗೆ ಉದ್ಯೋಗ ಸೃಷ್ಟಿ ಆಗ್ತದೆ. ನಮ್ಮಲ್ಲೇ ಉದ್ಯೋಗಗಳು ಸಿಗ್ತವೆ, ನಿಮ್ಮ ಮಕ್ಕಳಿಗೆ ಕೆಲಸಗಳು ಸಿಗ್ತವೆ. ಧನ್ಯವಾದಗಳು ಸಚಿನ್ ಹಾಗೂ ಅವರ ಮನೆಯವರಿಗೆ. ರೂಟ್ಸ್ ಗೂಡ್ಸ್ ಪ್ರೈವೇಟ್ ಲಿಮಿಟೆಡ್ ಶಿವಮೊಗ್ಗ ಮುಂದಿನ ದಿನಗಳಲ್ಲಿ ಕೃಷಿ ಕ್ಷೇತ್ರದಲ್ಲಿ ಅತ್ಯಂತ ಹೆಚ್ಚು ಸಾಧನೆ ಮಾಡುತ್ತಿರುವಂಥ ಸಂಸ್ಥೆ ರೂಟ್ಸ್ ಗೂಡ್ಸ್ ಶಿವಮೊಗ್ಗ. ಪ್ರಸನ್ನ ಕುಮಾರ್, ಪ್ರಾಪ್ತಿ ಕನ್ಸಲ್ಟಿಂಗ್ ತೀರ್ಥಹಳ್ಳಿ, ಅವರ ಪರವಾಗಿ ಅವರ ಸಿಬ್ಬಂದಿ ಬಂದಿದ್ದಾರೆ. ಪ್ರಾಪ್ತಿ ಕನ್ಸಲ್ಟಿಂಗ್ ಎನ್ನುವ ಸಂಸ್ಥೆ ತೀರ್ಥಹಳ್ಳಿಯಲ್ಲಿ IT ಉದ್ಯಮವನ್ನು ಶುರು ಮಾಡಿ ಈಗಾಗಲೇ 50ಕ್ಕೂ ಹೆಚ್ಚು ಮಂದಿಗೆ ಉದ್ಯೋಗವನ್ನು ಕೊಡ್ತಾ ಇದ್ದಾರೆ. ತೀರ್ಥಹಳ್ಳಿಯ ಮೊದಲ IT ಕಂಪನಿ ಅಂತ ಹೇಳ್ಬೋದು. ಅವರ ಬಗ್ಗೆ ನಮಗೆ ಹೇಳಲಿಕ್ಕೆ ಕೂಡ ಪದ ಸಾಕಾಗೋದಿಲ್ಲ. ಯಾಕಂದ್ರೆ ತೀರ್ಥಹಳ್ಳಿಯಲ್ಲಿ IT ಕಂಪನಿ ಕಟ್ಟೋದು ಒಂದು ಕನಸಿನ ಮಾತು. ಯಾಕಂದ್ರೆ ನಾವು ಪ್ರಯತ್ನದಲ್ಲಿದ್ದೇವೆ. ಅದರಲ್ಲಿ ಈಗ ಅವರು ಸಕ್ಸಸ್ ಆಗಿದ್ದಾರೆ. ಪ್ರಾಪ್ತಿ ಕನ್ಸಲ್ಟಿಂಗ್ ಇದರ ಪ್ರಸನ್ನ ಕುಮಾರ್ ಪೇಟೆ ಅವರನ್ನು ಗೌರವಿಸ್ತಾ ಇದ್ದೇವೆ. ಅವರ ಪರವಾಗಿ ಅವರ ಕಂಪನಿಯ ಎಂಪ್ಲಾಯ್ ಬಂದಿದ್ದಾರೆ. ಅವರನ್ನು ಗೌರವಿಸ್ತಾ ಇದ್ದೇವೆ. ಚಪ್ಪಾಳೆ ಮೂಲಕ ಅವರನ್ನು ಗೌರವಿಸಬೇಕು. ಯಾಕಂದರೆ ತೀರ್ಥಹಳ್ಳಿ ಅಂತ ಸೆಂಟರ್ನಲ್ಲಿ IT ಕಂಪನಿಯಲ್ಲಿ 50 ಜನರಿಗೆ ಉದ್ಯೋಗವನ್ನು ಸೃಷ್ಟಿ ಮಾಡೋದು ಸುಲಭದ ಮಾತಲ್ಲ. ಬೆಂಗಳೂರಿನಲ್ಲಿ IT ಕಂಪನಿಗಳು ಸೆಟ್ ಆಗ್ತವೆ. ಅದು ತೀರ್ಥಹಳ್ಳಿ ಅಂತ ಮಲೆನಾಡಿನ ಭಾಗಗಳಲ್ಲಿ IT ಕಂಪನಿಗಳು ಸೆಟ್ ಆಗಲಿಕ್ಕೆ ತುಂಬ ತೊಂದರೆಗಳಿದ್ದಾವೆ. ಇವರ ಸೇವೆಯನ್ನು ಗುರುತಿಸಿ ಮಲೆನಾಡು ಸ್ಟಾರ್ಟ್ಅಪ್ ಅವಾರ್ಡ್ 2024 ಅನ್ನು ನೀಡಿ ಗೌರವಿಸ್ತಾ ಇದ್ದೇವೆ. ಸಂದೀಪ್ ಶೆಟ್ಟಿ, ಹೆಗ್ಗದ್ದೆ ಆಯುರ್ ಕಲ್ಚರ್, ಇವರು ವೇದಿಕೆ ಮೇಲೆ ಬರಬೇಕು ಅಂತ ಕೇಳ್ತಿದ್ದೇವೆ. ಇದು ಈ ಬ್ರ್ಯಾಂಡ್ ಹೆಗ್ಗದ್ದೆ ಸ್ಟುಡಿಯೋಸ್ ಕೇಳಿದ್ದೀರಾ? ಅವ್ರದೇ ಒಂದು ಬ್ರ್ಯಾಂಡ್. ಮಲೆನಾಡಲ್ಲದೆ ರಾಜ್ಯ ಮಟ್ಟದಲ್ಲಿ ಪ್ರಸಿದ್ಧಿ ಹೊಂದಿರುವಂಥ ಹೆಗ್ಗದ್ದೆ ಸ್ಟುಡಿಯೋಸ್ ನಮ್ಮವರೇ ಆಗಿರುವಂಥ ಇದೀಗ ತೀರ್ಥಹಳ್ಳಿಯಲ್ಲಿ ಹೆಗ್ಗದ್ದೆ ಆಯುರ್ ಕೇರ್ ಎಂಬುವಂಥ ಬ್ರ್ಯಾಂಡನ್ನು ಶುರು ಮಾಡಿದ್ದಾರೆ. ಅವರ ಸಿಬ್ಬಂದಿ ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಅವರನ್ನು ಗೌರವಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇವೆ. ಇವರ ಕಚೇರಿ ಬೆಟ್ಟಮಕ್ಕಿ ರಸ್ತೆಯಲ್ಲಿದೆ. ಹೆಗ್ಗದ್ದೆ ಆಯುರ್ ಕೇರ್ ರಾಜ್ಯದ ಪ್ರತಿಷ್ಠಿತ ಬ್ರ್ಯಾಂಡ್ ಆಗಿ ಕೆಲವೇ ದಿನಗಳಲ್ಲಿ ಅದು ಹೊರಹೊಮ್ಮುತ್ತಾ ಇದೆ. ಅವರನ್ನು ಈ ಸಂದರ್ಭದಲ್ಲಿ ಸ್ವಾಗತಿಸ್ತಾ ಇದ್ದೇವೆ. ಧನ್ಯವಾದಗಳು.
ನಿತಿನ್ ಕುಮಾರ್ KM ವಿಷನ್ ಪಿಲ್ಲರ್ಸ್ ಎಂಬುವಂಥ ಸಂಸ್ಥೆಯನ್ನು ಕಟ್ಟಿರುವಂಥದ್ದು. ತೀರ್ಥಹಳ್ಳಿಯಲ್ಲಿ ಆರ್ಟ್ ಆ್ಯಂಡ್ ಡ್ರಾಫ್ಟ್ ಮೂಲಕ 3D ಪ್ರಿಂಟಿಂಗ್ ಮೂಲಕ ಜೊತೆಗೆ ಕನ್ಸ್ಟ್ರಕ್ಷನ್ ಮೆಟೀರಿಯಲ್ನ ಇಂಪೋರ್ಟ್ ಆ್ಯಂಡ್ ಎಂಪೋರ್ಟ್ ಇದ್ರ ಬಗ್ಗೆ ಅತ್ಯಂತ ಕಿರಿಯ ವಯಸ್ಸಿನಲ್ಲಿ ಸಾಧನೆ ಮಾಡಿರ್ತಾರೆ. ಅವರನ್ನು ವೇದಿಕೆ ಮೇಲೆ ಬರಮಾಡ್ಕೊಳ್ತಾ ಇದ್ದೀವಿ. ನಿತಿನ್ ಕುಮಾರ್ KM ವಿಷನ್ ಪಿಲ್ಲರ್ಸ್ ತೀರ್ಥಹಳ್ಳಿ. ನಿತಿನ್ ಕುಮಾರ್ KC ವಿಷನ್ ಪಿಲ್ಲರ್ಸ್ ತೀರ್ಥಹಳ್ಳಿ. ಧನ್ಯವಾದಗಳು. ಇವರ ಸೇವೆಗೆ ಇನ್ನಷ್ಟು ಸಪೋರ್ಟ್ ನಿಮ್ಮೆಲ್ಲರಿಂದ ಸಿಗಲಿ ಅನ್ನುವಂಥ ಮಾಹಿತಿಯನ್ನು ಕೊಡ್ತಾ ವಿಕಾಸ್, ಪ್ರದೀಪ್, ಶರತ್ ಹಾಗೂ ಬಾಲು ಡಿಜಿ ಆ್ಯಂಡ್ ಶಿವಮೊಗ್ಗ ಇದರ ವೇದಿಕೆ ಮೇಲೆ ಬರಬೇಕು. ಈಗಾಗಲೇ ಮಲೆನಾಡಿನಲ್ಲಿ ಡಿಜಿಟಲ್ ಮಾರ್ಕೆಟಿಂಗ್ ಕ್ಷೇತ್ರದಲ್ಲಿ ಮುಂಚೂಣಿಯಲ್ಲಿರುವಂಥ ಸಂಸ್ಥೆ ಡಿಜಿ ಆ್ಯಂಡ್ ಶಿವಮೊಗ್ಗ. ವೆಬ್ಸೈಟ್ ಮ್ಯಾನೇಜ್ಮೆಂಟ್, ಡಿಜಿಟಲ್ ಮಾರ್ಕೆಟಿಂಗ್, ತಂತ್ರಜ್ಞಾನ ಸೇವೆಯಲ್ಲಿ ಸೇವೆ ಸಲ್ಲಿಸಿರುವಂಥ ಇವರನ್ನು ಈ ಸಂದರ್ಭದಲ್ಲಿ ಗೌರವಿಸಿ, ಶಿವಮೊಗ್ಗದ ಅತ್ಯಂತ ಪ್ರಾಜೆಕ್ಟ್ಗಳು ಇವರ ಹತ್ರ ಇದ್ದಾವೆ. ರಾಜ್ಯದ ಅನೇಕ ಪ್ರಾಜೆಕ್ಟ್ಗಳನ್ನ ಇವರು ಮಾಡ್ತಾ ಇದ್ದಾರೆ. ಡಿಜಿ ಆ್ಯಂಡ್ ಶಿವಮೊಗ್ಗ, ವಿಕಾಸ್, ಪ್ರದೀಪ್, ಶರತ್, ಬಾಲು 3 ಜನ ಸ್ನೇಹಿತರು ಸೇರಿ ಮಾಡುತ್ತಿರುವಂಥ ಬ್ರ್ಯಾಂಡ್ ಮಲೆನಾಡನ್ನ ಪ್ರತಿಷ್ಠಿತ ಬ್ರ್ಯಾಂಡ್ಗಳಲ್ಲಿ ಒಂದಾಗಿದೆ. ಅವರನ್ನು ಈ ಸಂದರ್ಭದಲ್ಲಿ ಮಲೆನಾಡ್ ಸ್ಟಾರ್ಟ್ಅಪ್ ಅವಾರ್ಡ್ 2024 ನೀಡಿ ಗೌರವಿಸ್ತಾ ಇದ್ದೇವೆ. ಇವರ ಸೇವೆಯನ್ನು ಕೂಡ ಪಡೆದುಕೊಳ್ಬಹುದು. ವೆಬ್ಸೈಟ್ ಇದೆ digiants.com, ವಿಸಿಟ್ ಮಾಡಬಹುದು. ಅರುಣ್ DR ದೇವಂಗಿ ಅಗ್ರಿ ಸೊಲ್ಯೂಷನ್ನ ಅರುಣ್ ಅವರು ತೀರ್ಥಹಳ್ಳಿಯಲ್ಲಿ ಅಗ್ರಿಕಲ್ಚರ್ ಪ್ರಾಡಕ್ಟ್ಗಳನ್ನು ಅಡಿಕೆ ಹಂಡೆಗಳು, ಅಡಿಕೆ ಮಿಷನ್ಗಳು, ಅಡಿಕೆ ವಸ್ತುಗಳನ್ನು ಸಪ್ಲೈ ಮಾಡುವಂಥ ಚೈನನ್ನು ದೇವಂಗಿಯಲ್ಲಿ ಶುರು ಮಾಡಿರ್ತಾರೆ. ಹಳ್ಳಿಯಲ್ಲಿ ಮಾಡಿರುವಂಥ ಬ್ರ್ಯಾಂಡ್ ದೇವಂಗಿ ಅಗ್ರೋಟೆಕ್. ಚಪ್ಪಾಳೆ ಮೂಲಕ ಅವರನ್ನು ವೇದಿಕೆ ಮೇಲೆ ಬಲ ಮಾಡಿಕೊಳ್ಬೇಕು. ಈಗಾಗಲೇ 50ಕ್ಕೂ ಹೆಚ್ಚು ಉದ್ಯೋಗ ಸೃಷ್ಟಿ ಮಾಡಿದ್ದಾರೆ. 106 ಉದ್ಯೋಗಗಳನ್ನು ಸೃಷ್ಟಿ ಮಾಡುವಂಥ ಗುರಿಯನ್ನು ಹೊಂದಿದ್ದಾರೆ. ಅರುಣ್ ದೇವಂಗಿ ಅಗ್ರೋ ಸೊಲ್ಯೂಷನ್ಸ್ ದೇವಂಗಿಯಲ್ಲೇ ಸೆಟಪ್ ಮಾಡ್ತಾ ಇದ್ದಾರೆ ಅವರ ಕಂಪ್ನಿಯನ್ನು. ಸ್ಟಾರ್ಟಪ್ಗಳು ಕನಸುಗಳಿರ್ತವೆ, ಅವು ಮೊಳಕೆ ಹೊಡೆಯಲು ನಿಮ್ಮೆಲ್ಲರ ಸಹಕಾರಗಳು ಬೇಕು ಅಂತ ಒಂದು ಪ್ರಯತ್ನಕ್ಕೆ ನಾವು ಸಾಕ್ಷಿ ಒಂದು ವೇದಿಕೆಯನ್ನು ಕಲ್ಪಿಸಿದ್ದೇವೆ. ಅರುಣ್ ದೇವಂಗಿ ಅಗ್ರೋಟೆಕ್ ತೀರ್ಥಹಳ್ಳಿ. ಚಪ್ಪಾಳೆ ಮೂಲಕ ಅವರಿಗೆ ಗೌರವಿಸಬೇಕು ಅಂತ ಕೇಳ್ಕೊಳ್ತಾ ಇದ್ದೇವೆ. ದೀಪಕ್ MC ಲೈಟಿಂಗ್ ಗ್ಯಾಲರಿ ಶಿವಮೊಗ್ಗ. ದೀಪಕ್ MC ಲೈಟಿಂಗ್ ಗ್ಯಾಲರಿ ಶಿವಮೊಗ್ಗ ವೇದಿಕೆ ಮೇಲೆ ಬರಬೇಕು. ಇದು ಕೂಡ ತೀರ್ಥಹಳ್ಳಿ ಮೂಲದ ಒಂದು ಬ್ರ್ಯಾಂಡ್. ಶಿವಮೊಗ್ಗದಲ್ಲಿ ಲೈಟಿಂಗ್ ಆ್ಯಂಡ್ ಅಲಂಕಾರಿಕ ಕ್ಷೇತ್ರದಲ್ಲಿ ತಮ್ಮದೇ ಛಾಪು ಮೂಡಿಸ್ತಾ ಇದ್ದೆ. ಯಾರಾದರೂ ಮನೆಗೆ ಅಲಂಕಾರಿಕವಾದ ಲೈಟ್ ಹಾಕ್ಸ್ಬೇಕು, ಆಫೀಸಿಗೆ ಅಲಂಕಾರಿಕವಾದ ಲೈಟ್ ಹಾಕ್ಸ್ಬೇಕು ಅಂದರೆ ಈ ಲೈಟಿಂಗ್ಸ್ ಗ್ಯಾಲರಿ ಶಿವಮೊಗ್ಗದಲ್ಲಿ ಭೇಟಿ ನೀಡ್ಬೋದು. ಇದು ಕೂಡ ಪ್ರಾಯೋಗಿಕ ಇರುವಂಥ ಒಂದು ಬ್ರ್ಯಾಂಡ್, ತೀರ್ಥಹಳ್ಳಿಯಿಂದ ಮೂಲದ ಬ್ರ್ಯಾಂಡ್. ಶಿವಮೊಗ್ಗದಲ್ಲಿ ತಮ್ಮ ಕಚೇರಿಯನ್ನು ಹೊಂದಿರ್ತಾರೆ. ಅವರಿಗೆ ಚಪ್ಪಾಳೆ ಮೂಲಕ ಸ್ವಾಗತವನ್ನು ಬಯಸಬೇಕು. ಲೈಟ್ ಗ್ಯಾಲರಿ ಶಿವಮೊಗ್ಗ ದೀಪಕ್ MC ಇವರನ್ನ ವೇದಿಕೆ ಮೇಲೆ ಸ್ವಾಗತ. ಅವರ ಪೇರೆಂಟ್ಸ್ ಕೂಡ ಇದ್ದಾರೆ. ಅವರ ಸಾಧನೆಗೆ ಅವರ ಪೇರೆಂಟ್ಸ್ ಬೆಂಬಲವಾಗಿದ್ದಾರೆ. ಧನ್ಯವಾದಗಳು ಸರ್. ನಿಮ್ಮ ಸೇವೆ ಉದ್ಯಮ ಇನ್ನಷ್ಟು ಬೆಳೆಯಲಿ ಎಂಬ ಹಾರೈಸ್ತಾ ಇದ್ದೇವೆ. ಪ್ರವೀಣ್ ಆ್ಯಂಡ್ ಪ್ರಕಾಶ್ ಶೃಂಗೇರಿ ಸರ್ಜರಿ ಕಿಟ್ ಸಪ್ಲೈ ಶೃಂಗೇರಿ. ಪ್ರವೀಣ್ ಆ್ಯಂಡ್ ಪ್ರಖ್ಯಾತ್ ಶೃಂಗೇರಿ ಸರ್ಜರಿ ಕಿಟ್ ಸಪ್ಲೈ. ಇವರ ಆರೋಗ್ಯ ಕ್ಷೇತ್ರದಲ್ಲಿ ತಮ್ಮದೇ ಸೇವೆ ಸಲ್ಲಿಸ್ತಾ ಇದ್ದಾರೆ. ರಾಜ್ಯದ ಮೂಲೆಗೆ ಇವರ ಆರೋಗ್ಯದ ಪ್ರಾಡಕ್ಟ್ಗಳು ಸಪ್ಲೈ ಆಗ್ತಾ ಇದ್ದೇವೆ. ಮಲೆನಾಡಿನ ಒಂದು ಪ್ರಾಡಕ್ಟ್ ಎಂಬ ಹೆಮ್ಮೆಯನ್ನು ನಾವಿಲ್ಲಿ ತೋರ್ಪಡಿಸಬೇಕಿದೆ. ಪ್ರವೀಣ್ ಮತ್ತು ಪ್ರಖ್ಯಾತ್ ಶೃಂಗೇರಿ ಇವರನ್ನು ವೇದಿಕೆ ಮೇಲೆ ಬರಮಾಡ್ಕೊಳ್ತಾ ಇದ್ದೇವೆ. ಸರ್ಜರಿ ಕಿಟ್ ಸಪ್ಲೈ ಬೆಂಗಳೂರು ವೇದಿಕೆ ಮೇಲೆ ಅವರನ್ನು ಬರಮಾಡ್ಕೊಳ್ತಾ ಇದ್ದೇವೆ. ಇವರಿಗೆ ಮಲೆನಾಡ್ ಸ್ಟಾರ್ಟ್ಅಪ್ ಅವಾರ್ಡ್ 2024 ನೀಡಿ ಗೌರವಿಸ್ತಾ ಇದ್ದೇವೆ. ನಿಮ್ಮ ಸ್ಟಾರ್ಟ್ಅಪ್ ಇನ್ನಷ್ಟು ದೊಡ್ಡಕ್ಕೆ ಬೆಳೆಯಲಿ, 106 ಮಂದಿಗೆ ಉದ್ಯೋಗವನ್ನು ಸೃಷ್ಟಿ ಮಾಡಲಿ ಎಂದು ಬೇಡ್ಕೊಳ್ತಾ ಇದ್ದೇವೆ. ಮಂಜುನಾಥ್ D ಗೌಡ ಹಿತ ಕಾರ್ಮಿಕರ ಸಂಘ ತೀರ್ಥಹಳ್ಳಿ ಇವರು ವೇದಿಕೆ ಮೇಲೆ ಬರಬೇಕು ಕೇಳ್ಕೊಳ್ತಾ ಇದ್ದೇವೆ. ಅಭಿರಥ್ ಶೇಷ ಮಾರ್ಕೆಟಿಂಗ್ ಮೂಲಕ ತೀರ್ಥಹಳ್ಳಿ ತಮ್ಮದೇ ಸೇವೆಯನ್ನು ಸಲ್ಲಿಸ್ತಿರುವಂಥ ಕ್ರಿಯೇಟಿವ್ ವಿಡಿಯೋಗಳು, ಕಂಟೆಂಟ್ಗಳು, ಮಲೆನಾಡಿನ ಕಂಟೆಂಟ್ಗಳು ಬರ್ತಾ ಇದೆ. ಶೇಷ ಮಾರ್ಕೆಟಿಂಗ್ ತೀರ್ಥಹಳ್ಳಿ ಇವರನ್ನು ವೇದಿಕೆ ಮೇಲೆ ಬರಮಾಡ್ಕೊಳ್ತಾ ಇದ್ದೇವೆ. ಇವರೊಬ್ಬರು ಕಲಾವಿದರಾಗಿ, ನಿರ್ದೇಶಕರಾಗಿ, ಸಿನಿಮಾ, ರಂಗಭೂಮಿ, ಮಲ್ಟಿಪಲ್ ಕ್ಷೇತ್ರಗಳಲ್ಲಿ ಗುರುಸ್ಕೊಳ್ತಾ ಇದ್ದಾರೆ. ತೀರ್ಥಹಳ್ಳಿಯ ಕ್ರಿಯೇಟಿವ್ ಕ್ಷೇತ್ರಕ್ಕೆ ಇವರ ಕೊಡುಗೆ ಅಪಾರ. ಅಭಿರಾಮ್ ತೀರ್ಥಹಳ್ಳಿ, ಶೇಷ ಮಾರ್ಕೆಟಿಂಗ್ ತೀರ್ಥಹಳ್ಳಿ.
ಇವರ ಸ್ಟಾರ್ಟಪ್ಪನ್ನು ನೀವು ಇನ್ಸ್ಟಾಗ್ರಾಮ್ ಹಾಗೂ ಫೇಸ್ಬುಕ್ಕಲ್ಲಿ ನೋಡ್ಬೋದು. ಜೊತೆಗೆ ಮಲೆನಾಡಿನ ಅತಿ ಹೆಚ್ಚು ಕ್ರಿಯೇಟಿವ್ ಕಂಟೆಂಟ್ಗಳು ಇವರ ಪ್ಲಾಟ್ಫಾರ್ಮ್ನಲ್ಲಿ ಬರ್ತಾ ಇದೆ. ಇನ್ನಷ್ಟು ನಿಮ್ಮ ಸಾಧನೆ, ಒಂದಷ್ಟು ಮಾಹಿತಿಗಳು ಜನರಿಗೆ ಸಿಗಲಿ ಅನ್ನುವಂಥ ಮಾಹಿತಿಯನ್ನು ನಾವು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೇವೆ. ಕೊನೆಯದಾಗಿ ಸುನಿಲ್ ಶೆಟ್ಟಿ, ಏರ್ ಡೆಕ್ಕರ್ ಕಂಪ್ರೆಸರ್ ಬೆಂಗಳೂರು, ಇವರು ವೇದಿಕೆ ಮೇಲೆ ಬರಬೇಕು ಅಂತ ಕೇಳಿಕೊಳ್ತಾ ಇದ್ದೀವಿ. ಸುನಿಲ್ ಶೆಟ್ಟಿ, ಏರ್ ಡೆಕ್ಕರ್ ಕಂಪ್ರೆಸರ್ ಬೆಂಗಳೂರು, ಇವರು ಕುಡುಮಲಗೆ ಮೂಲದ ಉದ್ಯಮಿ. ಅವರ ತಂದೆ ಬಂದಿದ್ದಾರೆ. ಅವರು ಕೂಡ ಪ್ರಗತಿಪರ ರೈತರು ಹಾಗೂ ತೋಟಗಾರಿಕೆ ಕ್ಷೇತ್ರದಲ್ಲಿ ತುಂಬ ಸಾಧನೆಯನ್ನು ಮಾಡಿದ್ದಾರೆ. ಅವರನ್ನು ಈ ಸಂದರ್ಭದಲ್ಲಿ ಗೌರವಿಸ್ತಾ ಇದ್ದೇವೆ. ಸುನಿಲ್ ಶೆಟ್ಟಿ, ಏರ್ ಡೆಕ್ಕರ್ ಕಂಪ್ರೆಸರ್ ಬೆಂಗಳೂರು, ಇವರಿಗೆ ಮಲ್ನಾಡ್ ಸ್ಟಾರ್ಟಪ್ ಅವಾರ್ಡ್ 2024 ಅನ್ನು ನೀಡಿ ಗೌರವಿಸ್ತಾ ಇದ್ದೇವೆ. ಸ್ಟಾರ್ಟಪ್ಗಳು ಉದ್ಯಮದ ಆಸರೆ ಆಗಬೇಕು. ನಿಮ್ಮೆಲ್ಲ ಸ್ಟಾರ್ಟಪ್ಗಳು ಒಳ್ಳೆ ಬೆಳೀಲಿ, ಮಲೆನಾಡಿಗೆ ಸಾವಿರಾರು ಉದ್ಯೋಗಗಳನ್ನ ಸೃಷ್ಟಿ ಮಾಡಲಿ ಅಂತ ಬೇಡ್ಕೊಳ್ತಾ ಒಂದು ಫೋಟೋ ಸೆಷನ್, ತಮ್ಮೆಲ್ಲರ ನೆನಪಿನ ಪುಟಗಳು ನಮ್ಮೂರು ಎಕ್ಸ್ಪ್ರೆಸ್ನಲ್ಲಿ ಬರ್ತದೆ. ಹಾಗಾಗಿ ಒಂದು ಫೋಟೋ ಸೆಷನ್ಗೆ ಬರಬೇಕು ಅಂತ ಕೇಳ್ಕೊಳ್ತಾ ಇದ್ದೇವೆ. ಬನ್ನಿ ಸರ್. ಗ್ರೀನ್ ಕೇರ್ ಟೆಕ್ನಾಲಜಿ ಶಿವಮೊಗ್ಗ, ಇವರನ್ನು ವೇದಿಕೆ ಮೇಲೆ ಬರಮಾಡ್ಕೊಳ್ತಾ ಇದ್ದೀವಿ. ಗಣ್ಯರು ಇವರಿಗೊಂದು ಬಹುಮಾನವನ್ನು ನೀಡಬೇಕು. ಗ್ರೀನ್ ಕೇರ್ ಟೆಕ್ನಾಲಜಿ ಶಿವಮೊಗ್ಗ ಸತೀಶ್ ಕುಮಾರ್, ಇವರನ್ನ ವೇದಿಕೆ ಮೇಲೆ ಬರಮಾಡ್ಕೊಳ್ತೀವಿ. ಅವರ ಪರವಾಗಿ ಅವರ ಮ್ಯಾನೇಜರ್ ಬಂದಿದ್ದಾರೆ, ಅವರನ್ನು ವೇದಿಕೆ ಮೇಲೆ ಬರಮಾಡ್ಕೊಳ್ತಾ ಇದ್ದೇವೆ. ಸತೀಶ್ ಕುಮಾರ್ ಎನ್, ಗ್ರೀನ್ ಕೇರ್ ಟೆಕ್ನಾಲಜಿ ಶಿವಮೊಗ್ಗ, ಅಡಿಕೆ ಸುಲಿಯುವ ಯಂತ್ರ ಮತ್ತು ಅಡಿಕೆ ಬೇಯಿಸುವ ಯಂತ್ರಗಳನ್ನು ಸಂಶೋಧನೆ ಮಾಡುವ ಮೂಲಕ ಮಲೆನಾಡಿನಲ್ಲಿ ಹೊಸ ಇತಿಹಾಸವನ್ನು ಸೃಷ್ಟಿ ಮಾಡಿದ್ದಾರೆ. ಈಗಾಗಲೇ ಮಲೆನಾಡು, ಮಧ್ಯ ಕರ್ನಾಟಕ, ಮೈಸೂರು ಭಾಗದಲ್ಲಿ ತಮ್ಮದೇ ಸೇವೆಯನ್ನು ಸಲ್ಲಿಸ್ತಾ ಇರ್ತಾರೆ. ಅವರನ್ನು ವೇದಿಕೆ ಮೇಲೆ ಬರಮಾಡ್ಕೊಳ್ತಾ ಇದ್ದೇವೆ. ಗ್ರೀನ್ ಕೇರ್ ಟೆಕ್ನಾಲಜಿ ಶಿವಮೊಗ್ಗ, ಎಲ್ಲ ಸ್ಟಾರ್ಟಪ್ಗಳಿಗೂ ಕೂಡ ಸುಸ್ವಾಗತ. ನಿಮ್ಮ ಸೇವೆಗೆ, ಮಲೆನಾಡಿನ ಸೇವೆಗೆ ನಿಮ್ಮ ಸ್ಟಾರ್ಟಪ್ಗಳು ಮತ್ತಷ್ಟು ಕಾಣಿಕೆಯನ್ನು ನೀಡಲಿ ಎನ್ನುವಂಥ ಸಂದರ್ಭದಲ್ಲಿ ಇದು ಹಾರೈಸ್ತಾ ಇದ್ದೇವೆ. ಎಲ್ಲರೂ ಚಪ್ಪಾಳೆ ಮೂಲಕ ಎಲ್ಲ ಸ್ಟಾರ್ಟಪ್ಗಳನ್ನು ಬೆಂಬಲಿಸಬೇಕು. ಯಾಕಂದರೆ ಇವರು ನಿಮಗೆ ನೆಕ್ಸ್ಟ್ ಉದ್ಯೋಗ ಕೊಡುವಂಥ ಪ್ರಾಡಕ್ಟ್ಗಳು, ಉದ್ಯೋಗ ಕೊಡುವಂಥ ವ್ಯಕ್ತಿಗಳು, ನಿಮ್ಮ ಮಕ್ಕಳಿಗೆ ಉದ್ಯೋಗವನ್ನು ಕೊಡುವಂಥ ವ್ಯಕ್ತಿಗಳು. ಹಾಗಾಗಿ ಅವರನ್ನು ಗೌರವಿಸುವಂಥ ಸಂದರ್ಭ. ನಮ್ಮೂರು ಎಕ್ಸ್‌ಪ್ರೆಸ್, ನಿಮ್ಮ ಸುದ್ದಿಯ ಜೊತೆಗಾರ.